ನಮಸ್ಕಾರ. ಪೇಪರ್ 2 ಘಟಕ 2 ಇದರಲ್ಲಿ ಅನುಭವ ಅನ್ನುವ ವಿಷಯದ ಅಡಿಯಲ್ಲಿ ಅಲ್ಲಮ ಪ್ರಭುವಿನ 4 ವಚನಗಳು, ಅಕ್ಕಮಹಾದೇವಿಯ 4 ವಚನಗಳು, ಕನಕದಾಸರ 1 ಕೀರ್ತನೆ, ನಿಜಗುಣ ಶಿವಯೋಗಿಯ 1 ಕೀರ್ತನೆ, ಆಮೇಲೆ ತಿಪ್ಪೇರುದ್ರ ಸ್ವಾಮಿಗಳ ಭಾಳ ಪ್ರಸಿದ್ಧವಾದ ಪುಸ್ತಕದ ಹೆಸರನ್ನು ಬರೆದಿದ್ದಾರೆ. ಇದಿಷ್ಟನ್ನು ನಾವು ಇಲ್ಲಿ ಪರಿಗಣಿಸಬೇಕು ಅಂತನ್ನುವಂಥ ಬರೋ ಹಾಗೆ ಇಲ್ಲಿ ಇದೆ. ಅದಕ್ಕಾಗಿ ನಾನು ಅಲ್ಲಮ ಪ್ರಭುವಿನ ಪರಿಚಯವನ್ನು ಮಾಡಿಕೊಡ್ಬೇಕಂತಂದರೆ, ಅಲ್ಲಮ ಪ್ರಭು ಅಂತಲೇ ನನ್ನದೊಂದು ವಿಡಿಯೋ ಇದೆ. ಈಗ ಅದನ್ನು ಏನು ವಚನ ಸಾಹಿತ್ಯದ ಪರಿಚಯ ಮಾಡಿಕೊಡೋದು ಇದೆ ಮುಂದೆ ಅದು. ಹಾಗಾಗಿ ಅಲ್ಲಮ ಪ್ರಭುವಿನ ಬಗ್ಗೆ ನಮಗೆ ಗೊತ್ತಿರುವ ಒಂದಷ್ಟು ವಿಷಯಗಳನ್ನು ಹೇಳಿಬಿಟ್ರೆ ಅಲ್ಲಿಗೆ ನಮಗೆ ಅಲ್ಲಮ ಪ್ರಭುವಿನ ಪರಿಚಯವನ್ನು ತುಂಬ ಹೊತ್ತು ಮಾಡಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ಮಾತ್ರ ನಾನು ಪರಿಚಯವನ್ನು ಮಾಡಿಕೊಟ್ರೆ ಸಾಕು. ಈ ಘಟಕದ ದೃಷ್ಟಿಯಿಂದ ಒಂದು ಸಾಹಿತ್ಯ ಚರಿತ್ರೆಯನ್ನು ಆಧರಿಸಿ ಹೇಳ್ತಾ ಇದ್ದೀನಿ. ಪರಮಜ್ಞಾನಿ ವಿರಾಗಿ ಎಂದು ಹೆಸರಾದ ಅಲ್ಲಮನ ಹುಟ್ಟು, ತಂದೆ ತಾಯಿಗಳ ಬಗ್ಗೆ ವಿವರಗಳು ಖಚಿತವಾಗಿ ತಿಳಿಯದು. ಬನವಾಸಿಯ ಬಳ್ಳಿಗಾವಿಯಲ್ಲಿ ಹುಟ್ಟಿರಬಹುದು. ಅವನ ಬಗ್ಗೆ ಬಂದಿರುವ 2 ಕೃತಿಗಳಿಂದ ಕೆಲವು ಊಹೆಗಳನ್ನು ಮಾಡಬಹುದು. ಅವನಿಗೆ ಹತ್ತಿರದಲ್ಲಿದ್ದ ಹರಿಹರನ ಪ್ರಭುದೇವರ ರಗಳೆಯ ಪ್ರಕಾರ ಬಳ್ಳಿಗಾವಿಯಲ್ಲಿ ಹುಟ್ಟಿ ಲೋಕ ಸಂಗ್ರಹ ಮಾಡುತ್ತಾ ಕಾಮಲತೆ ಎಂಬುವವಳನ್ನು ಮದುವೆಯಾಗಿ ಅವಳು ಸಾಯಲು ವಿರಾಗಿಯಾಗಿ ಮಣ್ಣಿನ ನೆಲವನ್ನು ಕಾಲಿನಿಂದ ಗೆರೆ ಹಾಕುತ್ತಿರಲು ಗೋಚರವಾದ ಗುಹಾಲಯದಲ್ಲಿದ್ದ ಅನಿಮಿಷ ಯೋಗಿಯಿಂದ ದೀಕ್ಷೆ ಪಡೆದು ಬನವಾಸಿಯ ರಾಜಕುಮಾರಿ ಮಾಯಿಯನ್ನು ಮಾತಿನಿಂದ ಸೋಲಿಸಿ ಗೋರಕ್ಷ, ಸಿದ್ದರಾಮ ಮೊದಲಾದವರಿಗೆ ಜ್ಞಾನೋದಯವನ್ನುಂಟು ಮಾಡಿ ಕಲ್ಯಾಣಕ್ಕೆ ಬಂದು ಶೂನ್ಯ ಸಿಂಹಾಸನದಲ್ಲಿ ಕುಳಿತು ಎಲ್ಲರನ್ನೂ ಪರೀಕ್ಷಿಸುತ್ತಾ ಆಧ್ಯಾತ್ಮಿಕ ಚರ್ಚೆಗೆ ಅವಕಾಶ ಮಾಡಿಕೊಟ್ಟದ್ದು ತಿಳಿಯುತ್ತದೆ. ಚಾಮರಸನ ಪ್ರಭುಲಿಂಗ ಲೀಲೆಯ ಪ್ರಕಾರ ಅಲ್ಲಮನು ಹುಟ್ಟುತ್ತಲೇ ದೊಡ್ಡವನಾದನು. ಇವನ ಪ್ರಕಾರ ಕಾಮಲತೆ ಎಂಬ ಹೆಂಗಸೂ ಇಲ್ಲ, ಮದುವೆಯೂ ಇಲ್ಲ. ಮಾಯೆ ಎಂಬ ರಾಜಕುಮಾರಿಯನ್ನು ಗೆದ್ದುದಲ್ಲದೆ ಮಾಯೆಯನ್ನೂ ಗೆದ್ದನು ಎಂದು ಚಮತ್ಕಾರವಾಗಿ ಹೇಳುತ್ತಾನೆ. ಈ ಪ್ರಸಂಗವು ವಿಸ್ತಾರವಾಗಿ ಬಂದಿದೆ. ಗೋರಕ್ಷನ ಪ್ರಸಂಗವು ತುಂಬ ಸ್ವಾರಸ್ಯಕರವಾಗಿದೆ. ಲೋಕ ಸಂಗ್ರಹ ಮಾಡಿ ಅನೇಕರ ಕಣ್ಣು ತೆರೆಸಿದ ಅಲ್ಲಮನು ಕೊನೆಯಲ್ಲಿ ಕಲ್ಯಾಣಕ್ಕೆ ಹೋಗಿ ಶೂನ್ಯ ಸಿಂಹಾಸನಾಧೀಶನಾಗುತ್ತಾನೆ. ಕಲ್ಯಾಣ ಕ್ರಾಂತಿಯ ಬಗ್ಗೆ, ಅನಂತರದ ಅಲ್ಲಮನ ಬಗ್ಗೆ ಎಲ್ಲಿಯೂ ವಿವರ ಸಿಗುವುದಿಲ್ಲ. ಇಷ್ಟನ್ನು ನಾವು ನೋಡಿದರೆ ಸಾಕು ಅಂತ. ಏಕೆಂದರೆ ವಿವರ ತುಂಬ ದೊಡ್ಡದಿರೋದ್ರಿಂದ ಮತ್ತು ವಚನಗಳನ್ನು ನಾವು ಮಾಡಬೇಕಾಗಿರೋದ್ರಿಂದ ಇಷ್ಟು ಸಾಕು ಅಂತ ನಾನು ಅಂದ್ಕೊಳ್ತೀನಿ. ಈಗ ಅಲ್ಲಮನ ವಚನಗಳು ನಮಗೆ ಪುಸ್ತಕ ಪ್ರಾಧಿಕಾರದ ಒಂದು ಎಡಿಷನ್ನಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ 170ನೇ ಸಂಖ್ಯೆಯ ವಚನ ಅಲ್ಲಮನ ವಚನಗಳು ಅಂತಲೇ ಒಂದು ಸಂಪುಟ ಬರುತ್ತೆ. ಬಹುಶಃ ನನ್ನ ನೆನಪಿರೋ ಮಟ್ಟಿಗೆ 4ನೇ ಸಂಪುಟ. ಅದರಲ್ಲಿ ಅದು ಮತ್ತು ವಚನವನ್ನು ಓದ್ಬಿಡ್ತೀನಿ. ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ ಹುಟ್ಟಿತ್ತು ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರಸಾದ, ಅನುಭಾವ ಅಣುವಿನಲ್ಲಿ ಗುಹೇಶ್ವರ ಲಿಂಗವನು ಸಮಸುಖಿ, ಲಿಂಗ ಅನುಪಮ ಸುಖಿ ಒಟ್ಟಿಗೆ ಓದ್ಕೋಬೇಕು ಅಂತ ಹೇಳಿ ಒಂದು ಮೊದಲನೇ ವಚನ ಓದಿದ ತಕ್ಷಣ ಅರ್ಥ ಹೇಳ್ಬಿಡೋದು. 2 ಸಲ ಓದುವಷ್ಟು ಅವಕಾಶ ಇಲ್ಲವಾಗಿ ಏಕದಮ್ ಅನುಭವ ಅಂತಲೇ ಬಂದ್ಬಿಡ್ತಾ ಇದ್ದಾನೆ. ಇಲ್ಲೇ ನಾನು ಅನುಭವದ ಬಗ್ಗೆ ನಾನು ಮಾತಾಡಬೇಕು ಅಂತ ಇಟ್ಕೊಂಡಿರೋದು ಕೊನೆಯಲ್ಲಿ, ತಿಪ್ಪೇರುದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕಾಗಿರೋದು ಕೊನೆಯಲ್ಲಿ. ಆದರೆ ನಾವು ಒಂದು ಸ್ವಲ್ಪ ಅರ್ಥ ಹೇಳ್ತೀನಿ ನಾನು. ಅನುಭವ ಅಂತ. ಅನುಭವ ಅಂದರೆ ಲೌಕಿಕ ಅನುಭವ. ಸಿನಿಮಾ ತುಂಬ ಚೆನ್ನಾಗಿತ್ತು, ನಿನ್ನೆ ನೋಡಿದೆ. ಯಾತ್ರಿಂದ ನೋಡಿದೆ? ಕಣ್ಣಿಂದ ನೋಡಿದೆ. ಸಂಗೀತ ತುಂಬ ಚೆನ್ನಾಗಿತ್ತು, ನೆನ್ನೆ ಕೇಳಿದೆ. ಯಾವ್ದ್ರಿಂದ ಕೇಳಿದೆ? ಕಿವಿಯಿಂದ ಕೇಳಿದೆ. ಊಟ ತುಂಬ ಚೆನ್ನಾಗಿತ್ತು ಮದುವೆ ಮನೇಲಿ. ಹೇಗೆ ಗೊತ್ತಾಯಿತು? ನಾಲ್ಗೆ. ಈ ಪಂಚೇಂದ್ರಿಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. 3 ಇಂದ್ರಿಯ ಹೇಳಿದೆ, ಮಿಕ್ಕಿದ್ದೇನು ಗೊತ್ತಲ್ಲ ನಿಮಗೆ. 5 ಇಂದ್ರಿಯ. ಇದೆಲ್ಲ ಲೌಕಿಕ ಅನುಭವ ಆಗೋಯಿತು. ಅನುಭವ ಇದು. ಅದೇ ದೇವರ ಧ್ಯಾನ ಮಾಡಿ ದೈವ ಸಾಕ್ಷಾತ್ಕಾರವಾದ ಅನುಭವ ಆಯಿತು. ರಾಮಕೃಷ್ಣ ಪರಮಹಂಸರಿದ್ದಾರೆ, ವಿವೇಕಾನಂದರಿದ್ದಾರೆ, ತುಂಬ ಜನ ಸಾಧು ಸಂತರಿರುವ ದೇಶ ಇದು. ಅವರಿಗೆಲ್ಲ ಪರಮಾತ್ಮನ ಅನುಭವ ಆಗುತ್ತಲ್ಲ, ಅದು ಅನುಭಾವ. ಇದು ಅನುಭವ, ಅದು ಅನುಭವ ಅಷ್ಟೇ. ಅನುಭಾವದಿಂದ ಹುಟ್ಟಿತ್ತು ಲಿಂಗ. ಅವನು ಹೇಳ್ತಾ ಇಲ್ಲ, ಲಿಂಗ ನಮ್ಗೆ ಗೊತ್ತಾಗಬೇಕಾದ್ರೆ ಹುಟ್ಟೋದು ನಮ್ಮೊಳಗೆ ಹುಟ್ಟೋದು, ಹೊರಗಡೆ ಇಲ್ಲ. ಅನುಭವ ಬೇಕು. ಅನುಭವದಿಂದ ಹುಟ್ಟಿತ್ತು ಜಂಗಮ, ಅನುಭವದಿಂದ ಹುಟ್ಟಿತು ಪ್ರಸಾದ. ಲಿಂಗ, ಜಂಗಮ, ಪ್ರಸಾದ 3 ಬರ್ತಾ ಇದೆ. ಮಿಕ್ಕಿದೆಲ್ಲ ಅದೇ ವಾಕ್ಯಗಳು. ಅನುಭವದ ಅಣುವಿನಲ್ಲಿ, ಅನುಭವದ ನಾ ಸೇರಿಸ್ದೆ, ಅಣು ಅಂದರೆ ರೀತಿ, ನೀತಿ, ಇರೋ ಸ್ಥಿತಿ ಇತ್ಯಾದಿ. ಗುಹೇಶ್ವರ ಲಿಂಗವು ಅನುಪಮ ಸುಖಿ. ಅಲ್ಲಿ ಗುಹೇಶ್ವರ ಲಿಂಗ ಇದಾನಲ್ಲ, ಯಾರು ದೇವರು, ಅನುಪಮ ಸುಖಿ ಆಗ್ತಾನೆ ಅಂತ.
ಈಗ ಗುರುಲಿಂಗ ಜಂಗಮ ಅನ್ನುವ 3 ಪದಗಳನ್ನು ವಚನಕಾರರು ತುಂಬ ಬಳಸ್ತಾರೆ. ಕಾಯಕವೇ ಕೈಲಾಸ ಅನ್ನುವ ಪದವನ್ನು ಬಳಸ್ತಾರೆ. ಆದರೆ ಇವನು ಲಿಂಗ ಜಂಗಮ ಪ್ರಸಾದ ಅಂತ ತೊಗೊಂಡ್ಬಿಟ್ಟಿದ್ದಾನೆ ನೋಡಿ. ಇಲ್ಲಿ ಲಿಂಗ ಅಂದರೆ ದೇವರು, ಜಂಗಮ ಅಂದರೆ ಭಕ್ತ, ಪ್ರಸಾದ ಅಂದರೆ ನೈವೇದ್ಯ ಪ್ರಸಾದ ನಮಗೆಲ್ಲ ಗೊತ್ತಿದೆ. ಆದರೆ ನಮಗೆ ಗೊತ್ತಿರೋ ಅರ್ಥ ಅಲ್ಲದೆ ಬೇರೊಂದು ಅರ್ಥದಲ್ಲೇ ಅದನ್ನು ಬಳಸ್ತಾನೆ. ಇವು 3 ಸಿಕ್ಕರೆ ಆಗ ಗುಹೇಶ್ವರ ಲಿಂಗ ಅವನ ಅಂಕಿತ ಅನುಪಮ ಸುಖಿಯಾಗ್ಬಿಡ್ತಾನೆ ನಮ್ಮ ಗುಹೇಶ್ವರ ಎನ್ನುವ ಇಷ್ಟಾರ್ಥವನ್ನು ಮಾತ್ರ ತಿಳ್ಕೊಂಡ್ರೆ ಸಾಕು. ಮತ್ತು ಅನುಭವಕ್ಕೆ ಪ್ರಾಶಸ್ತ್ಯ ಸಿಕ್ಕಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸಾಕು. 257ನೇ ವಚನ ಅಷ್ಟಾಂಗ ಯೋಗದಲ್ಲಿ ಅಂತ. ಅದಕ್ಕೆ ಇದು ಸ್ವಲ್ಪ ಕಷ್ಟವಾಗಿರೋದ್ರಿಂದ ನಾನು ಅಷ್ಟಾಂಗ ಯೋಗದಲ್ಲಿ ಅಂತ ಹೇಳಿ ಅಂಡರ್ಲೈನ್ ಮಾಡಿದ್ದಾರೆ. ಯಾಕೆಂತ ನನಗೆ ಗೊತ್ತಿಲ್ಲ, ನಾನು ನೋಡಿದ್ದ ಇದ್ರ ಪ್ರಕಾರ ಅಷ್ಟಾಂಗ ಯೋಗದಲ್ಲಿ ಅಂತ ಹೇಳಿ ಮಾಡಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಅಂತ ತಗೊಂಡು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರವೆಂಬ ಧಾನ್ಯ ಧಾರಣ ಸಮಾಧಿ ಎಂಬ 2 ಯೋಗವುಂಟು. ಅಲ್ಲಿ ಅಳಿದು ಕೂಡುವುದೊಂದು ಯೋಗ, ಅಳಿಯದೇ ಕೂಡುವುದೊಂದು ಯೋಗ. ಈ 2 ಯೋಗದೊಳಗೆ ಅಳಿಯದೇ ಕೂಡುವ ಯೋಗವು ಅರಿದು ಕಾಣ ಗುಹೇಶ್ವರ. ಅಲ್ಲಮಂದು ಎಷ್ಟೊಂದು ಒಳ್ಳೆಯ ವಚನಗಳಿವೆ. ಇದು ಇಷ್ಟು ಕಷ್ಟದ ವಚನಗಳನ್ನು ಇಟ್ಟಿದ್ದಾರೆ. ಯಾಕೆ? ಅನುಭವ ಬರಬೇಕಂತಷ್ಟೆ. ಯಾಕೆಂದರೆ ನಾನು ತುಂಬ ಚೆನ್ನಾಗಿರೋ ವಚನಗಳನ್ನು ಹೇಳ್ಬಿಡ್ಬೇಕಂತ ಅಂದ್ಕೊಂಡು ಇಲ್ಲಿ ಬರ್ಕೊಂಡು ಬಿಟ್ಟಿದ್ದೀನಿ. ಈಗ ತಕ್ಷಣ ಹೊಡಿತಾ ಇದೆ. ಯಾಕೆ ಇಂಥ ವಚನಗಳನ್ನ ಯಾಕೆ ಇಟ್ಟಿದ್ದೇನೆ ಅಂದರೆ ಇದು ಅನುಭವ ಅನ್ನೋ ಚಾಪ್ಟರ್ ಕೆಳಗೆ ಬರ್ತಾ ಇರೋದು. ಇದು ಅಷ್ಟಾಂಗ ಯೋಗ ಅನ್ನೋದು ಒಂದು ಪದ. ಯೋಗ ಗೊತ್ತಲ್ಲ, ಅದು ಅಷ್ಟಾಂಗ ಯೋಗ 8 ಬಗೆಯ ಅಂತ. ಇದು ಅಲ್ಲೇ ಬರುವಂತಹ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂತ ಒಟ್ಟಿಗೆ ಹೇಳ್ಬಿಡ್ತಾರೆ. ಈಗ ಆಸನ ಗೊತ್ತು ನಮಗೆ, ಅದೇ ಎಂಥದ್ದು ಆಸನ ಇದೆಯಲ್ಲ, ಭುಜಂಗಾಸನ, ಕುಕ್ಕುಟಾಸನ, ಶವಾಸನ, ಕೊನೆಯದಲ್ಲಿ ಮೊದಲು ಹೇಳಿಬಿಟ್ಟೆ ನಾನು. ಆ ಥರ ಪ್ರಾಣಾಯಾಮ ಗೊತ್ತು. ಮೂಗಿನ ಎಡಮೂಗು ಬಲಮೂಗುಗಳಲ್ಲಿ ಒಂದು ಮೂಗನ್ನು ಮುಚ್ಕೊಂಡು ಇನ್ನೊಂದು ಮೂಗಿಂದ ಉಸಿರು ತಗೊಳ್ಳೋದು ಬಿಡೋದು, ಇನ್ಹೇಲ್ ಎಕ್ಸೇಲ್, ಉಚ್ಛ್ವಾಸ ನಿಶ್ವಾಸ, ಇದು ಪ್ರಾಣಾಯಾಮ. ಇದರಿಂದ ದೀರ್ಘಾಯಸ್ಸು ಅಂತ ಹೇಳ್ತಾರೆ. ಪ್ರತ್ಯಾಹಾರ ಅಂದರೆ ಆಹಾರವನ್ನು ತೆಗೆದುಕೊಳ್ಳದೇ ಇರುವುದು. ಅಂದರೆ ಇದೇನು ಆಹಾರ ಅಂದರೆ ಜಾಸ್ತಿ ಆಹಾರವನ್ನು ತೆಗೆದುಕೊಳ್ಳದೇ ಇರೋದು. ಈಗ ಕೆಲವರು ಸಿಕ್ಕಾಪಟ್ಟೆ ತಿಂತಾರೆ, ಆ ದೇಹ ಕೇಳುತ್ತೆ ಎಷ್ಟು ಬೇಕು ಅಂತ, ಹೊಟ್ಟೆ ತುಂಬ ಅಂತೀವಿ ನೋಡಿ, ಆ ಪ್ರತ್ಯಾಹಾರ ಅಂತ ಅದಕ್ಕೆ ಹೆಸರು. ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತೆಗೆದುಕೊಳ್ಳೋದು ಪ್ರತ್ಯಾಹಾರ ಅಂತ. ಯಮ ನಿಯಮ ಅನ್ನೋದು ಪ್ರಾರಂಭದಲ್ಲಿ ಬರುವಂತಹ 2 ಪದಗಳು ಅಷ್ಟೇ. ಯಮ ನಿಯಮ, ಯಮ ಅಂದರೆ ಯಮಧರ್ಮರಾಯ ಅಂತಲ್ಲ, ಯಮ ನಿಯಮ ಜೋಡಿಯಾಗಿ ಈ ರೀತಿ ಮಾಡಬೇಕು. ಈಗ ಯೋಗ ಆಗಲಿ, ಯೋಗ ಪ್ರಾಣಾಯಾಮ ಮೂರನ್ನ ಹೇಳ್ತೀವಲ್ವ ನಾವು, ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಅಂದರೆ ಮೆಡಿಟೇಷನ್, ಇವ್ರಿಗೊಂದು ರೀತಿ ನೀತಿ ಇದೆ ಅಲ್ಲ, ಅದು ಅಂತ. ಆಮೇಲೆ ಧಾನ್ಯ ಧಾರಣ ಸಮಾಧಿ ನೋಡಿ 3 ಪದ ಹೇಳ್ತಾನೆ. ಧಾನ್ಯ, ಧ್ಯಾನನ ಅಂತ ನೋಡಿದೆ, ಧ್ಯಾನ ಅಲ್ಲ ಧಾನ್ಯ ಅಂತಲೇ ಇದೆ. ಹಾಗಾಗಿ ಧ್ಯಾನ ಅಂತ ಮಾಡೋ ಹಾಗೂ ಇಲ್ಲ. ಧಾನ್ಯ ಧಾರಣ ಸಮಾಧಿ, ಧಾನ್ಯ ಅನ್ನೋದಕ್ಕೆ ನಮ್ಮ ಧಾನ್ಯ ಅಂತಲೇ ಇಟ್ಕೊಂಡ್ರಿ. ಧಾರಣ ಅಂದರೆ ಧರಿಸುವುದು, ಸಮಾಧಿ ಸ್ಥಿತಿ ಇದೇ ಮೆಡಿಟೇಷನ್ನೇ ಸಮಾಧಿ ಸ್ಥಿತಿ, ಶವಾಸನೂ ಸಮಾಧಿ ಸ್ಥಿತಿನೇ ಎಂಬ 2 ಯೋಗ ಉಂಟು. ಅಲ್ಲ 3 ಹೇಳ್ತಾ ಇದ್ದಾನೆ, 2 ಅಂತಾನೆ. ಅಂದರೆ ಏನು? ಧಾನ್ಯ ಧಾರಣ ತಗೊಳ್ಳಿ, ಈಗ ಸರಿಗೋಗುತ್ತೆ ನೋಡಿ. ಧಾನ್ಯ ಧಾರಣ ಅಂದರೆ ಆಹಾರವನ್ನು ಧರಿಸುವುದು, ಆಹಾರವನ್ನು ತೆಗೆದುಕೊಳ್ಳೋದು. ಧಾನ್ಯ ಅಂದರೆ ಆಹಾರ. ಹೇಗೆ ಎಷ್ಟು ಈ ಹಿಂದಿನ ಪೇಜ್ ಹೇಳಿದೆಯಲ್ಲ, ಹಿಂದಿನ ಪೇಜ್ ಧಾನ್ಯ ಧಾರಣ ಅನ್ನೋದೊಂದು, ಸಮಾಧಿ ಅನ್ನೋದೊಂದು, 2 ರೀತಿಯ ಯೋಗ ಉಂಟು. ಅಲ್ಲಿ ಅಳಿದು ಕೂಡುವುದೊಂದು ಯೋಗ. ನಾನು ಅನ್ನೋ ಅಹಂ ಅಳಿದು ಹೋಗಬೇಕು ಅಂತ. ಅಳಿದು ಅಂದರೆ ನಾಶವಾಗೋದು ಅಂದರೆ ನಾನೇ ನಾಶವಾಗ್ಬಿಟ್ರೆ ಕೂಡೋದೇ ಅಲ್ಲ. ಅಳಿದು ಕೂಡುವುದೊಂದು ಯೋಗ. ಅಲ್ಲಿ ನಾನೂ ಅನ್ನೋ ಅಹಂ ಹೊಟ್ಟೋದ್ರೆ ದೇವರ ಜೊತೆ ಕೂಡ್ಬೋದು, ಸೇರಬಹುದು. ಅಳಿಯದೇ ಕೂಡುವುದೊಂದು ಯೋಗ. ಹಾಗಲ್ಲದೆ ಅಳಿಯದೇ ಕೂಡುವುದು, ನನ್ನ ಪಾಠಕ್ಕೆ ನಾನಿದ್ದು ದೇವರನ್ನು ಕೂಡ್ಬೋದು. ನೋಡಿ ಇಲ್ಲಿ ಮಧ್ವಾಚಾರ್ಯರು ಮತ್ತು ಶಂಕರಾಚಾರ್ಯರು ಮತ್ತು ಇನ್ನೊಬ್ಬರು ಆಚಾರ್ಯರು ರಾಮಾನುಜಾಚಾರ್ಯರು ದ್ವೈತ ವಿಶಿಷ್ಟಾದ್ವೈತ ಹೇಳಿದ್ರಲ್ಲ, ನಾಹಂ ಬ್ರಹ್ಮಾಸ್ಮಿ ಅನ್ನೋದೊಂದು, ನೀನೇ ಬೇರೆ ನಾನೇ ಬೇರೆ ಅನ್ನೋದು, ಅದೆಲ್ಲ ಉಪನಿಷತ್ತಲ್ಲಿ ಇರೋದನ್ನೇ ವಚನಕಾರರು ಹೇಳಿದ್ರು. ಆದರೆ ಈಗ ಎಲ್ಲ ಸಪ್ರೇಟಿಸಮ್ ಎಷ್ಟು ಬಂದುಬಿಟ್ಟಿದೆ ಅಂದರೆ, ಇವರು ಹೇಳಿದ್ದೆ ಯಾಕೆ ಉಪನಿಷತ್ತಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ಯಾರು ತಿಳಿಸ್ಕೊಡೋಕೆ ಪ್ರಯತ್ನನೇ ಪಟ್ಟಿಲ್ಲಲ್ಲ. ಅದೇ ಇವರು ನೋಡಿ, ಇವರು ತಮ್ಮ ವಚನಗಳಲ್ಲಿ ಏನಿದೆ ಅಂತ ತಿಳಿಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರಲ್ವಾ, ಅದೇ ಬರೋದು. ಈಗ ಶಿಶ್ವಾನ್ ಶರೀಫ್ ಬಗ್ಗೆ ಎಷ್ಟೊಂದು ನಾವು ತಿಳ್ಕೊಳ್ತೀವಿ, ಇದೇ ನಿಮ್ಗೆ ಅದುವೇ.
ಆದ್ದರಿಂದ ಅಳಿದು ಕೂಡುವುದೊಂದು ಯೋಗ, ಅಳಿಯದೆ ಕೂಡುವುದೊಂದು ಯೋಗ. ಅಂದರೆ ನಾನೇ ಬ್ರಹ್ಮ ಅನ್ನೋದೊಂದು, ನಾನು ನೀನು ಬೇರೆ ಇರೋದೊಂದು ಅಂತ ನಾವು ಧಾರಾಳವಾಗಿ ಹೇಳ್ಬೋದು. ಈ ಎರಡು ಯೋಗದೊಳಗೆ ಅಳಿಯದೆ ಕೂಡುವ ಯೋಗವು ಅರಿದು ಕಾಣ ಗುಹೇಶ್ವರ. ಅಳಿಯದೆ ಕೂಡುವ ಯೋಗ ಅಂದರೆ ನಾನು ಬೇರೆ ನೀನು ಬೇರೆ ಇರೋದಿದೆಯಲ್ಲ, ಅದು ಅರಿದು ನಮಗೆ ಗೊತ್ತು. ಅರಿದು ಅಂತ ತಿಳಿದಿದೆ, ನಮ್ಗೆ ಗೊತ್ತು. ಅದು ಗೊತ್ತಪ್ಪ ನಮಗೆ. ಯಾಕೆಂದರೆ ನನ್ನ ಪಾಡಿಗೆ ನಾನು ಕೂತಿರ್ಬೇಕಲ್ವಾ, ನಿನ್ನ ಪಾಡಿಗೆ ನೀನು ಇರಬೇಕಲ್ವ ದೇವರು ಅಂತನೂ ಅರ್ಥವನ್ನು ಕೊಡಬೇಕು. ನಾನು ಅರ್ಥವನ್ನು ಬರೆಸ್ತಾ ಇಲ್ಲ. ಯಾಕೆ ಅಂದರೆ ಇನ್ನೇನು ನಾನೇ ಅರ್ಥ ಹೇಳಾರ್ದೆ ಪರದಾಡ್ತಾ ಇದ್ದೀನಿ. ಇನ್ನೇನು ಅರ್ಥವನ್ನು ಬರೀತೀರ? ಇದನ್ನೇ ಬರೀರಿ, ಇದನ್ನೇ ಬರೆದ್ಬಿಡಿ. ನೀವು ಮುಖ್ಯವಾಗಿ ನಿಮಗೆ ಇಟ್ಟಿರುವ ಪಠ್ಯಭಾಗದಿಂದ ಅನುಭವ ಎಂದರೇನು ವಿವರಿಸಿ. 10 ನಂಬರ್ ಪ್ರಶ್ನೆ. ಅನುಮಾನವೇ ಇಲ್ಲ. ಅನುಭವ ಟಿಪ್ಪಣಿ, ಅಲ್ಲಂ ಪ್ರಭು ಟಿಪ್ಪಣಿ, ಎಲ್ಲ ಅಷ್ಟೇ. ಅಕ್ಮಾದೇವಿ ಟಿಪ್ಪಣಿ, ಕನಕದಾಸ ಟಿಪ್ಪಣಿ, ನಿಜಮಂಗ ಶಿವಯೋಗಿ ಟಿಪ್ಪಣಿ. ಇದು ಬಿಟ್ಟು ನೀನು ಈ ಪದ್ಯದ ಮೇಲೇ ಏನೂ ಕೇಳೋಕ್ಕಾಗಲ್ಲ. ಯಮ ನಿಯಮ ಆಸನ ಪ್ರಾಣಾಯಾಮ ಅಂದರೆ ಏನು ಅಂತ ಕೇಳ್ಬೋದು. ಅದಕ್ಕೆ ನಾನು ಹೇಳಿದ್ದೆನ ಆದ ಅರ್ಥ ಸ್ವಲ್ಪ ಹತ್ತತ್ರ ಬರೋ ಹಾಗೆ ಬರೀರಿ ಅಷ್ಟೇ. ಆದರೆ ನಾನು ಏನೇನೋ ಬೈತೀನಿ ಮಧ್ಯೆ, ಅದನ್ನೆಲ್ಲ ಬರಿಬೇಡಿ ಅಷ್ಟೇ. 435ನೇ ಪದ್ಯ. ಹಿಂದಳ ಅನಂತವನು ಮುಂದಳ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ. ಒಂದು ದಿನವನ್ನೊಳಗೊಂಡು ಮಾತಾಡುವ ಮಹಂತನ ಕಂಡು ಬಲ್ಲವರಾರಯ್ಯ. ಆದ್ಯರು ವೇದ್ಯರು ಅನಂತ ಹಿರಿಯರು ಲಿಂಗದಂತುವ ನರಿಯದೆ ಅಂತೆ ಹೋದರು ಕಾಣ ಗುಹೇಶ್ವರ. ಇದು ಸ್ವಲ್ಪ ವಾಸಿ ಚೆನ್ನಾಗಿದೆ. ಇದು ಹಿಂದಣ ಅನಂತ. ಅನಂತ ಅಂದರೆ ಈ ಅಂತ್ಯ ಇಲ್ಲ ಅಂತ. ಇದ್ರ ಬಗ್ಗೆ ನಾವು ತುಂಬ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಯಾರಿಗೋ ಏನೋ ಹೇಳಿದಾಗೆ ಅಂತ್ಯ ಇಲ್ಲ. ಅನಂತ ಅನ್ನೋದೇ ಇದೆಯಲ್ಲ, ಅನಂತ ಅಂತ ಹೆಸರಿಟ್ಕೋತಾರೆ. ಅನಂತ ಅಂದರೆ ವಿಷ್ಣು ಅಂತ ಅರ್ಥ. ಅನಾದಿ ಅನಂತ ಎಲ್ಲ ಉಪನಿಷತ್ತನೇ. ಇದ್ರ ಬಗ್ಗೆ ನಾನು ಅನೇಕ ಕಡೆ ಹೇಳಿದ್ದೀನಿ. ಇಡೀ ವಿಶ್ವದ ಕಲ್ಪನೆಯನ್ನು ಮಾಡ್ಕೊಂಡಾಗ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಈ ನಮ್ಮದೇನೋ ಇದೆಯಲ್ಲ, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ತರಲೆ ವ್ಯವಹಾರ, ನಾನು ನನ್ನದು, ಇದಕ್ಕೆಲ್ಲ ಆದಿನೂ ಇದೆ ಅಂತ್ಯನೂ ಇದೆ. ಒಂದು ಅಕ್ಕಿಯಿಂದ ಅನ್ನ ಮಾಡಿದ್ರೆ ಅದು ಆದಿ. ರಾತ್ರಿ ಮಧ್ಯರಾತ್ರಿ ಕಳಿಸೋಗುತ್ತೆ ಬೇಸಿಗೆ, ಅಂತ್ಯ. ಇದು ಹಾಗಲ್ಲ. ಅದರಿಂದ ಹಿಂದಣ ಅನಂತವನು ಮುಂದಣ ಅನಂತವನು. ಈ ಹಿಂದೆ ಆಗೋಗಿದೆಯಲ್ಲ ಅನಂತ, ನಮ್ಮಿಂದ ಕೂಡ ತುಂಬ ಅನಂತ ವಿಶ್ವ, ಅನಂತದ್ದಿಲ್ಲ. ನಾನಾಗೋದ್ಮೇಲೂ ಬರುತ್ತಲ್ಲ ಅನಂತ, ಅದನ್ನು ಒಂದು ದಿನ ಒಳಗೊಂಡಿತ್ತು ನೋಡ. ಆ ಎರಡನ್ನೂ ಮಧ್ಯದಲ್ಲಿ ಒಂದು ದಿನಕ್ಕೆ ತಂದು ಬಿಡಬಹುದು. ಹೌದು, ಹಿಂದೆ ಮುಂದೆ ಅಂದರೆ ಭೂತ ಮತ್ತು ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಒಂದು ದಿನವನ್ನು ಒಳಗೊಂಡು ಮಾತಾಡುವ, ಒಂದು ದಿನದ ಬಗ್ಗೆ ಕೂಡ ಮಾತಾಡುವ ಮಹಂತನ ಕಂಡು ಬಲ್ಲವರಾರಯ್ಯ. ಮಹಂತ ಅಂದರೆ ಯೋಗಿ, ಸನ್ಯಾಸಿ, ಸಂತ ಇತ್ಯಾದಿ ಅಲ್ಲ. ಆದ್ಯರು ವೇದ್ಯರು. ಆದ್ಯರು ಅಂದರೆ ಮೊದಲಿದ್ದವರು. ವೇದ್ಯರು ಅಂದರೆ ಎಲ್ಲವನ್ನೂ ತಿಳಿದವರು. ಅನಂತ ಹಿರಿಯರು, ತುಂಬ ದೊಡ್ಡವರು. ಲಿಂಗದ ಅಂತುವನರಿಯದೆ. ಅಂತು ಅಂದರೆ ರೀತಿ, ಹೀಗೆ, ಇಂತು ಅಂತುವನರಿಯದೆ ಅಂತೆ ಹೋದರು ಕಾಡ ಗುಹೇಶ್ವರ ಅಂತ. ಇದು ಅಷ್ಟು ಸುಲಭ ಅಲ್ಲ. ಬಾಯಲ್ಲಿ ಹೇಳ್ಬೋದು ಅನಾದಿ ಅನಂತ ಅಂತ. ಈಗ ಒಂದು ಹೈಪೋಥಿಸಿಸ್ ಹೇಳೋದಾದರೆ, ಯಾವುದು ಹುಟ್ಟುತ್ತೋ ಅದು ಸಾಹಿತ್ಯ, ಅಂದಂದೇ ಹುಟ್ಟಿತ್ತು, ಅಂದಂದೇ ಹೊಂದಿತ್ತು. ಯಾರ್ದು ಬಸವಣ್ಣವ್ರ ವಚನ. ಹುಟ್ಟಿದ್ದೆಲ್ಲ ಸಾಯಲೇಬೇಕಾದ್ರೆ ಹಾಗಾದ್ರೆ ಭೂಮಿ ಸಾಯಬೇಕಲ್ವೇ? ಭೂಮಿ ಯಾವುದು ಹುಟ್ಟಿತು ಅಂತ ಒಂದು ಹೈಪೋಥಿಸಿಸ್ ಇದೆ ತಾನೆ, ಒಂದು ಸೈನ್ಸ್ ಥಿಯರಿ ಇದೆ ತಾನೆ, ಭೂಮಿ ಹುಟ್ಟಿತು ಅಂತ. ಹುಟ್ಟಿದ್ದೆಲ್ಲ ಸಾಯ್ಬೇಕಂದ್ರೆ ಭೂಮಿ ಸಾಯ್ತು ತಾನೆ. ಭೂಮಿನೇ ಸಾಹಿತ್ಯ ಅಂದರೆ ಭೂಮಿ ಮೇಲೆ ಇರೋ ನಮ್ಗತಿ ಏನಪ್ಪ? ಹಾಗೆ ಅನಾದಿ ಅನಂತವನ ಅನಾದಿ ಅನಂತ ಅನ್ನುವ ಕಲ್ಪನೆಯನ್ನು ಮಾಡ್ಕೊಳ್ಳೋದು ತುಂಬ ಕಷ್ಟ. 672ನೇ ವಚನ. ಮನದ ಕೊನೆಯ ಮೊನೆಯ ಮೇಲೆ ನೆನೆದ ನೆನಹು ಜನನ ಮರಣವ ನಿಲ್ಲಿಸಿತ್ತು. ಜ್ಞಾನಜ್ಯೋತಿಯ ಉದಯ ಬಾನು ಕೋಟಿಯ ಮೀರಿ ಸ್ವಾನುಭಾವದ ಉದಯ ಜ್ಞಾನಶೂನ್ಯದಲ್ಲಡಗಿದ ಘನವ ನೇನೆಂಬೆ ಗುಹೇಶ್ವರ. ಏನಪ್ಪ ಇದು ಓದಕ್ಕೆ ಇಷ್ಟೊಂದು ತಡವಿಸ್ತಾ ಇದ್ದೀನಿ ನಾನೇನೆ. ಮನದ ಕೊನೆಯ ಮೊನೆಯ ಮೇಲೆ ನೆನೆದ ನೆನಹು ಜನನ ಮರಣವ ನಿಲ್ಲಿಸಿತ್ತು. ಜ್ಞಾನಜ್ಯೋತಿಯ ಉದಯ ಭಾನುಕೋಟಿಯ ಮೀರಿ ಸ್ವಾನುಭಾವದ ಉದಯ ಜ್ಞಾನ ಶೂನ್ಯದಲ್ಲಡಗಿದ ಘನವ ನೇನೆಂಬೆ ಗುಹೇಶ್ವರ. ಪಾರಿಭಾಷಿಕ ಪದಕೋಶ ಅಂತಿದೆ. 16ನೇ ಸಂಪುಟ, 4ನೇ ಸಂಪುಟ ಇದು ಅಂತ ಹೇಳಿದೆ ಅಲ್ಲ. 16ನೇ ಸಂಪುಟ. ಅದನ್ನು ನಾವು 850 ರೂಪಾಯಿಗೆ 16 ಪುಸ್ತಕ ಕೊಡೋದು. ನಾನು ತಂದಿದ್ದೆ, ನನ್ನ ತಿರುಗ್ತದ್ದು. ಎಷ್ಟು ಪ್ರೀತಿಯಿಂದ ಮೈನೇ ಒರೆಸ್ಕೊಂಡು ಇಟ್ಕೊಂಡಿದ್ದು. ಒಂದು ಹಂತ ಬಂತು ಬಿಡಿ, ಎಲ್ಲ ಹೊರಟೋಯ್ತೀವಿ. ನಾನು ಪಾಠ ಮಾಡ್ತಿರೋದು ಹೊರಟೋಗ್ತೀನಿ ಸ್ವಲ್ಪ ದಿವಸಕ್ಕೆ. ನೋಡಿ ಅಂತ್ಯ ಬಂತು ಅಂತಂದೆ. ಅದಕ್ಕಾಗಿ ಸುಮ್ಮನೆ ತಮಾಷೆ ಮಾಡ್ತೀನಿ ಮಧ್ಯೆ, ಏನೇನೋ ತಿಳ್ಕೊಬೇಡಿ. ಮನದ ಕೊನೆಯ ಮೊನೆಗೆ ತುಟ್ಟ ತುದಿ ಅಂತ ಅಕ್ಕಮಹಾದೇವಿದೊಂದಿದೆ.
ಮುಟ್ಟಿದಲ್ಲಿ ತೊಟ್ಟು ಬಿಟ್ಟ ಹಣ್ಣಿನಂತೆ ತುಟ್ಟ ತುದಿಯ ಬಟ್ಟ ಬಯಲ ತುಟ್ಟ ತುದಿಯ ಮೆಟ್ಟಿನಿಂದೆನು ತುಡಿ ಮೊದಲು ತುಟ್ಟ ತುದಿ ಎಲ್ಲ ಜೋಡಿ ಪದಗಳೆಲ್ಲ ಅದನ್ನು ಹೇಳುತ್ತೆ. ನಮ್ಮ ಮನಸ್ಸು ಅದರ ಕೊನೆ, ಅದೇನೋ ಇದೆ ಅಂತಲ್ಲ ಮನಸ್ಸಿನ ಕೊನೆ ಅಂತ. ಯಾವುದದು ಕೊನೆ ಅಂದರೆ ಏನೂ ಕೆಲಸನೇ ಮಾಡಲಿಲ್ಲ, ಮನಸ್ಸು ನಿಂತು ಬಿಡ್ತು, ಅದೇ ಕೊನೆ. ಮೊನೆ, ಆ ಕೊನೆ ಸಾಲದು, ಅದಕ್ಕೊಂದು ಚೂಪ ತುದಿ ಇರುತ್ತೆ. ಮೊನೆ ನಿಂತುಬಿಟ್ಟಿದೆಯಲ್ಲ, ಅದ್ರ ಮೊನೆಗೆ ಹೋಗಿ ತುಪ್ಪ ತುದಿಗೆ ಮೇಲೆ ಇನ್ನೂ ಮೇಲೆ ಹೋಗಿ ನೆನೆಹು ಅಲ್ಲಿ ನೆನೆಸ್ಕೊಂಡಲ್ಲ ನಾನು ದೇವರನ್ನು. ಆ ನೆನಹು ಜನನ ಮರಣವ ನಿಲ್ಲಿಸಿತ್ತು. ಅದೇ ತುಂಬ ಮುಖ್ಯವಾಗಿ ಬೇಕಾಗಿರೋದು. ಜನನ ಮರಣ ಇರಬಾರ್ದು ಇವರಿಗೆ. ಹುಟ್ಟು ಸಾವು ಬೇಡ. ಹುಟ್ಟು ಸಾವು ಬೇಡ ಅಂದರೆ ಏನರ್ಥ ಅಂದರೆ ಅನಂತ ಅಂತ ಅರ್ಥ. ಹುಟ್ಟು ಸಾವು ಅಂದರೆ ಪ್ರಾರಂಭ ಮತ್ತು ಕೊನೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲ. ಹುಟ್ಟು ಸಾವು ಅನ್ನೋದು ಅದು ಬೇಡ ಅಂತ ಹೇಳ್ತಾರೆ. ಪ್ರಕೃತಿ ನಿಯಮವನ್ನು ಮೀರುವ ಕೆಲಸ ಇದು. ಯಾಕೆ ಪ್ರಕೃತಿ ನಿಯಮ ಭೂಮಿಗೆ ಮಾತ್ರ ಅನ್ವಯಿಸೋದು, ಎಲ್ಲಕ್ಕೂ ಅಲ್ವಲ್ಲ, ವಿಶ್ವಕ್ಕಲ್ವಲ್ವಾ. ಜ್ಞಾನ ಜ್ಯೋತಿಯ ಉದಯ, ಆಗ ನಮಗೆ ಜ್ಞಾನ ಅನ್ನುವ ಜ್ಯೋತಿಯ ಉದಯ ಆಗುತ್ತೆ. ಜ್ಞಾನ ಅನ್ನುವ ಜ್ಯೋತಿ ಹುಟ್ಟುತ್ತೆ. ಆ ಹುಟ್ಟುವಿಕೆ ಇದೆಯಲ್ಲ, ಭಾನುಕೋಟಿಯ ಮೀರಿ. ಭಾನು ಮಹಾಪ್ರಾಣ ಭಾನು ಅಂದರೆ ಸೂರ್ಯ, ಅಲ್ಪ ಪ್ರಾಣ ಭಾನು ಅಂದರೆ ಆಕಾಶ. ಭಾನು ಅಂದರೆ ಆಕಾಶ, ಭಾನು ಅಂದರೆ ಸೂರ್ಯ. ಭಾನುಕೋಟಿ, ಒಂದು ಸೂರ್ಯನೇ ನೋಡೋಕ್ಕಾಗ್ತಿಲ್ಲ ನಮಗೆ. ಕೋಟಿ ಸೂರ್ಯರ ಕೋಟಿ, ಇದೆಲ್ಲ ಪುರಾಣಗಳದೇ ವರ್ಣನೆ. ಹೇಳಿದೆ ಯಾವುದೋ ಒಂದು ಕ್ಲಾಸ್ನಲ್ಲಿ ದೇವರನ್ನು ವರ್ಣಿಸ್ಬೇಕಾದ್ರೆ ಕೋಟಿ ಸೂರ್ಯಪ್ರಭೆ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಕಾಣಿಸಲ್ಲ ಅಂತ ಹೇಳಿದೆ. ಭಾನುಕೋಟಿಯ ಮೀರಿ ಸ್ವಾನುಭಾವದ ಉದಯ. ಸ್ವಾನುಭಾವ ಅಂದರೆ ನನ್ನ ಅನುಭವಕ್ಕೆ ಬಂದದ್ದು. ಉದಯ ಜ್ಞಾನ ಶೂನ್ಯದಲ್ಲಿ ಅಡಗಿದೆ. ಅಲ್ಲಿ ಜ್ಞಾನ ಕೂಡ ಶೂನ್ಯ ಆಗೋಗ್ಬಿಡುತ್ತೆ, ಜ್ಞಾನ ಕೂಡ ಇಲ್ಲ ಆಗೋಗ್ಬಿಡುತ್ತೆ. ಘನ ಅಂದರೆ ದೇವರು, ಘನವನೀನೆಂಬೆ ಗುಹೇಶ್ವರ ಅಂತ. ಅಂದರೆ ಈಗ ಏನಾಗೋಗುತ್ತೆ ಅಂದರೆ ಅನುಭವ ಅಂದರೆ ಏನು ಅಂದರೆ ಅರ್ಥ ಆಗದೆ ಇರೋ ಥರ ಬರೆಯೋದೇ ಅನುಭವ ಅಂತ ಆಗುತ್ತೆ. ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ ಅಂತ. ಅಲ್ಲಮ್ಮನ್ನ ನಾವು ಒಗಟಿನ ವಚನ ಬರೀತಾನೆ ಅಂತ ಅಂತಾರೆ. ಒಗಟಿನ ವಚನ ಬರೀತಾನೆ, ಒಗಟಿನ ವಚನ ಒಡಪಿನ ವಚನ ಅರ್ಥ ಆಗೋದಿಲ್ಲ ಅಂತ. ಅವನ ಅಂಥ ಅಲ್ಲಮ್ಮನ ಅನುಭವವನ್ನು ಕುರಿತ ವಚನಗಳು ಅರ್ಥ ಆಗೋದುಂಟೆ, ಅರ್ಥ ಆಗೋದಿಲ್ಲವಾಗಿ ನಾವೇನು ಮಾಡ್ತೀವಿ ಅಂದರೆ ಬಹಳ ಸುಲಭವಾದ ಒಂದು ಶಾರ್ಟ್ಕಟ್ ಇದೆ. ನಾವು ಮನುಷ್ಯರು, ನಮಗೊಂದು ಲಿಮಿಟ್ ಇದೆ. ಆದ್ದರಿಂದ ನಾವು ಒಂದು ಶಾರ್ಟ್ಕಟ್ ಉಪಯೋಗಿಸ್ತೀವಿ. ಏನದು ಅಂತಂದರೆ ಆದದನ್ನೇ ಬರೆದಿಟ್ಬಿಟ್ಟ. ತಪ್ಪುನಕ್ಕೂ ಆಗಲ್ಲ ನೋಡಿ, ಮೌಲ್ಯಮಾಪನ ಮಾಡೋಕ್ಕೆ ಅದು ತಪ್ಪುನಕ್ಕೆ ಆಗಲ್ಲ. ಈಗ ಪ್ರಶ್ನೆ ಏನಪ್ಪ ಬರ್ಬೋದು ಅಂತ ನಾನು ಹೇಳಿಬಿಟ್ಟಿದ್ದೀನಿ. ಈಗ ಅಕ್ಕಮಹಾದೇವಿದು ಒಂದು ವಚನ ಇದೆ. ಇವು ಅಕ್ಕಮಹಾದೇವಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತ, ಅದರಲ್ಲಿ ಇಂಥ ವಚನ ಇಟ್ಟಿದ್ದಾರಲ್ಲ ಅಂತ ಹೇಳಿ ನನಗನ್ನಿಸ್ತಿದೆ. ಬಟ್ ಅವಾಗ ನಾವು ಮೇಲೆ ನೋಡಬೇಕು, ಮೇಲೆ ಬೋರ್ಡಲ್ಲಿ ಮೇಲೆ ಅನುಭವ ಅಂತಿದೆ ಅಂದ್ಬಿಟ್ಟು. ಈಗ ಅಕ್ಕಮಹಾದೇವಿ ಪರಿಚಯ. ಉಡುತಡಿಯಲ್ಲಿ ಹುಟ್ಟಿದ ಅಕ್ಕಮಹಾದೇವಿಯು ಬಾಲ್ಯದಿಂದಲೇ ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದುಕೊಂಡು ಬೆಳೆದವಳು. ಆಕಸ್ಮಿಕವಾಗಿ ರಾಜನಾದ ಕೌಶಿಕನು ಅವಳನ್ನು ಕಂಡು ಮದುವೆಯಾಗ ಬಯಸಿದನು. ಅವಳು 3 ಷರತ್ತುಗಳನ್ನು ಹಾಕಿ ಅವನನ್ನು ಮದುವೆಯಾಗಿ, ಷರತ್ತುಗಳನ್ನು ಅವನು ಮುರಿಯುತ್ತಲೇ ದೂರ ಹೋದಳೆಂದು ಮದುವೆಯಾಗಿರಲಿಲ್ಲ. ಷರತ್ತುಗಳನ್ನು ಮುರಿದಾಗ ದೂರ ಹೋದಳೆಂದು 2 ರೀತಿಯ ಅಭಿಪ್ರಾಯಗಳಿವೆ. ಬಸವರಾಜ ಕಟ್ಟಿಮನಿಯವರ ಗಿರಿಯ ನವಿಲು ಮೊದಲ ಅಭಿಪ್ರಾಯವನ್ನು ಹೇಳುತ್ತೆ, ಅಂದರೆ ಮದುವೆ ಆಗಿತ್ತು ಅಂತ ಹೇಳ್ತಾರೆ. ತಿಪ್ಪೇರುದ್ರ ಸ್ವಾಮಿಯವರ ಕದಳಿಯ ಕರ್ಪೂರ 2ನೇ ಅಭಿಪ್ರಾಯಕ್ಕೆ. ಆದರೆ ಕೆಲವರು ಲಿಂಗಾಯತರಿಗೆ ಅದು ಹಿಡಿಸ್ತಿಲ್ಲ. ಮದುವೆ ಆಗಿದ್ದೊಂದು ಅವ್ರಿಗೆ ಒಂಥರ ಅಸಹ್ಯ ಅನಿಸುತ್ತೆ, ಅದಕ್ಕೆ ಇಲ್ಲ ಮದುವೆ ಆಗಿರಲಿಲ್ಲ. ಸೊ 2 ರೀತಿಯ ಹೇಳಿಕೆಗಳಿವೆ 2 ಪುಸ್ತಕಗಳಲ್ಲಿ. ಇದು ಅವರವರ ಮಡಿವಂತಿಕೆಗೆ ಸಂಬಂಧಿಸಿದ ವಿಚಾರ. ಏಕೆಂದರೆ ಅಕ್ಕನ ಬದುಕನ್ನು ಕಂಡವರಿಗೆ ಮದುವೆ ಎಂಬ ಪದ ಮುಖ್ಯವಾಗುವುದಿಲ್ಲ. ಹಾಗೆ ಹೊರಟ ಅಕ್ಕ ದಿಗಂಬರೆಯಾಗಿ ಹೊರಟಳೋ, ಕೇಶಾಂಬರೆಯಾಗಿ ಹೊರಟಳೋ. ದಿಗಂಬರೆ ಅಂದರೆ ಬಟನೆಯಲ್ಲೇ ಹೊರಟೋದು, ಸೀರೆ ಬಿಸಾಕಿ ಹೊರಟೋದು ಅಂತ. ಆಮೇಲೆ ಅವಳು ಕೂದಲಿಂದ ಮೈ ಮುಚ್ಕೊಂಡು ಅಂತ ಇವ್ರು ಹೇಳ್ತಾರೆ ತಿರುಪತಿ ಸ್ವಾಮಿಗಳು. ಅದೆಲ್ಲ ಸಾಧ್ಯವೇ? ಕೂದಲಿಂದ ಮೈ ಮುಚ್ಕೊಳಕ್ಕಾಗ್ತೀವಿ, ಬುರುಡೆನೇ ಮುಚ್ಚಲ್ಲ ಕೂದಲು. ಎಷ್ಟು ಅದೇ ಒಂದು ಕಪ್ಪು ಬಣ್ಣದ ಬಟ್ಟೆಯನ್ನು ಅವಳಿಗೆ ಹಾಕಿದ್ರು, ಕಪ್ಪು ಬಣ್ಣದ ಸೀರೆಯನ್ನು ಉಡಿಸೋದು, ಅದ್ರ ಮೇಲೆ ಅವಳು ಕೂದಲು ಬಿಚ್ಚಿ ಬಿರಿಕೊಂಡಿದ್ಲು ಅಂತ ಇಟ್ಕೊಳ್ಬೋದು. ದಿಗಂಬರಿಯಾಗಿ ಹೊರಟಳೋ, ಕೇಶಾಂಬರಿಯಾಗಿ ಹೊರಟಳೋ, ಅಥವಾ ಅದು ಕಾದಂಬರಿಕಾರರನ್ನು, ನಾಟಕ ಮತ್ತು ಚಲನಚಿತ್ರ ನಿರ್ದೇಶಕರನ್ನು ಕಾಡಿದೆ. ಅವರು ತಮ್ಮ ಅನುಕೂಲಕ್ಕಾಗಿ 2ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಉಡುತಡಿಯಿಂದ ಹೊರಟ ಅಂದರೆ ದಿಗಂಬರಿಯಾಗಿ ತೋರ್ಸೋಕ್ಕೆ ಸಾಧ್ಯ ಇಲ್ವಲ್ಲ, ಅದರಿಂದ ಕೇಶಾಂಬರಿ ಅಂತ ಮಾಡ್ತಾರೆ ಅಂತ. ಉಡುತಡಿಯಿಂದ ಹೊರಟ ಅಕ್ಕನೂ ಕಲ್ಯಾಣವನ್ನೇ ಸೇರುತ್ತಾಳೆ ಎಂದರೆ ಬಸವಣ್ಣನ ಹೆಸರು ಆಗಲೇ ಪ್ರಸಿದ್ಧಿಯಾಗಿರಬೇಕು ಎನಿಸುತ್ತದೆ. ಕಲ್ಯಾಣದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಕುಳಿತಿದ್ದ ಅಲ್ಲಮನು ಅವಳ ಬರುವಿಕೆಯನ್ನು ಧ್ಯಾನದಿಂದಲೇ ತಿಳಿದು ಅವಳನ್ನು ಪರೀಕ್ಷಿಸಲು ಕಿನ್ನರಿ ಬೊಮ್ಮೆಯ ಮೊದಲಾದವರನ್ನು ಕಳಿಸುತ್ತಾನೆ. ಅಲ್ಲಮ್ಮ ನೋಡಿದ ಆ ಪರೀಕ್ಷೆಯಲ್ಲಿ ಗೆದ್ದ ಅಕ್ಕನು ಆನಂತರ ಅವನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿ ಉತ್ತರಿಸಿದ ನಂತರ ಅವಳಿಗೆ ಅಲ್ಲಿ ಪ್ರವೇಶ ದೊರೆಯುತ್ತದೆ. ಎಲ್ಲ ವಿವರಣೆಯು ಶೂನ್ಯ ಸಂಪಾದನೆಗಳಲ್ಲಿದೆ.
ಆದರೆ ನಂತರದಲ್ಲಿ ಅಕ್ಕ ಕಲ್ಯಾಣದಲ್ಲಿ ಕಳೆದ ವಿವರಗಳು ಹೆಚ್ಚಾಗಿ ದೊರೆಯುವುದಿಲ್ಲ. ಹೀಗಾಗಿ ಅವಳು ಬಹು ಬೇಗನೆ ಶ್ರೀಶೈಲಕ್ಕೆ ಹೊರಟು ಬಿಟ್ಟಿರಬಹುದು. ಅಲ್ಲಿ ಕದಳಿಯಲ್ಲಿ ಅವಳು ಐಕ್ಯವಾದಳೆಂದು ಹೇಳುತ್ತಾರೆ. ಇದು ಅವಳ ಸಾವನ್ನು ತಿಳಿಸುವ ಅಲಂಕಾರಿಕ ಪದವಿರಬಹುದು. ಇಷ್ಟು ಸಾಕು. ಯಾಕೆಂತಂದರೆ ನನ್ನದೇ ಒಂದು ವಿಡಿಯೋ ಇದೆ, ಅಲ್ಲಮ್ಮ ಪ್ರಭು ಅಂತಿದೆ, ಅಕ್ಕ ಮಹಾದೇವಿ ಅಂತಿದೆ. ಆ ವಿಡಿಯೋ ನೀವು ನೋಡಬಹುದು. ಇಲ್ಲಿ ಹೆಚ್ಚಿನ ವಿವರ ಅವಶ್ಯಕತೆ ಇಲ್ಲಲ್ಲ. ಪ್ರಶ್ನೆ ಅದಲ್ವಲ್ಲ. ಪ್ರಶ್ನೆ ಅಕ್ಕ ಮಹಾದೇವಿ ಮೇಲೆ ಅಲ್ಲ ಇದಿರೋದು. ವಿಡಿಯೋ ಇದು ಪಾಠ ಇರೋದು ಅಕ್ಕ ಮಹಾದೇವಿ ಮೇಲೆಲ್ಲ. ಅವಳ 4 ವಚನಗಳು ಮಾತ್ರ, 1, 2, 3, 4. ಇಲ್ಲಿ ಮತ್ತೆ ಅದೇ ಅಕ್ಕ ಮಹಾದೇವಿ ಇದು 3ನೇ ಸಂಪುಟ, ಶಿವಶರಣೆಯರ ವಚನಗಳು ಅಂತ ಪುಸ್ತಕ ಪ್ರಾಧಿಕಾರದ್ದು. ಅಲ್ಲಿ 132ನೇ ವಚನ ಓದ್ಬಿಡ್ತೀನಿ. ಒಳಗಣ ಗಂಡನಯ್ಯ ಹೊರಗಣ ಮಿಂಡನಯ್ಯ, ಎರಡನ್ನೂ ನಡೆಸಲು ಬಾರದಯ್ಯ. ಲೌಕಿಕ ಪಾರಮಾರ್ಥ ಎಂಬ ಎರಡನ್ನೂ ನಡೆಸಲು ಬಾರದಯ್ಯ. ಚನ್ನಮಲ್ಲಿಕಾರ್ಜುನಯ್ಯ, ಬಿಲ್ವ ಬೆಳುವಲಕಾಯಿ ಒಂದಾಗಿ ಹಿಡಿಯಲು ಬಾರದಯ್ಯ. ಇವಳಿದು ವಾಸಿ ಇದ್ದಿದ್ರಲ್ವ, ಕೊನೆ ಪಕ್ಷ ಕನ್ನಡ ಮಾತಾಡ್ತಾಳೆ, ಅರ್ಥ ಆಗೋ ಮಾತಾಡ್ತಾಳೆ. ಅವಳು ಹೇಳ್ತಿರೋದು ಒಳಗಣ ಗಂಡ ಹೊರಗಣ ಮಿಂಡ. ಒಳಗೊಬ್ಬ ಗಂಡ, ಮನಸ್ಸಿನೊಳಗೆ ನನಗೆ ಒಬ್ಬ ಗಂಡ ಇದ್ದಾನೆ, ಅವಳಿಗೆ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತಲ್ಲ. ಹೊರಗಣ ಮಿಂಡ, ನಾನು ಹೊರಗಡೆ ಯಾವನಾರು ಹೋಗ ಗಿವ್ಷಿಕ ಅದು ಇದು ಅಂತಂತಿರಲ್ಲ ನೀವು. ಹೊರಗಡೆ ಒಬ್ಬ ಮಿಂಡನ್ನ ಇಟ್ಕೊಳ್ಳ, ಒಳಗಡೆ ಒಬ್ಬ ಗಂಡ ಇರುವಾಗ ಅವನೊಬ್ಬ ಗಂಡ ಇವನೊಬ್ಬ ಮಿಂಡನ. ಎರಡನ್ನೂ ನಡೆಸಲು ಬಾರದೆಯ. ಹಾಗಿರಬಾರ್ದು. ಒಳಗೂ ಹೊರಗೂ ಎಲ್ಲ ಒಂದೇ, ಮನಸ್ಸಿನೊಳಗೂ ಒಬ್ಬ ಹೊರಗೊಬ್ಬ ಇರಬಾರ್ದು. ಆ ಎರಡು ಬೇಡ ಅಂತ. ಹಾಗಂದರೆ ಲೌಕಿಕ ಪಾರಮಾರ್ಥ ಎಂಬ ಎರಡನ್ನೂ ನಡೆಸಲು ಬಾರದಯ್ಯ. ಲೌಕಿಕ ಜೀವನ ಅಂದರೆ ಇಹಲೋಕದ ಜೀವನ, ಪಾರಮಾರ್ಥಿಕ ಅಂದರೆ ಪರಲೋಕದ ಜೀವನ. ಈ ಸಾಧು ಸಂತರು ಸನ್ಯಾಸಿಗಳು ಲೌಕಿಕ ಜೀವನಕ್ಕೆ ಬೆಲೆ ಕೊಡಲ್ಲ. ಇರಬೇಕು, ಇರ್ತಾರಷ್ಟೇ. ಅವ್ರ ಗಮನ ಎಲ್ಲ ಪರಮಾರ್ಥದ ಕಡೆಗಿರುತ್ತೆ, ಪರಲೋಕದ ಕಡೆಗಿರುತ್ತೆ. ಎರಡನ್ನೂ ನಾನು ನಡೆಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಚನ್ನಮಲ್ಲಿಕಾರ್ಜುನಯ್ಯ ಹೇಗೆ ಅಂದರೆ ಬಿಲ್ವ ಬೆಳುವಲಕಾಯಿ. ಬಿಲ್ವಪತ್ರೆ ಅಂತ ಒಂದು ಮರ ಇದೆ, ಬಿಲ್ಪತ್ರೆ ಮರ ಅಂತ. ಬಿಲ್ಪತ್ರೆ ಎಲೆನ ಪೂಜೆ ಮಾಡ್ತಾರೆ ಶಿವನಿಗೆ. ಅದು ಕಾಯಿ ಬಿಡುತ್ತೆ, ಹಸಿರು ಬಣ್ಣಕ್ಕೆ ಒಂಥರ ಪುಟ್ಟ ತೆಂಗಿನಕಾಯಿ, ಮರದಿಂದ ಬಿದ್ದೋಗಿರುತ್ತಲ್ಲ ತೆಂಗಿನಕಾಯಿ, ಇನ್ನು ಈಚು ಆ ಥರ ಇರುತ್ತೆ. ಬೆಳವಲಕಾಯಿ ಅಂತ ಒಂದಿರುತ್ತೆ, ಅದೇನೋ ಬೆಳವಲದ ಮಡಿಲಲ್ಲಿ ಅಂತ ಒಂದು ಸಿನಿಮಾ ಬರೀದೆ. ಬೆಳವಲಕಾಯಿ ನಾನು ನೋಡಿಲ್ಲ, ಪಡವಲಕಾಯಿ ಗೊತ್ತು ನನಗೆ. ಅದೇ ಥರದ್ದೊಂದಂತೆ ಬೆಳವಲಕಾಯಿ ಅಂತ ಹೇಳಿ, ಬೆಳ್ಳು ಗುಂಡಿಗೆ. ಎರಡೂ ಒಂದೇನಾ? ಇಲ್ಲ. ಯಾಕೆಂದರೆ ಬೆಳವಲಕಾಯಿನ ಅಡುಗೆ ಮಾಡೋಕ್ಕೆ ಉಪಯೋಗಿಸ್ತಾರೋ ಏನೋ ಗೊತ್ತಿಲ್ಲ. ಆದರೆ ಬಿಲ್ಪತ್ರೆ ಕಾಯಿ ಇದೆಯಲ್ಲ, ಬಿಲ್ವದ ಕಾಯಿ, ಅದನ್ನು ಅಡುಗೆ ಮಾಡೋಕ್ಕೆ ಉಪಯೋಗಿಸೋಕ್ಕಾಗಲ್ಲ, ಯಾಕೆಂದರೆ ಕಹಿಯದು. ಅಯ್ಯೋ ಕಾಯಿ ಅಂತ ನಾವೇನು. ಬಿಲ್ಪತ್ರೆ ಎಲೆ ಶ್ರೇಷ್ಠ, ಅದು 3 ದಳ ಇರೋ ಎಲೆ ಶಿವನಿಗೆ ತುಂಬ ಶ್ರೇಷ್ಠ. ಶಿವನಿಗೆ ಸಂಬಂಧಪಟ್ಟ ಎಲ್ಲ ಹಬ್ಬಗಳಲ್ಲೂ, ಶಿವರಾತ್ರಿಲೂ ಅದೇ ಕಾಯಿನೂ ಪೂಜೆ ಮಾಡಬಹುದೇನೋ, ಮಾಡ್ತಾರೆ. ಆದರೆ ಬೆಳವಲಕಾಯಿ ಜೊತೆ ಹೋಲಿಸ್ಬೇಡಿ. ಈ ತರಕಾರಿ ಕಾಯಿ ತೊಗೊಂಡು ಅದನ್ನು ಹಾಗಂತೇನು ಇದು ಬೆಳವಲಕಾಯಿ ಇತ್ತಂತ ಬಾಯಿ ಹಾಕೊಂಡ್ರೆ ಕಹಿಯದು. ಆದ್ದರಿಂದ ಬಿಲ್ಪತ್ರೆ ಎಲೆನೂ ಕಹಿನೇ. ತಿಂದು ನೋಡಿ ಅನುಭವಿಸಿ ಹೇಳ್ತಾ ಇರೋದು. ಅದೆರಡು ಬೆರೆಸ್ಬಾರ್ದು ಅಂತ. ಅಂದರೆ ಇವಳು ಏನು ಹೇಳ್ತಾಳೆ, ಅನುಭವದ ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಳಗೊಂದು ಹೊರಗೊಂದು. ಈಗ ಇವನು ಗಂಡ ಆಗ್ತಾನೆ, ಅವ್ನು ಮಿಂಡ ಆಗ್ತಾನೆ. ಇದು ಅಲೌಕಿಕ, ಅದು ಪಾರಮಾರ್ಥಿಕ. ಎಲ್ಲೆಲ್ಲಿ ಯಾವುದೋ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತನೋ ಭಾವ ಕಂಡು ಬರುತ್ತೆ. 179ನೇ ವಚನ. ಕಿಚ್ಚಿಲ್ಲದ ಮರನ ಕ್ರಿಮಿ ಇಂಬುಗೊಂಡಂತೆ. ಕೆಚ್ಚಿಲ್ಲದ ಮರನ ಕ್ರಿಮಿ ಇಂಬುಗೊಂಡಂತೆ ಎಂದಿದೆ. ಒಡೆಯನಿಲ್ಲದ ಮನೆಯ ಶುನಕ ಸಂಚುಗೊಂಬಂತೆ. ನೃಪತಿ ಇಲ್ಲದ ದೇಶವ ಮನ್ನೆಯರು ಇಂಬುಗೊಂಡಂತೆ. ನಿಮ್ಮ ನೆನಹಿಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳು ಇಂಬುಗೊಂಬಂತೆ. ಚನ್ನಮಲ್ಲಿಕಾರ್ಜುನ. ಪರವಾಗಿಲ್ಲ, ಚೆನ್ನಾಗೇ ಇದೆ. ಅವಳು ನೋಡಿ, ಅವಳಿಗೆ ಅನುಭವ ಯೋಚನೆ ಬರೆದ್ರೂ ಅವಳಿಗೆ ಕಾವ್ಯದ ಗುಣ ಹೋಗೋದಿಲ್ಲ. ಅವಳಲ್ಲಿದೆ ಅದು. ಕೆಚ್ಚಿಲ್ಲದ ಮರ ಅಂತ. ಕೆಚ್ಚು ಅಂದರೆ ಏನು? ಕಿಚ್ಚು ಅಂತ ನಾನು ಅದಕ್ಕೆ ಓದಿದೆ, ಬಟ್ ಕೆಚ್ಚು ಅಂತ ಪ್ರಿಂಟ್ ಆಗಿದೆ. ಏನು ಮಾಡೋಣ? ಕೆಚ್ಚಿಲ್ಲದ ಮರ. ಕೆಚ್ಚು ಅಂದರೆ ಧೈರ್ಯ. ಮರಕ್ಕೆ ಎಂತದಪ್ಪ ಧೈರ್ಯ? ಮರ ಧೈರ್ಯ ಅಂದರೆ ಮರ ಗಟ್ಮುಟ್ಟಾಗಿದೆ ಅಂತ. ಗಟ್ಮುಟ್ಟಾಗಿದೆ. ಗಟ್ಮುಟ್ಟಾಗಿಲ್ಲದೆ ಇದ್ರೆ ಏನಾಗುತ್ತೆ ಗೊತ್ತಾ? ಮರ ಗಟ್ಮುಟ್ಟಾಗಿದ್ದರೆ ಅದಕ್ಕೆ ಯಾವ ಕ್ರಿಮಿ ಕೀಟ ಬಂದರೂ ಏನೂ ಆಗಲ್ಲ. ಪಾಪ ಭತ್ತದ ಬೆಳೆ ಅದಕ್ಕೆಲ್ಲ ಕ್ರಿಮಿ ಕೀಟ ಬಂದರೆ ಕಷ್ಟ. ಮರಕ್ಕೆ ಅದೇನೂ ಆಗಲ್ಲ. ಮರಕ್ಕೆ ಬರೋದು ಗೆದ್ದಲು ಹುಳು ಒಂದೇ, ಇನ್ನೇನಿದೆ ಅಂತ ಬರುತ್ತೆ ಮರಕ್ಕೆ ಬರೋದು ಗೆದ್ದಲು ಹುಳು. ಅದೇ ಕ್ರಿಮಿ ಅಂದರೆ ಗೆದ್ದಲು ಹುಳು ಅಂತ ಇಟ್ಕೊಳ್ಳಿ. ಒಳಗೊಳಗೆ ಕೊರೆಯುತ್ತೆ ಅದು. ಮರನ ಒಳಗೊಳಗೆ ಕೊರೆದು ಬಿಡುತ್ತೆ, ಟೊಳ್ಳು ಮಾಡಿಬಿಡುತ್ತೆ ಮರನ. ಒಳಗಡೆ ಎಲ್ಲ ಹೊಟ್ಟೋದ್ರೆ ಮರ ಸತ್ತೋಗುತ್ತೆ. ಅದರಿಂದ
ಕೆಚ್ಚಿಲ್ಲದ ಮರವ ಕ್ರಿಮಿ ಇಂಬುಗೊಂಬಂತೆ. ಗಟ್ಮುಟ್ಟಾಗಿಲ್ಲದೆ ಇರೋ ಮರನ ಗೆದ್ದಲು ಹಿಡಿಯುತ್ತೆ, ಅಷ್ಟೇ ಬರೀ. ಗಟ್ಮುಟ್ಟಾಗಿಲ್ಲದೆ ಇರೋ ಮರನ ಗೆದ್ದಲು ಹಿಡಿಯುತ್ತೆ ಅಂತ ಬರೀ. ನಾ ಹೇಳುವಾಗಲೇ ಅಲ್ಲಲ್ಲೇ ಬರ್ಕೊಂಡು ಬಿಡ್ಬೋದು, ಇದೇನು ಮೊದಲನೇ ಕ್ಲಾಸ್ ಅಲ್ವಲ್ಲ. ಆಮೇಲೆ ಒಡೆಯನಿಲ್ಲದ ಮನೆಯ ಶುನಕ ಸಂಚುಗೊಂಬಂತೆ. ಶುನಕ ಅಂದರೆ ನಾಯಿ. ಈಗ ಮನೆಯೊಳಗೆ ನಾಯಿ ಸಾಕ್ತಾರೆ ಪಾಪ, ಆ ಕಾಲ ಬೇರೆ. ಒಡೆಯನಿಲ್ಲದ ಮನೆಯೊಳಗೆ ಯಜಮಾನ ಇಲ್ಲ ಅಂತ ಬಂದರೆ ನಾಯಿ ಬಂದು ಮಲ್ಕೊಂಡ್ಬಿಡುತ್ತೆ ಅಂತ. ನಾಯಿ ಬಂದು ಮಲ್ಕೊಂಡ್ಬಿಡೋದು ಅಂದರೆ ನಿಕೃಷ್ಟ ಅಂತಿತ್ತು. ಯಾಕೆಂದರೆ ಅವಾಗ ಪ್ರಾಣಿಗಳನ್ನು ನೋಡ್ತಾ ಇದ್ದ ರೀತಿನೇ ಬೇರೆ. ಶುನಕನ್ ಪದನೇ ಅಂದಣವನೇರಿದ ಶುನಕನಂತೆ ಅಂತ ಬಸವಣ್ಣ ಬರೀತಾರೆ. ಕಂಡರೆ ಬಿಡೋದು ಮುನಿನ ಸ್ವಭಾವ ಅಂತ ಹೇಳಿ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅದೇ ಒಡೆಯನಿಲ್ಲದ ಮನೆಯನ್ನು ನಾಯಿ ಬಂದು ಸೇರಿಕೊಳ್ಳುತ್ತೆ. ಈ ಸಂಚುಗೊಂಬಂತೆ ಅಂದರೆ ಸಂಚಾಕಿ ಬಂದು ಒಳಗೆ ಸೇರಿಕೊಳ್ಳುತ್ತೆ. ನೃಪತಿ ಇಲ್ಲದ ದೇಶವ ರಾಜ ಅಂದರೆ ಒಳ್ಳೆ ಸರಿಯಾದ ರಾಜ ಆಗಬೇಕು. ಅವನಿಲ್ಲದ ದೇಶವನ್ನು ಮನ್ನೆಯರು ಇಂಬುಗೊಂಬಂತೆ. ಮನ್ನೆಯರು ಅಂದರೆ ಆಶ್ರಿತ ರಾಜರು, ಆಶ್ರಿತ ರಾಜರು. ಈಗ ತಪ್ಪ ಕಾಣಿಕೆ ಕೊಟ್ಟು ಆಶ್ರಯದಲ್ಲಿ ಇರ್ತಾರಲ್ಲ ಸಣ್ಣ ಪುಟ್ಟ ರಾಜರು. ದೊಡ್ಡ ಈಗ ಚಕ್ರವರ್ತಿ ಅಂದರೆ ಏನಂತ, ಅವನಿಗೆ ಸಾಮಂತರು ತುಂಬ ಜನ ಇದ್ದಾರೆ ಅಂತ ಅರ್ಥ. ಈ ಸಾಮಂತ ರಾಜರು ಬಂದು ರಾಜ್ಯನ ಕೊಳ್ಳೆ ಹೊಡೆದ್ಬಿಡ್ತಾರೆ. ಇದು ಸಹಜವೇ. ಈಗ ದೇಹಕ್ಕೇ ಒಂದು ಸ್ವಲ್ಪ ಕಾಯಿಲೆ ಬಂತು ಅಂದರೆ ದೇಹಕ್ಕೆ ಬೇರೆ 108 ಕಾಯಿಲೆಗಳನ್ನು ಇಟ್ಕೊಳ್ಳುತ್ತವೆ. ಯಾಕೆಂದರೆ ದೇಹ ವೀಕ್ ಆಗಿದೆ, ಇದಾಗಿದೆ, ನಿಶಕ್ತವಾಗಿದೆ ಅಂತ. ಹಾಗೆ ರಾಜ ಇಲ್ಲದ ದೇಶವನ್ನು ಸಾಮಂತರು ಆಕ್ರಮಿಸುವಂತೆ. ನಿಮ್ಮ ನೆನಹಿಲ್ಲದ ಶರೀರವ, ದೇವರನ್ನೇ ನೆನಪಿಸ್ಕೊಳ್ಳದೆ ಇರುವ ಶರೀರವನ್ನು ಭೂತ ಪ್ರೇತ ಪಿಶಾಚಿಗಳು ಇಂಬುಗೊಂಬಂತೆ. ದೇವರನ್ನು ನೆನಪಿಸ್ಕೊಳ್ಳದೆ ಇರೋ ದೇಹನ ಭೂತ ಪ್ರೇತ ಪಿಶಾಚಿ ಬಂದು ಸೇರ್ಕೊಂಡ್ಬಿಡುತ್ತಾ ಅಂತಂದರೆ, ನಾವು ಭೂತ ಪ್ರೇತ ಪಿಶಾಚಿ ಅಂದರೆ ಅಲ್ಲೆಲ್ಲೋ ಹೋಗಿ ದೆವ್ವ ಬಿಡಿಸ್ತಾರಲ್ಲ ಬೇವಿನ ಸೊಪ್ಪಿಂದ ಹೊಡೆದು, ಅದಲ್ಲ. ಭೂತ ಪ್ರೇತ ಪಿಶಾಚಿ ಅಂದರೆ ಆ ಮನಸ್ಸಿನೊಳಗೆ ಇದೆ ಭೂತ ಪ್ರೇತ ಪಿಶಾಚಿ. ಯಾಕೆ ದೇವ್ರ ಧ್ಯಾನ ಇಲ್ಲ. ಈಗ ಏನಪ್ಪ ಮಾಡಲಿ 24 ಗಂಟೆ ದೇವ್ರ ಧ್ಯಾನ ಮಾಡೋಕ್ಕಾಗಲ್ಲ ಅಂತಾರೆ. ಆಗುತ್ತೆ, ಅದ್ಯಾಕಾಗಲ್ಲ, ಮಾಡಿದಾಡಿ ಇದಾಗುತ್ತೆ. ಹಾಗಾಗಲ್ಲ ಅನ್ನೋರ್ಗೇನಾಗುತ್ತೆ, ಆವಾಗ ಪಕ್ಕದ ಮನೆಯವ್ರು ಏನು ಮಾಡ್ತಾರೆ, ಇವರೆಲ್ಲಿ ಹೋಗಿದ್ರು, ಅವರು ನೋಡಿ ಹೇಗಿದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ, ಅಯ್ಯೋ ಶುರು ಇದೆ. ತುಂಬ ಜನ ಮಾಡೋದೇ ಈ ಕೆಲಸನ. ಇದೇ ಭೂತ ಪ್ರೇತ ಪಿಶಾಚಿ. ಕೆಟ್ಟದ್ದಾನೆ ಇದು. ಸದಾ ಇವ್ರ ಬಗ್ಗೆ ಯೋಚನೆ ಮಾಡೋದು. ಪಾಪ ಒಬ್ಬೊಬ್ರದ್ದು ಏನೇನೋ ಸಮಸ್ಯೆ ಇರುತ್ತೆ, ಅವ್ರವ್ರ ಪಾಲ್ಗೆ ಅವ್ರು ಇರ್ತಾರೆ. ಬಿಟ್ಬಿಡ್ರಿ, ನಿಮಗೆ ಯಾಕೆ ಭೂತ ಪ್ರೇತ ಪಿಶಾಚಿನ ತಲೆ ಒಳಗೆ ಹಾಕೊಂಡಾಗ ಕೆಟ್ಟ ಅವ್ರಿವ್ರ ಬಗ್ಗೆ ಎಲ್ಲ ಮಾತಾಡ್ತಿರಲಿಲ್ಲ. ತುಂಬ ಜನಕ್ಕೆ ಚಾಡಿ ಹೇಳೋ ಸ್ವಭಾವ ಇದೆ. ಸುಮ್ಮನೆ ಇನ್ನೊಬ್ರನ್ನ ಬೈತಾ ಇರೋದು ಇಬ್ಬರಲ್ಲಿ. ಅದನ್ನೇ ಭೂತ ಪ್ರೇತ ಪಿಶಾಚಿ ಅಂತಂದು ಅವಳ ಎತ್ತರಕ್ಕೆ ಯಾರೂ ಏರೋಕ್ಕೆ ಸಾಧ್ಯ ಇಲ್ಲ. ಹೆಣ್ಮಗಳು ಈ ಥರ ಮಾತಾಡೋದು ತುಂಬ ಮುಖ್ಯ. ಯಾಕೆಂದರೆ ಹೆಣ್ಮಕ್ಳೇ ಚಾಡಿ ಹೇಳೋದು ಅಂಥದ್ರಲ್ಲಿ. ಅಷ್ಟರ್ಥ ಸಾಕು. 312ನೇ ವಚನ. ಇದು ನನಗೂ ಗಣಿತ ಗೊತ್ತಿಲ್ಲದಕ್ಕೆ ಏನೇನೋ ಬರ್ಕೊಂಡಿದ್ದೀನಿ. ಭಾಳ ದೊಡ್ಡದಾಗಿದೆ ನೋಡಿ, ಸಾಧ್ಯವಾದ 2 ಸಲ ಓದ್ತೀನಿ. ಭವದ ಬಟ್ಟೆಯ ದೂರವನೇನ ಹೇಳುವೆನಯ್ಯ, 84 ಲಕ್ಷ ಊರಲ್ಲಿ ಎಡೆಗೈಯಬೇಕು. ಒಂದೂರ ಭಾಷೆ ಒಂದೂರಲ್ಲಿಲ್ಲ, ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ. ಇಂತಿ ಊರ ಹೊಕ್ಕ ತಪ್ಪಿಂಗೆ ಕಾಯವ ಭೂಮಿಗೆ ಸುಂಕವ ತೆತ್ತು ಜೀವವನ್ನುಳುಹಿಕೊಂಡು ಬರಬೇಕಾಯಿತು. ಇಂತಿ ಮಹಾಗಣದ ಬೆಳಕಿನೊಳಗೆ ಕಳೆದು ಉಳಿದು ಸುಳಿದಾಡಿ ನಿಮ್ಮ ಪಾದವ ಕಂಡು ಸುಯಿದಾನಿಯಾದೆ ಕಾಣ. ಚನ್ನಮಲ್ಲಿಕಾರ್ಜುನ. ಯಾರು ಈ ವಿಡಿಯೋ ನೋಡಿಬಿಟ್ರೆ ಈ ಪಾಠ ಮಾಡ್ತಾರೆ ಈ ಮೇಡಮ್ಮು, ಇವ್ರಿಗೆ ಓದೋಕ್ಕೆ ಬರಲ್ಲ, ಕನ್ನಡ ಓದೋಕ್ಕೆ ಬರಲ್ಲ, ಇಷ್ಟೊಂದು ಕಷ್ಟಪಡ್ತಿದಾರಲ್ಲಪ್ಪ ಅನ್ಬೇಕು. ಆ ಥರ ಇದೆ ನಾವು ಓದಿದ್ದು. ಅರ್ಥ ಮಾಡ್ಕೊಂಡು ಓದೋದಿದೆಯಲ್ಲ ಅದೇ ಎಷ್ಟು ಕಷ್ಟ. ಅಂದರೆ ದೇವ್ರನ್ನ ತಲುಪೋದು ಎಷ್ಟು ಕಷ್ಟ ಗೊತ್ತಾಯ್ತಲ್ಲ, ಅನುಭವ ಎಷ್ಟು ಕಷ್ಟ. ಈಗ 2ನೇ ಸಲ ಓದ್ತಾ ಇದ್ದೀನಿ. ಭವದ ಬಟ್ಟೆಯ ದೂರವ ನೀನು ಹೇಳುವೆನಯ್ಯ. ಪರವಾಗಿಲ್ಲ, ಇಂಪ್ರೂವ್ ಆದೆ ನೋಡಿ ನಾನು ಮೊದಲನೇ ಸಲಕ್ಕೆ. ಭವ ಅಂದರೆ ಸಂಸಾರ, ಬಟ್ಟೆ ಅಂದರೆ ದಾರಿ. ಬರ್ಕೊಂಬಿಡಿ ಅಲ್ಲಿ. ಭವ ಅಂದರೆ ಸಂಸಾರ, ಬಟ್ಟೆ ಅಂದರೆ ದಾರಿ. ಬರ್ಕೊಂಡ್ಬಿಡಿ, ನಾನು ಬರ್ಕೊಂಡಿದ್ದೀನಿ. ಬರ್ಕೊಳ್ದೇ ಅರ್ಥ ಆಗಲ್ಲ. ಭವದ ಬಟ್ಟೆಯ ದೂರವ ನೀನು ಹೇಳುವೆನಯ್ಯ. ಈ ಸಂಸಾರ ಇದೆಯಲ್ಲ, ಇದರ ದಾರಿ ಇಷ್ಟು ದೂರ ಇದೆಯಪ್ಪ, ದಾರಿ ಇನ್ನೂ ಎಷ್ಟು ನಡಿಬೇಕು, ದೇವರೇ ಎಷ್ಟು ನಡಿಬೇಕು ಅಂತ. ಈಗ ದೇವರು ಮನುಷ್ಯನಿಗೆ ಆಯಸ್ಸು 100 ವರ್ಷ ಅಪ್ರಾಕ್ಸಿಮೇಟ್ಲಿ, ಅದು ಆ್ಯಾವ್ರೇಜ್ 100 ವರ್ಷ ಅಂತಿದ್ರೂ ಕೂಡ ಕೆಲವರು 98 ವರ್ಷ, ಕೆಲವ್ರದ್ದು 80, ಕೆಲವರು 70, ಈಗಂತೂ 60, 43ಕ್ಕೆ ಸತ್ತೋದ್ರು ಪುನೀತ್ ರಾಜ್ಕುಮಾರ್ ಅಂತೆಲ್ಲ ಇದೆಯಲ್ಲ. ಹಾಗೆ ಎಷ್ಟು ದೂರ ಆ ದಾರಿ ಗೊತ್ತಿಲ್ಲ. ದಾರಿ ದೂರ,
ಗೊತ್ತಿಲ್ಲ. ಅದೊಂದನ್ನು ಮಾತ್ರ ದೇವರು ತಾನು ಇಟ್ಕೊಂಡ್ಬಿಟ್ಟ, ನಮ್ಗೆ ಗೊತ್ತಾದ ಮಟ್ಟ. ಅದಕ್ಕೆ ಯಾವ ಸಾಧು ಸಂತರು ಭವಿಷ್ಯ ಹೇಳೋರು, ಕೈ ನೋಡೋರು, ಗಿಣಿಶಾಸ್ತ್ರದವ್ರ ಹತ್ರ ಹೋಗಿ ಆಯಸ್ ಕೇಳಿ ಅದನ್ನು ಮಾತ್ರ ಅವ್ರು ಹೇಳಲ್ಲ. ಗೊತ್ತಿಲ್ಲ ಅಂತ ಹೇಳಲ್ಲ, ಹೇಳಬಾರ್ದು ಅಂತಾರೆ. ನಾನು ಎಷ್ಟು ಚೆನ್ನಾಗಿ ಕೇಳಿದ್ದೀನಿ ಗೊತ್ತಾ, ಆಯಸಲ್ಲ ಏನೇನೋ ಕೇಳಿದ್ದೀನಿ. ಕೆಲವು ವಿಷಯಕ್ಕೆ ಹೇಳಬಾರ್ದು ಅಂದಾಗಲೇ ಅದು ಅವ್ರಿಗೆ ಗೊತ್ತಿಲ್ಲ ಅಂತ. ಗೊತ್ತಿದ್ದರೆ ಹೇಳ್ತಿದ್ರು. ಇನ್ನು ಏನೇನೇನೇನೋ ಹೇಳ್ತಾರೆ, ಅದನ್ನು ಹೇಳೋಕ್ಕಾಗಲ್ವೇ? ಆದ್ದರಿಂದ ಹೇಳ್ತಾಳೆ, ಭವದ ಬಟ್ಟೆಯ ದೂರವನ್ನು ಏನೇ ಹೇಳುವೇನಯ್ಯ. ಇಲ್ಲ, ಈ ಸಂಸಾರದ ದಾರಿ ಎಷ್ಟು ದೂರ, ಇನ್ನೂ ಎಷ್ಟು ದೂರ ಹೋಗಬೇಕು? ನನಗೆ ಏನು ಹೇಳಲಿ ನಾನು? 84 ಲಕ್ಷ ಊರಂತೆ. ನಾನು ಅದನ್ನು ಸಂಖ್ಯೆಯಲ್ಲಿ ಬರೆದೆ. 84 ಲಕ್ಷ ಅಂದರೆ ಏನು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅದು ಏನು ಮಾಡಬೇಕು ಗೊತ್ತಾ, 84 ಬರೆದು ಒಂದು ಕಾಮ ಹಾಕ್ಬಿಟ್ಟು 1 2 3 4 5 0 ಬರೀಬೇಕು. ನನಗೆ ಲಕ್ಷ ಅಂದರೆ ಎಷ್ಟು ಅಂತ ಗೊತ್ತಿಲ್ಲದೆ ಕ್ಲಾಸಲ್ಲಿ, ಆವಾಗ ಲಕ್ಷಕ್ಕೆ ಬೆಲೆ ಇತ್ತು. ನಾವು ಕ್ಲಾಸ್ನಲ್ಲಿ ಪಾಠ ಮಾಡ್ತಾಯಿದ್ದ ಕಾಲದಲ್ಲಿ ನಮಗೆ 14,000 ರೂಪಾಯಿ ಸಂಬಳ ಅಂದರೆ 14,000 ರೂಪಾಯಿ ಸಂಬಳನ ಅಂತಿದ್ರು. ಆಮೇಲೆ ಒಂದು ಕಾಲ ಬಂತು, ಬೇಸಿಕ್ಕೆ 12,000 ಅಂತ ಮಾಡಿಬಿಟ್ರು. ಆವಾಗ ಲಕ್ಷಕ್ಕೆ ಬೆಲೆ ಇತ್ತು. ನಾನು ಅದೇನು ಲಕ್ಷ ಅಂದರೆ ಎಷ್ಟಮ್ಮ ಅಂತ ಕೇಳಿದ್ದೆ ವಿದ್ಯಾರ್ಥಿಗಳನ್ನೇ. ಆದರೆ ಲಕ್ಷಕ್ಕೆ ಬೆಲೆ ಇತ್ತು ಅವಾಗ. ಈಗೇನಿಲ್ಲ, ಲಕ್ಷ ಅಂತಂದರೆ ಒಂದು ತಿಂಗಳು ಖರ್ಚು. ಸರಿಯಾದ ಸಂಸಾರ, ಜನ ಇರೋ ಸಂಸಾರ ಅಂದರೆ ಒಂದು ತಿಂಗಳಿಗೆ 1 ಲಕ್ಷ ಬೇಕಾಗುತ್ತೆ ಅಂತ ಲೆಕ್ಕ ಹಾಕಿದ್ದೀನಿ ನಾನು. ಆದ್ದರಿಂದ ಇವಳು ಬರೋದ ಕಾಲ ಇನ್ನೂ ಹಿಂದೆ ನೋಡಿ, 12ನೇ ಶತಮಾನ. 84 ಲಕ್ಷ ಊರಲ್ಲಿ ಎಡೆಗೈಯಬೇಕು. ಎಡೆ ಅಂದರೆ ಊಟ ಮಾಡಬೇಕು. 84 ಲಕ್ಷ. ಈ ಸಂಸಾರ ಅಂದರೆ ಏನು ಅಂತ ಹೇಳ್ತಾಳೆ ಅವಳು. ಈ ಸಂಸಾರದ ದಾರಿ ತುಂಬ ದೂರ. 84 ಲಕ್ಷ ಊರು. 84 ಲಕ್ಷ ಊರಿದೆಯಾ? ಅಯ್ಯೋ, 180 ದೇಶ ಅಂತ ಇರೋದು. ಹಾಗಲ್ಲ, ಜನ್ಮ ಜನ್ಮಾಂತರಗಳು ಎಷ್ಟು. ಅಯ್ಯೋ, ಯಾರಿಗೆ ಗೊತ್ತು ಎಷ್ಟು 84 ಲಕ್ಷ ಇರಬಹುದೇನೋ. ಅಲ್ಲಿ ಎಡೆಗೈಯಬೇಕು, ಹೋಗಿ ತಿನ್ಬೇಕು ನಾವು. ತಿಂದರೆ ತಾನೇ ಬದುಕಿರೋದು. ಅಯ್ಯೋ, ಇನ್ನೂ ಎಷ್ಟು ಜನ್ಮ ತಾಳ್ಬೇಕು, ಇನ್ನೂ ಎಷ್ಟು ಜನ್ಮದಲ್ಲಿ ಎಲ್ಲೆಲ್ಲಿ ಹುಟ್ಟಬೇಕು, ಇನ್ನೂ ಏನೇನು ತಿನ್ನಬೇಕು, ಈ ಅರ್ಥ ಬರಬೇಕು. ಅದಕ್ಕೆ ಮುಂದೆ ತಮಾಷೆ ಮಾಡ್ತಾಳೆ ನೋಡ್ರಿ. ಒಂದೂರ ಭಾಷೆ ಒಂದೂರಲ್ಲಿಲ್ಲ. ಈಗ ನಾವು ಜನ್ಮಾಂತರಕ್ಕೆ ಹೋಗೋದು ಬೇಡ, ಕಷ್ಟ ಆಗುತ್ತೆ. ನಮಗೆ ಹೋಗಿರೋ ಒಂದು ಜನ್ಮನೇ ಅರ್ಥ ಆಗ್ತಾಯಿಲ್ಲ, ಇನ್ನು ಬೇರೆ ಬೇರೆ ಜನ್ಮ ಬೇಡ. ಒಂದೂರ ಭಾಷೆ ಒಂದೂರಲ್ಲಿಲ್ಲ. ಈ ಕರ್ನಾಟಕಕ್ಕೆ ಅನ್ವಯಿಸ್ಬೋದು ಈ ಮಾತನ್ನು, ಎಷ್ಟು ಚೆನ್ನಾಗಿ ಅನ್ವಯಿಸ್ಬೋದು. ಒಂದೂರ ಭಾಷೆ ಒಂದೂರಲ್ಲಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ನಾವು ಏನು ಮಾತಾಡ್ತಿದ್ದೀವೋ, ನಾನೀಗ ಪಾಠ ಮಾಡ್ತೀನಲ್ಲ ಇದೇ ಮಾತಾಡ್ತೀವಿ, ನಿಮ್ಮ ಕಾಲೇಜಲ್ಲೂ ಇದೇ ಮಾತಾಡ್ತಾರೆ. ಧಾರವಾಡಕ್ಕೆ ಹೋಗಿ ಬೇರೆ ಥರ ಮಾತಾಡ್ತಾರೆ, ಮಂಗಳೂರಿಗೆ ಹೋಗಿ ಬೇರೆ ಥರ ಮಾತಾಡ್ತಾರೆ. ಇದೇನಪ್ಪ, ಇವರು ಕನ್ನಡ ಅಂತಾರೆ, ಅವರು ಕನ್ನಡ ಅಂತಾರೆ, ನಾವು ಕನ್ನಡಿಗರು ಅಂತಾರೆ. ಇದೇನು ಇವ್ರು ಈ ಥರ? ಒಂದೂರ ಭಾಷೆ ಒಂದೂರಲ್ಲಿಲ್ಲ. ಆಮೇಲೆ ಎರಡನೇದು, ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ. ವಿವಿಧತೆಯಲ್ಲಿ ಏಕತೆ ಇರೋದು ನಮಗೆ ತುಂಬ ಅನ್ವಯಿಸುತ್ತೆ. ಇಡೀ ಇಂಡಿಯಾ ದೇಶಕ್ಕೆ ಹೇಳಿದ ಮಾತದು. ಬರೀ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಂಗೆ ಬೇರೆ ಗೊತ್ತಿರುವಾಗಿ. ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಯಾವ ಹೋಟ್ಲಿಗೆ ಹೋದ್ರೂ ಮಸಾಲೆ ದೋಸೆ, ಅಲ್ಲೋಗ್ರಿ ಬೀದರು ಮತ್ತು ಗುಲ್ಬರ್ಗ ಎಲ್ಲೋದ್ರೂ ಜೋಳದ ರೊಟ್ಟಿ. ಒಬ್ಬ ಲೇಖಕಿ ಬರೀತಾರೆ, ಒಬ್ಬ ತಾಯಿ ಮನೆ ಬಿಟ್ಟು ಹೋಗುವಾಗ ಮಕ್ಕಳು ಮೊಮ್ಮಕ್ಕಳು ಅಕ್ಕದವರು ಪಕ್ಕದವ್ರು ಯಾರ ಒಂದು ಬಿದಿರಿನ ಬುಟ್ಟಿನಲ್ಲಿ, ಅದು ನೇತಾಕಿರೋ ಬುಟ್ಟಿ, ಈ ಕೆಳಗಿಟ್ಟು ಇರುವೆ ಬರುತ್ತೆ, ಅದಕ್ಕೆ ಅವ್ರು ನೇತಾಕ್ತಾರೆ. ನೇತಾಕಿರೋ ಬುಟ್ಟಿನಲ್ಲಿ ಜೋಳದ ರೊಟ್ಟಿ, ಅದೆಷ್ಟೋ ಮಾಡಿ ಇಟ್ಬಿಟ್ಟು ಒಂದು 50 ರೊಟ್ಟಿ, ಜೋಳದ ರೊಟ್ಟಿ. ಕಟ 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 ಅನ್ನತ್ತೆ. ಹಲ್ಲಿ ಇಲ್ದವ್ರು ಮುರಿದೋಗ್ಬಿಡ್ತೀವಿ, ಗಂಟು ಚುಚ್ಕೊಂಡ್ಬಿಡ್ತೀವಿ ನಮ್ಮಂಥವ್ರು ತಿನ್ನೋಕೆ ಹೋದರೆ. ಜೋಳದ ರೊಟ್ಟಿ. ಇನ್ನೊಂದು ಬಿದಿರಿನ ಬುಟ್ಟಿನಲ್ಲಿ ಬೆಳ್ಳುಳ್ಳಿ ಚಟ್ನಿ, ಬರೀ ಬೆಳ್ಳುಳ್ಳಿಗೆ ಒಂದಿಷ್ಟು ಹುಯ್ದು ಕೆಡವುತ್ತಾರೆ. ಮೆಣಸಿನ್ಕಾಯಿ, ತೆಂಗಿನಕಾಯಿ, ಹುಣಸೆಹಣ್ಣು, ಬೆಲ್ಲ, ಉಪ್ಪು ಹಾಕಿ ಚಟ್ನಿ ತಿರುವಿ ಇಟ್ಬಿಡ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ತಿಂದೇ ಇರೋರು ಕಷ್ಟ. ಇನ್ನೊಂದು ಮಡಕೆ, ಅದನ್ನು ನೇತಾಕಿದ್ದಾರೆ. ಅದರಲ್ಲಿ ಕೆನೆ ಮೊಸರು ಇಷ್ಟು ನಿಟ್ಬಿಟ್ಟು ಹೊಡೋಕ್ಬಿಟ್ರಲ್ಲಿ ಕಾಣುತ್ತೆ ಕೂಲಿಗೆ. ಬೆಳಗಾಗದ್ದು ಇಷ್ಟೇ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾರು ಮನೆಗೆ ಬಂದವರು ಹೋದವರು ಬಾಗಿಲು ತೆಗೆದಿರ್ತಾರೆ, ಮನೇಲಿ ಏನಾರು ಇದ್ದಿರ್ತಾರೆ ಕಳ್ಳ ಬರೋಕ್ಕೆ, ಬಂದವರು 2 ರೋಟಿ ಎತ್ಕೋತಾರೆ, ಇಷ್ಟು ಚಟ್ನಿ ಎತ್ಕೋತಾರೆ, ಇಷ್ಟು ಮೊಸರು ಎತ್ಕೋತಾರೆ, ಸೇರಿಸ್ಕೊಂಡು ತಿಂತಾರೆ. ಅಲ್ಲೇ ನೀರಿರುತ್ತೆ, ಒಂದು ಚೊಂಬು ನೀರೆತ್ತು ಕುಡಿದು ಬಿಟ್ಟರೆ ಇಡೀ ದಿನ ಏನು ಬಿಡುತ್ತೆ. ಶ್ರಮಜೀವಿಗಳು. ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಆ 3. ಅಲ್ಲ, ನಾನೇನು ಊಟ ಹೇಳಕ್ಕೆ ಹೋದೆ. ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ. ಅದನ್ನೇ ಇಲ್ಲಿರೋ ಆಹಾರ ಪದ್ಧತಿನೇ ಒಂದು ಜಾಗದಿಂದ ಒಂದು ಜಾಗಕ್ಕೆ ಬೇರೆ ಬೇರೆ. ಇಂತಿ ಊರ ಹೊಕ್ಕ ತಪ್ಪಿಂಗೆ ಇಂಥ ಊರಲ್ಲಿ ಹುಟ್ಟಿದ್ನಲ್ಲ. ಹೊಕ್ಕ ಅಂದರೆ ಪ್ರವೇಶ ಮಾಡಿದೆ, ನಾನು ಬಂದಿದ್ದೀನಿ. ಕಾಯುವ ಭೂಮಿಗೆ ಕಾಯ ಅಂತ, ಕಾಯುವ ಅಲ್ಲ,
ಕಾಯ ಅಂದರೆ ದೇಹ. ಕಾಯವ ಭೂಮಿಗೆ ಸುಂಕವ ತೆತ್ತು. ಸುಂಕ ಅಂತಂದರೆ ಕೊಡಬೇಕಾದ ಹಣ. ಊರೊಳಗೆ ಪ್ರವೇಶ ಮಾಡಬೇಕಾದ್ರೆ ಸುಂಕ ಕಟ್ಟಬೇಕು. ಸುಂಕದ ಕಟ್ಟೆ ಅಂತ ಈಗಲೂ ಇದೆ. ಈಗ ನಾನು ಸುಂಕ ಕೊಟ್ಟು ಬಂದಿದ್ದೀನಿ. ಏನು ಸುಂಕ? ಈ ದೇಹ, ನನ್ನ ದೇಹನೇ ಸುಂಕ. ಮತ್ತು ಈ ದೇಹನ ಒಡ್ಕೋತಾ ಇಲ್ವ ನಾನು ಇವಿಷ್ಟು ಅನುಭವಗಳಿಗೆ? ಆದ್ದರಿಂದ ಜೀವವನ್ನು ಉಳಿಸಿಕೊಂಡು ಬರಬೇಕಾಯಿತು. ಇಂಥ ಕಡೆಯಲ್ಲಿ ನನ್ನ ಜೀವ ಉಳಿಸ್ಕೊಂಡು ಬಂದಿದ್ದೆ, ಒಂದು ದೊಡ್ಡ ವಿಷಯನಪ್ಪ. ಇಂಥ ಮಹಾಗಣದ ಬೆಳಕಿನೊಳಗೆ, ಘನ ಅಂದರೆ ದೇವರು, ಮಹಾಗಣ ದೊಡ್ಡ ದೇವರು. ಇಂಥ ಮಹಾಗಣದ ಬೆಳಕಿನೊಳಗೆ, ಈ ದೇವರ ಬೆಳಕಿನ ಒಳಗೆ ಕಳೆದುಳಿದು ಸುಳಿದಾಡಿ ದಾಟಿ ಅಂತೂ ಕಳೆದು ಉಳಿದು ಸುಳಿದಾಡಿ ಓಡಾಡಿ ನಿಮ್ಮ ಪಾದವ ಕಂಡು, ಅಪ್ಪ ಇಷ್ಟೆಲ್ಲ ದಾಟ್ಕೊಂಡು ಬಂದು ನಿಮ್ಮ ಪಾದ ನೋಡಿದ್ನಲ್ಲಪ್ಪ ಚೆನ್ನಮಲ್ಲಿಕಾರ್ಜುನಯ್ಯ, ನಾನೇ ಸುಯಿದಾನ. ನೈವೇದ್ಯ ಪ್ರಸಾದ. ಸುಯಿದಾನನ ನೈವೇದ್ಯ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ದೇವರ ನೈವೇದ್ಯ ಮಾಡಿದ್ಮೇಲೆ ಅದು ಪ್ರಸಾದ ಆಯಿತು ತಾನೇ. ಅದಕ್ಕೆ ಎರಡು ಅರ್ಥ ಅಂತ. ಸುಯಿದಾನ ಪ್ರಸಾದ, ನೈವೇದ್ಯ ಪ್ರಸಾದ. ಸುಯಿದಾನ ಅಂದರೆ ಬರೆದ್ರಾಯಿತು, ಅರ್ಥ ಗೊತ್ತಿದ್ರೆ ಸಾಕು. ಅಥವಾ ವ್ಯಾಲ್ಯೂ ಮಾಡೋರ್ಗೆ ಅರ್ಥ ಗೊತ್ತಿಲ್ಲದೆ ಇದೆ ಅಂತ ಬ್ರ್ಯಾಕೆಟಲ್ಲಿ ಬರುತ್ತೆ. ಅದೇನ ನಾವು ಹಾಗೆಲ್ಲ ತಮಾಷೆ ಮಾಡ್ತಿದ್ವಿ. ನಂಗೆ ಗೊತ್ತು, ವ್ಯಾಲ್ಯೂ ಮಾಡೋರ್ಗೆ ಏನು ಗೊತ್ತು ಅಂತೆಲ್ಲ ತಮಾಷೆ ಮಾಡ್ತಿದ್ವಿ. ಅಲ್ಲ ಹಾಗೆಲ್ಲ ನೀವು ಅನ್ಕೋಬೇಡಿ. ವ್ಯಾಲ್ಯೂ ಮಾಡೋರು ನಿಮಗಿಂತ ಬುದ್ಧಿವಂತಿರ್ತಾರೆ, ಅವ್ರು ಮೇಷ್ಟ್ರಲ್ವೇ. ಇದು ಈ ವಚನ ಚೆನ್ನಾಗಿದೆ. ಇದು ಇವಳನ್ನು ನೋಡಿದ್ರೆ ಇದು ಅಲ್ಲಮಂತರ ಕ್ಲಿಷ್ಟ ಅನ್ಸಲ್ಲ. ಅವ್ರು ಬರೀತಿರೋದ ಆಧ್ಯಾತ್ಮದ ಬಗ್ಗೆನೇ, ಆದರೆ ತುಂಬ ಚೆನ್ನಾಗಿ ಹೋಲಿಕೆ ಕೊಡ್ತಾಳಲ್ಲ, ಎಷ್ಟು ಚೆನ್ನಾಗಿ ಅಂತ. ಈಗ 323ನೇ ಪದ್ಯ. ಮಧ್ಯಾಹ್ನದಿಂದ ಮೇಲೆ ಹಿರಿಯರಿಲ್ಲ, ಅಸ್ತಮಾನದಿಂದ ಮೇಲೆ ಜಿತೇಂದ್ರಿಯರಿಲ್ಲ, ವಿಧಿಯ ಮೀರುವ ಅಮರರಿಲ್ಲ, ಕ್ಷುದೆ ವಿಧಿ ವ್ಯಸನ ಕಂಜಿ ನಾನಿಮ್ಮ ಮರೆಹೊಕ್ಕು ಬದುಕಿದೆನು ಚೆನ್ನಮಲ್ಲಿಕಾರ್ಜುನ. ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದ್ಸಲ ಓದಬೇಕು. ಮಧ್ಯಾಹ್ನದಿಂದ ಮೇಲೆ ಹಿರಿಯರಿಲ್ಲ. ಮಧ್ಯಾಹ್ನದವರೆಗೂ ಅವರು ಹಿರಿಯರು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮನೆಗೆ ದೊಡ್ಡವರು. ಎಷ್ಟು ವಯಸ್ಸಾಗಿದೆ ಗೊತ್ತಾ? ಅವ್ರಿಗೆ ಹಸುವು, ನಿದ್ರೆ, ನೀರಡಿಕೆ ಎಲ್ಲ ತಡೀತಾರೆ ಅವರು. ನಮಸ್ಕಾರ ಮಾಡಿ. ಎಲ್ಲಿವರೆಗೆ? 1 ಗಂಟೆ 1:30. ಆಮೇಲೆ ಅಡುಗೆ ಆಯ್ತೇನಮ್ಮ. ಅವ್ರಿಗೆ ಎಂತ ಹಿರಿಯರು? ಹಸುವೆ ತಡೆಯೋಕ್ಕಾಗಲ್ಲ ಅವ್ರಿಗೆ. ನಮ್ಮ ತಾತ ಮಾಡೋರು ಪಾಪ, ಏನೂ ತಿಂತಿರಲಿಲ್ಲ ಬೆಳಗ್ಗೆ ತಿಂಡಿ. ವಯಸ್ಸಾಗಿತ್ತು, 80 ವರ್ಷ. ನಮಗೆಲ್ಲ ಗೊತ್ತಾಗ್ತಿರಲಿಲ್ಲ, ತಮಾಷೆ ಮಾಡ್ತಿದ್ವಿ. 11 ಗಂಟೆ ಹೊತ್ತು ಹಸು ಶುರು ಆಗುತ್ತೆ. ತಿಂಡಿ ತಿಂದೆ ಬೆಳಗ್ಗೆ ಏನೂ ತಿಂದೇ ಇದ್ದರೆ, ಇದ್ದ ತಕ್ಷಣ ಒಂದು ಕಾಫಿ ಕುಡಿದ್ರೆ ಇನ್ನೇನು ತಿಂತಿರಲಿಲ್ಲ. 11 ಗಂಟೆ ಹೊತ್ತಿಗೆ ಪರದಾಡೋರು. ನಾ ಸಂಕೋಚ, ಸೊಸೆಯರನ್ನು ಕೇಳಬೇಕು, ಹೆಂಡ್ತಿನ ಕೇಳೋ ಹಾಗಿಲ್ಲ. ಹೆಂಡತಿ ಇದ್ರೂ ಆಗಿನ ಕಾಲದ ರೀತಿ ಅದಕ್ಕೆ, ಅಮ್ಮ ಸುರಿದು ಬಿಡಮ್ಮ, ನಾನು ಬಿರಿದು ಬಿಡ್ತೀನಿ. ನನ್ನ ತಟ್ಟೆಗೆ ಅನ್ನ ಸಾರು ಸುರಿದು ಬಿಡು, ನಾನು ಬಿರಿದು ಬಿಡ್ತೀನಿ, ತಿಂದುಬಿಡ್ತೀನಿ. ತಮ್ಮಂತಾವೆ ಒಂಥರ ಕೀಳಾಗಿ, ಅಯ್ಯೋ ಎಂಥದೋ ಒಂದು ಹಾಳಾಗೋಗ, ಸುರಿದು ಬಿಡಮ್ಮ ಅತ್ಲಾಗೆ ಬಿರಿದು ಬಿಡ್ತೀನಿ ಅಂತ ಅನ್ನೋರು. ಈಗ ನೆನೆಸ್ಕೊಂಡ್ರೆ ನನಗೆ ಪಾಪ ಅನಿಸುತ್ತೆ. ಆವಾಗ ತಮಾಷೆ ಮಾಡ್ತಿದ್ವಿ ನಾವು. ಅಷ್ಟೇ ಹಸು ಉಂಟಾಗೋ ಅಷ್ಟೇ ಅವ್ರು ಹಿರಿಯರು. ಆಮೇಲೆ ಅವರು ನಮ್ಮ ಥರನೇ ಹಸು ಅಂತ. ಅಸ್ತಮಾನದಿಂದ ಮೇಲೆ ಜಿತೇಂದ್ರಿಯರಿಲ್ಲ. ಕೆಲವರು ಜಿತೇಂದ್ರಿಯರು ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದಗಳನ್ನು ಗೆದ್ದವರು ಅಂತ. ವಿಶೇಷವಾಗಿ ಕಾಮವನ್ನು ಗೆದ್ದವರು. ಅವರು ನಾನು ಜಿತೇಂದ್ರಿಯ ಗೊತ್ತಾ, ನನಗೇನು ಬೇಕಿಲ್ಲ, ನನ್ನ ಹೆಂಡತಿ ಮಕ್ಕಳು ಸಂಪರ್ಕನೇ ಇಲ್ಲ, ಅದು ಇದು ಅಂತ ಓಡಾಡ್ಕೊಂಡಿರ್ತಾರೆ ಬೆಳಗ್ಗೆ. ಆದರೆ ಅಸ್ತಮಾನದಿಂದ ಸಾಯಂಕಾಲದ ನಂತರ ಅವರು ಜಿತೇಂದ್ರಿಯರಲ್ಲ. ಅವ್ರಿಗೂ ಕೂಡ ಎಲ್ಲ ಕಾಮಬಾಧೆಗಳು ಕಾಡಿಸ್ತವೆ ಅಂತ. ವಿಧಿಯ ಮೀರುವ ಅಮರರಿಲ್ಲ. ಅಮರ ಅಂದರೆ ಮರಣ ಇಲ್ಲದವನೇ ಅಮರ. ಅದಕ್ಕೆ ದೇವತೆಗಳನ್ನು ಅಮರ ಅಂತಾರೆ. ವಿಧಿಯ ಮೀರುವ ಅಮರರಿಲ್ಲ. ಆದರೆ ದೇವತೆಗಳನ್ನೂ ವಿಧಿ ಕಾಡಿದೆಯಲ್ಲ, ಅಯ್ಯೋ ದೇವತೆಗಳನ್ನೇ ತುಂಬ ಕಾಡಿದ್ರು. ನಮ್ಮ ಪುರಾಣಗಳಲ್ಲಿ ಓದಿ ದೇವತೆಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾಗುತ್ತೆ. ಆ ವಿಷ್ಣು ಪಾಪ ತನ್ನ ಹಾವಿನ ಮೇಲೆ ಮಲಗಿರೋಣ ಅಂದರೆ ಬಿಡೋದೇ ಇಲ್ಲ. ದೇವತೆಗಳು ಹೋಗಿ ರಾವಣನ ಕೊಲ್ಲಕ್ಕೆ ರಾಮನ ಕಳಿಸಪ್ಪ, ಇಷ್ಟೊಂದು ಜನ ರಾಕ್ಷಸರು, ಕೃಷ್ಣ ಆಗಬಾರಪ್ಪ, ಇವನೇ ಆಗಬರ್ಬೇಕು, ವಿಷ್ಣುನೇ ಪಾಪ ಅವನು ತನ್ನ ಮಲಗೋಕ್ಕೂ ಬಿಡಲ್ಲ. ರಾಮ ಆಗಿ ಬಾ, ಕೃಷ್ಣ ಆಗಿ ಬಾ. ಅದಕ್ಕೂ ಮುಂಚೆ ಇನ್ನೂ ಏನೇನೋ ಮತ್ಸ್ಯಾವತಾರ, ವರಾವತಾರ, ಕೂರ್ಮಾವತಾರ ಎಲ್ಲ ಇದೆಯಲ್ಲ. ಹಾಗೆ ಅಮರರು ಇಲ್ಲ, ವಿಧಿಯನ್ನು ಮೀರಿದ ಅಮರರು ಇಲ್ಲ. ಕ್ಷುದೆ ಅಂದರೆ ಬಾಯಾರಿಕೆ, ವಿಧಿ ಅಂದರೆ ಗೊತ್ತಲ್ಲ ಹಣೆ ಬರಹ, ವ್ಯಸನ ಅಂತಂದರೆ ದುಃಖ ಅಂತ ಒಂದು, ಆಸೆ ಅಂತ ಒಂದು, ಎರಡು ಅರ್ಥ ಇದೆ ಅದಕ್ಕೆ. ಅಂಜಿ ಅಂದರೆ ಹೆದರಿ ಅಂತ. ಬಾಯಾರಿಕೆ, ಹಣೆ ಬರ, ಆಸೆ, ದುಃಖ, ಇವುಗಳಿಗೆ ಹೆದರಿ ನಾ ನಿಮ್ಮ ಮರೆ ಹೋಗೋ ಬದುಕಿದ್ದೇನು. ಆದ್ದರಿಂದ ನಂಗೆ ಗೊತ್ತಾಯಿತು
ನೀನೇ ಗತಿಯಿಂದ ಬಂದು ನೀನು ಹಿಡ್ಕೊಂಡಿದ್ದೀನಿ ಚೆನ್ನಮಲ್ಲಿಕಾರ್ಜುನ ಅಂತ. ಇವೇ ಅವಳ ಅಕ್ಕ ಮಹಾದೇವಿ ವಚನಗಳು ಚೆನ್ನಾಗಿವೆ. ನನಗೆ ಅನುಭವದ ವಚನಗಳನ್ನು ಅಕ್ಕ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತ ಗೊತ್ತೇ ಇರಲಿಲ್ಲ ಅಂತ ನಾನು ಹೇಳಬಹುದು. ಈಗ ನಾವು ಅಕ್ಕ ಮಹಾದೇವಿ ವಚನವನ್ನು ಮುಗಿಸಿರೋದ್ರಿಂದ ನಾವು ಇನ್ಯಾರಿಗೆ ಹೋಗಬೇಕು ಅಂತಂದರೆ ಕನಕದಾಸರಿಗೆ ಹೋಗಬೇಕು. ಅಂದರೆ ಕನಕದಾಸರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತಾಯಿತು. ಕನಕದಾಸರ ಪರಿಚಯವನ್ನು ನಾನು ಕನಕದಾಸ ಅಂತಲೇ ಒಂದು ವಿಡಿಯೋ ಇದೆಯಾ, ಹರಿದಾಸರು ಒಂದು ವಿಡಿಯೋ ಇದೆ. ಹರಿದಾಸ ಸಾಹಿತ್ಯ ಅನ್ನೋ ಅಧ್ಯಾಯದಲ್ಲಿ ಕನಕದಾಸರ ಪರಿಚಯವನ್ನು ಸ್ವಲ್ಪ ಮಟ್ಟಿಗೆ ಬೇಡ, ಕನಕದಾಸ ಅಂತಲೇ ವಿಡಿಯೋ ಇದೆ. ಕನಕದಾಸರ ಬಗ್ಗೆ ಬೇಕಾಷ್ಟು ಕಡೆ ಮಾತಾಡಿದ್ದೀನಿ. ಈಗಾಗಲೇ ಒಂದು ಸಲ ಮಾತಾಡಿದಾಗ ನೆನಪು ಕನಕದಾಸರ ಬಗ್ಗೆ ಇನ್ನೊಂದು ಘಟಕದಲ್ಲಿ. ಅದರಿಂದ ಇಲ್ಲಿರೋಷ್ಟು ಓದ್ಬಿಡ್ತೀನಿ ಸ್ವಲ್ಪ. ಧಾರವಾಡ ಜಿಲ್ಲೆಯ ಬಾಡ ಎಂಬ ಊರಿನ ಪಾಳೆಯಗಾರನಾಗಿದ್ದ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇದನ್ನೇ ನಾನು ಓದಿದ್ದು. ಕುರುಬ ಜಾತಿಗೆ ಸೇರಿದ್ದ ತಿಮ್ಮಪ್ಪ ಅಥವಾ ಕನಕನಾಯಕನು ಬಂಕಾಪುರದ ಯುದ್ಧದಲ್ಲಿ ಗಾಯಗೊಂಡು ಬಿದ್ದಾಗ ಶ್ರೀಮನ್ನಾರಾಯಣನ ಕರೆ ಬಂತು ಎಂಬ ಕಥೆ ಇದೆ. ಅಂದಿನಿಂದ ಅವರು ಕನಕದಾಸರಾದರು. ಉಡುಪಿಗೆ ಹೋಗಿ ವ್ಯಾಸರಾಯರ ಶಿಷ್ಯರಾದರು. ಜಾತಿಯ ಕಾರಣವಾಗಿ ಅವರಿಗೆ ಮೊದಲಿನಿಂದ ಕೊನೆಯವರೆಗೂ ಅವಮಾನವಾದುದನ್ನು ಇತಿಹಾಸವು ಹೇಳುತ್ತದೆ. ಅನೇಕ ದಂತಕಥೆಗಳಿವೆ. ವ್ಯಾಸರಾಯರ ಇತರ ಶಿಷ್ಯರು ಕೋರಿದಾಗ ನಾರಾಯಣನು ನಾಯಿಯಾಗಿ ಸರ್ಪವಾಗಿ ಬಂದುದು, ಇದನ್ನೇ ನಾನು ಓದೋದಿದ್ದು. ಉಡುಪಿಯ ದೇವಾಲಯದ ಶ್ರೀಕೃಷ್ಣ ವಿಗ್ರಹ ಪಕ್ಕಕ್ಕೆ ತಿರುಗಿ ಕನಕನ ಕಿಂಡಿಯಾದುದು ಇತ್ಯಾದಿ. ಇವು ಕನಕದಾಸರ ವ್ಯಕ್ತಿತ್ವಕ್ಕೆ ಸೂಚನೆಯಾದರೆ, ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ಪ್ರಶ್ನೆಗೆ ನಾನು ಎಂಬ ಅಹಂಕಾರ ಹೋದರೆ ಹೋದೇನು ಎಂಬ ಉತ್ತರವಾಗಲಿ, ವ್ಯಾಸರ ಮುಚ್ಚಿದ ಮುಷ್ಟಿಯಲ್ಲಿ ಶ್ರೀಕೃಷ್ಣನಿದ್ದಾನೆ ಎಂಬ ಉತ್ತರವಾಗಲಿ ಅವರ ಜ್ಞಾನದ ಮಟ್ಟದ ಸಂಕೇತ. ಹೀಗಾಗಿ ಅವರ ಕೀರ್ತನೆಗಳು ಸಾಮಾಜಿಕ ವಿಡಂಬನೆಗಿಂತ ಸಾಮಾಜಿಕ ಬದಲಾವಣೆಗೆ ತುಡಿಯುತ್ತದೆ, ಅಂತರಂಗದ ಉನ್ನತಿಗೆ ಹಂಬಲಿಸುತ್ತದೆ. ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತದಲ್ಲಿ ಬರೆದ ಎಲ್ಲ ಕೀರ್ತನೆಗಳು ಒಂದು ಸಂಪುಟವಾಗಿಯೂ ಅವರ ಇತರ 4 ಕಾವ್ಯಗಳು ಬಿಡಿಬಿಡಿಯಾಗಿಯೂ ಪ್ರಕಟವಾಗಿವೆ. ಇಷ್ಟು ಸಾಕು. ಏಕೆಂತಂದರೆ ಕೇಳೋದೇ ನಿಮಗಿಟ್ಟಿರುವ ಪಠ್ಯದ ಮೂಲಕ ಅಂತ ಪ್ರಶ್ನೆ ಶುರುವಾಗೋದ್ರಿಂದ ಪರಿಚಯ ಕೇಳಿದ್ರೆ ಕವಿ ಪರಿಚಯ ಮಾಡ್ಕೊಳ್ಬೇಕು ಅದು ನಮ್ಮ ಸಂಪ್ರದಾಯ ಒಂದು. ಆಮೇಲೆ ಇನ್ನೊಂದು ಏನಂದರೆ ಟಿಪ್ಪಣಿ ಕೇಳಬಹುದು ಅಂತಷ್ಟೇ. ಅವರ ಭಾಳ ಒಳ್ಳೆಯ ಪದ್ಯವನ್ನು ಇಟ್ಟಿದ್ದಾರೆ. ಅದನ್ನು ನಾನು ಓದ್ತೀನಿ. ಮೊದಲು ಓದಿ ಅರ್ಥ ಆಗಬೇಕು, ಆಮೇಲೆ ಮಿಕ್ಕಿದ ವಿಷಯ. ನೀ ಮಾಯೆಯೊಳಗು ಅಂತ ಪದ್ಯದ ಹೆಸರು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ಇದು ಪಲ್ಲವಿ ಅನುಪಲ್ಲವಿ. ಬಯಲೊಳಗೆ ಆಲಯವೋ, ಆಲಯದೊಳಗೆ ಬಯಲೋ, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಇದು ಒಂದು ಚರಣ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ಇದು 2ನೇ ಚರಣ. ಕುಸುಮದಲ್ಲಿ ಗಂಧವೋ, ಗಂಧದಲ್ಲಿ ಕುಸುಮವೋ, ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ, ಅಸಮಭವ ಕಾಗಿನೆಲೆ ಆದಿಕೇಶವರಾಯ, ಉಸುರಲು ಎನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೇ ಅಂತ 3ನೇ ಚರಣ. ಇಲ್ಲಿ ಕೆಳಗಡೆ ಅರ್ಥ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಅಂತ ನಾನು ಹೇಳ್ತಾ ಇದ್ದೆ. ಕೊಟ್ಟಿದ್ದಾರೆ, ಇರಲಿ. ಅರ್ಥ ಓದೋಕ್ಕೆ ಮೊದಲು ಪದ್ಯದಲ್ಲಿ ತುಂಬ ಸ್ವಾರಸ್ಯ ಇದೆ. ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ನಾವು ಹೇಳ್ತೀವಿ ಮಾಯೆ, ಸಂಸಾರವೆಂಬುದು ಮಾಯೆ, ಅದು ಮಾಯೆ, ಇದು ಮಾಯೆ ಅಂತೆಲ್ಲ ಹೇಳ್ತಿರ್ತೀವಿ ನಾವು. ಅದಕ್ಕೆ ಹೇಳ್ತಾರೆ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ಮಾಯೆ ಒಳಗೆ ನೀನಿದೆಯೋ ಅಥವಾ ನಿನ್ನೊಳಗೆ ಮಾಯೆ ಇದೆಯೋ ಗೊತ್ತಾಗೋದಿಲ್ಲ. ಅವಿನಾಭಾವ ಸಂಬಂಧದಲ್ಲಿದೆ. ನೀ ದೇಹದೊಳಗೋ ನಿನ್ನೋಳು ದೇಹವೋ, ದೇಹದೊಳಗೆ ನೀನಿದೆಯೋ ಅಥವಾ ನಿನ್ನೊಳಗೆ ದೇಹ ಇದೆಯೋ, ದೇಹ ಆತ್ಮ ಪ್ರಶ್ನೆ ಬರುತ್ತೆ. ಇದನ್ನು ಅನೇಕ ಉದಾಹರಣೆಗಳ ಮೂಲಕ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಅಲ್ಲಿಯೇ ನಮಗಿರುವಂತಹ ಸ್ವಾರಸ್ಯ, ಪದ್ಯದ ಅನುಭವ ಇದೆಯಲ್ಲ ಅದು ಸ್ವಾರಸ್ಯ. ಬಯಲೊಳಗೆ ಆಲಯವೋ, ಆಲಯದೊಳಗೆ ಬಯಲೋ ಅಂತ. ಈಗ ಬಯಲು ಅಂದರೆ ಏನು, ಆಲಯ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ಖಚಿತಪಡಿಸ್ಕೋಬೇಕು. ಬಯಲು ಅಂದರೆ ಏನು, ಆಲಯ ಅಂದರೆ ಏನು ಅಂತ. ಬಯಲು ಅಂದರೆ ಏನೂ ಇಲ್ಲ ಅಂತ ಹೇಳ್ತೀವಿ. ಕ್ರಿಕೆಟ್ ಪ್ಲೇಗ್ರೌಂಡ್ ಏನೂ ಇಲ್ಲ ಅಲ್ವಾ ಬಯಲು ಅಂತ. ಈಗ ಬಯಲು ಆಲಯ ಬಂದ್ಬಿಟ್ಟಿದೆ. ಆಲಯ ಅಂದರೆ ಮನೆ ಅಂತ, ದೇವಸ್ಥಾನ ಅಂತಲೂ ಇಟ್ಕೊಳ್ಳಿ. ಆಲಯ ಅಂದರೆ ದೇವಸ್ಥಾನ ಅಂದರೆ ಚೆನ್ನಾಗಿ ಅರ್ಥ ಬರುತ್ತೆ, ಮನೆ ಅಂದರೂ ಅರ್ಥ ಬರುತ್ತೆ. ಈಗ ಬಯಲು ಆಲಯದೊಳಗೆ, ಆಲಯವು ಬಯಲೊಳಗೋ. ಈಗ ಬಯಲಿದೆ, ಅಲ್ಲಿ ಜಾಗ ಇದೆ ಅಂತ ದೇವಸ್ಥಾನ ಕಟ್ಟಿದ್ದಾರೆ ಅಥವಾ ಮನೆ ಕಟ್ಟಿದ್ದಾರೆ. ಅದರಿಂದ ಬಯಲಿನಲ್ಲಿ ಆಲಯವನ್ನು ಕಟ್ಟಿದ್ದಾರೆ ಅಂತ ಹೇಳ್ತೀವಿ ನಾವು. ಆದರೆ ಆ ಕಟ್ಟಿರೋ ದೇವಸ್ಥಾನದ ಒಳಗಡೆ ಅಥವಾ ಮನೆ ಒಳಗಡೆ
ಮತ್ತೊಂದಷ್ಟು ಜಾಗ ಇದೆಯಲ್ಲ ಖಾಲಿ ಜಾಗ, ಅದು ಬಯಲ್ತಾನೆ. ಬಯಲು ಅಂದರೆ ಏನೂ ಇಲ್ಲದೇ ಇರೋ ಜಾಗ ಅಂತ ಹೇಳಿದ್ವಿ ಅಲ್ವಾ. ಇದು ಬಂತು ಪ್ರಶ್ನೆ, ಇದೇ ಪ್ರಶ್ನೆ, ಅನುಭವದ ಪ್ರಶ್ನೆ ಇದೇನೆ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ. ಇದಕ್ಕೆ ನಾನು ಕೊನೆಯಲ್ಲಿ ಐನ್ಸ್ಟೈನ್ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಆಮೇಲೆ ಮಧ್ಯದಲ್ಲ ಮಾತಾಡಿದ್ರೆ ಕನಕದಾಸರ ಕೀರ್ತನೆ ಸ್ವಾರಸ್ಯ ಹೊರಟೋಗುತ್ತೆ. ಆದ್ದರಿಂದ ಬಯಲಲ್ಲಿ ದೇವಾಲಯ ಇದೆಯೋ ಅಥವಾ ದೇವಾಲಯದ ಒಳಗೆ ಬಯಲಿದೆಯೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಅವ್ರು ಹೇಳ್ತಾರೆ, ಅಯ್ಯೋ ಪೆದ್ರ, ಸ್ವಲ್ಪ ತಡ್ಕೊಳ್ಳಿ, ನಾನು ಉತ್ತರ ಹೇಳ್ತೀನಿ ಅಂತಾರೆ ಅವರು. ಬಯಲು ಆಲಯವೆರಡು ನಯನದೊಳಗೋ. ನೀವು ಅದು ಯಾವುದನ್ನು ಬಯಲು ಅಂದ್ರಿ, ಹೇಗಂದ್ರಿ? ನಿಮ್ಮ ಕಣ್ಣು ಕಾಣಿಸ್ತು ತಾನೆ, ಅಲ್ಲಿ ಏನೂ ಇಲ್ಲ ಅಂತ. ಇದೇ ಆಲಯ ಅಂತ ಹೇಗಂದ್ರಿ? ನಿಮ್ಮ ಕಣ್ಣು ಕಾಣಿಸ್ತು ತಾನೆ, ಇದಿಲ್ಲ. ಒಬ್ಬ ಕುರುಡನ್ನು ಕರ್ಕೊಂಬಂದು ನೋಡೇ ಅದು ಕ್ರಿಕೆಟ್ ಪ್ಲೇ ಗ್ರೌಂಡ್ ಅಂದರೆ ಅವ್ನಿಗೇನು ಗೊತ್ತಾಗುತ್ತೆ? ನೋಡೇ ದೇವಸ್ಥಾನ, ಮದುವೆ ಮೀನಾಕ್ಷಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ನೋಡಿ, ಅವ್ನಿಗೇನು ಗೊತ್ತಾಗುತ್ತೆ? ಆದ್ದರಿಂದ ನಯನ ಮುಖ್ಯ, ಕಣ್ಣು. ಕಣ್ಣಿದ್ದಿದ್ದರಿಂದ ತಾನೇ ನಿಮಗೆ ಗೊತ್ತಾಗಿದ್ದು ಇದು ಬಯಲು, ಇದು ಆಲಯ ಅಂತ. ಸೊ ಅವೆರಡು ಮುಖ್ಯ ಅಲ್ಲ, ನಯನ ಮುಖ್ಯ, ಕಣ್ಣು ಮುಖ್ಯ. ನಯನದೊಳಗೆ ಅವೆರಡು ಇರೋವಂಥದ್ದು. ಆಮೇಲೆ ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ ಮತ್ತೆ ಕೇಳ್ತಾರೆ. ಕಣ್ಣಿದ್ರೆ ಸಾಕಾ? ಈಗ ಒಬ್ಬ ಪೆದ್ದ, ಅವನಿಗೆ ಕಣ್ಣಿರುತ್ತೆ, ಮತಿವಿಕಲ ಅವನು. ಪೆದ್ದ ಅಂದೆ, ಮತಿವಿಕಲ. ಅವನನ್ನು ಕರ್ಕೊಂಬಂದು ಅವನು ಕಣ್ಣಿದೆ, ಏನು ತೋರಿಸಿದ್ರು ಅವನಿಗೆ ಗೊತ್ತಾಗಲ್ಲ, ಯಾಕೆಂದರೆ ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ. ಆದ್ದರಿಂದ ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ. ಸೊ ಕಣ್ಣಿದ್ರೆ ಸಾಲದು, ಬುದ್ಧಿ ಇರಬೇಕು. ಸೊ ಕಣ್ಣೊಳಗೆ, ಕಣ್ಣಿನಿಂದ ಬುದ್ಧಿಗೆ ಗೊತ್ತಾಗುತ್ತೋ ಅಥವಾ ಬುದ್ಧಿಯಿಂದ ಕಣ್ಣಿಗೆ ಗೊತ್ತಾಗುತ್ತೋ ಅದು ಗೊತ್ತಾಗಲ್ವೇ. ಕಣ್ಣು ನೋಡಿ ಬುದ್ಧಿಗೆ ಹೇಳುತ್ತಾ ಅಥವಾ ಬುದ್ಧಿನೇ ಕಣ್ಣಿಗೆ ನೋಡು ಅಂತ ಹೇಳುತ್ತಾ? ಎಷ್ಟು ಪ್ರಶ್ನೆಗಳನ್ನು ಎತ್ತಾರೆ. ಆಮೇಲೆ ಹೇಳ್ತಾರೆ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಬಸವಣ್ಣವರು ಒಂದು ವಚನನೂ ಇದಕ್ಕೆ ಉದಾಹರಣೆ ಕೊಡ್ಬೋದು. ನಯನ ಬುದ್ಧಿ ಅಂತ ಎರಡಲ್ಲಪ್ಪ, ಅದು ಕಣ್ಣು ಬೇರೆ ಬುದ್ಧಿ ಬೇರೆ ಅಲ್ಲ. ಕಣ್ಣು ಏನನ್ನು ನೋಡುತ್ತೋ ಅದನ್ನು ಆ ಕ್ಷಣದಲ್ಲಿಯೇ ಬುದ್ಧಿ ಗ್ರಹಿಸಿಬಿಡುತ್ತೆ. ಆ ಕ್ಷಣ, ವೆರಿ ಮಿನಿಟ್, ಆ ಕ್ಷಣದಲ್ಲಿ. ಯಾಕೆ ಇವೆರಡು ಇರೋದು? ನಿನ್ನೊಳಗೆ ದೇವರು ತಾನೇ ಇದೆಲ್ಲ ಮಾಡಿದ್ದು ಅಂತ ಹೇಳಿ ನಮ್ಮ ಅಹಮ್ಮನ್ನು ಅವ್ರು ಕಳೀತಾರೆ, ನಮ್ಮ ಅಹಮ್ಮನ್ನು ಹೋಗಲಾಡಿಸ್ತಾರೆ. ಅದಕ್ಕೆ ಅನುಭವ ಅನ್ನೋದು, ನಮ್ಮ ಅಹಮ್ಮನ್ನು ಹೋಗಲಾಡಿಸ್ತಾರೆ. ಬಸವಣ್ಣವರೊಂದು ವಚನ ಇತ್ತು, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು. ಏನಪ್ಪ ಮಾಡೋದು? ನಾನು ಸುಮ್ಮನೆ ವಿದ್ಯಾರ್ಥಿಗಳನ್ನು ಒಂದು 40 ಜನಕ್ಕೆ ಏನಮ್ಮ ಮಾಡೋದು ಇವಾಗ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಉತ್ತರ ಹೇಳೋರು. ಅಯ್ಯೋ, ನಂಗೆ ತುಂಬ ಆಶ್ಚರ್ಯ ಆಗೋದು, ಎಷ್ಟು ತಿಳ್ಕೊಂಡಿದ್ದಾರೆ. ಆಮೇಲೆ ಸುಮ್ಮನೆ ಕೂತ್ಕೊಳ್ಳಿ ನೀವು, ನೋಡಿ ಬಸವಣ್ಣವ್ರು ಮುಂದೆ ಹೇಳ್ತಾರೆ ನೋಡಿ, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಪಾರುಗಾಣಿಸೋ ಕಾಲಾಂತಕನೇ ಕೂಡಲ ಸಂಗಮ ದೇವ. ಅದು ಅನುಭವಿಗಳಿಗೆ ಅದೇ ಉತ್ತರ. ಅವರು ಈ ಥರ ನಿಮ್ಮ ಥರ ಉತ್ತರ ಕಂಡುಹಿಡ್ಕೊಳ್ಳೋಕ್ಕೆ ಹೋಗಲ್ಲ. ಹಾಗೆ ನೋಡಿ ನಮ್ಮಂಥ ಸಂಸಾರಿಗಳು ಮಾತ್ರ ಅಯ್ಯೋ ದೇವರೇ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಕೂತ್ಕೋತೀವಿ. ಸನ್ಯಾಸಿಗಳು ಅಥವಾ ಈ ಸಂತರು ದೇವ್ರ ಮೇಲೆ ಭಾರ ಹಾಕ್ಬಿಡ್ತಾರೆ ಅಂತ ಹೇಳುತ್ತೆ. ಒಂದು ಸಾಮತಿ ಅಂದರೆ ಉದಾಹರಣೆ ಅಂತ ಅಷ್ಟೇ. ಇದು ಯಾವುದೋ ಬಯಲು ಆಲಯದ ಒಂದು ಉದಾಹರಣೆಯನ್ನು ಕೊಟ್ಟರು. ಇನ್ನೊಂದು ಉದಾಹರಣೆ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ಈಗ ನೀವು ತುಂಬ ಸುಲಭವಾಗಿ ಅರ್ಥ ಕಂಡುಹಿಡಿಬೋದು ಒಂದು ಕಂಡುಹಿಡಿದಿರೋದ್ರಿಂದ. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ಮೊದಲಿನ 15ನೇ ಶತಮಾನದಲ್ಲಿ ಸಕ್ಕರೆ ಇತ್ತಾ? ಸಕ್ಕರೆ ಕಂಡುಹಿಡಿದಿದ್ದು ಇತ್ತೀಚೆಗಲ್ವಾ? ಬೆಲ್ಲ, ಸಕ್ಕರೆ ಎಲ್ಲ ಕಲ್ ಸಕ್ಕರೆ ಅಂತ ಇತ್ತಲ್ಲ. ತವನಿಧಿ ಅಂತ ಕರೆಯೋರಂತೆ ಒಂದು ಸಕ್ಕರೆನ, ತುಂಬ ಶ್ರೇಷ್ಠವಾದ ಸಕ್ಕರೆ ಅಂತೆ. ಅದನ್ನೇ ಇಟ್ಕೊಳ್ಳಿ. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ಸಿಹಿಯಾದ ರುಚಿ ಬರುತ್ತಲ್ಲ, ಅದು ಸಕ್ಕರೆ ಒಳಗಿದೆಯೋ ಅಥವಾ ಸವಿಯ ಒಳಗೆ ಸಕ್ಕರೆ ಇದೆಯೋ? ಇದರಿಂದ ಅದರಿಂದ ಇದು ಗೊತ್ತಾಗ್ತಾ ಇಲ್ಲ. ಎರಡೂ ಒಟ್ಟಿಗೆ ಇವೆ, ಅದರಿಂದ ಗೊತ್ತಾಗ್ತಾ ಇಲ್ಲ. ಸವಿಯು ಸಕ್ಕರೆ ಎರಡು ಜಿಹ್ವೆ ಒಳಗೋ. ಅಯ್ಯೋ, ಅದು ಏನಿದ್ರೇನು? ಜಿಹ್ವೆ ಅಂದರೆ ನಾಲಿಗೆಯಿಂದ ಗೊತ್ತಾಗುತ್ತೆ. ಈಗ ನಾಲ್ಗೆ ಜ್ವರ ಬಂದರೆ ನಾಲ್ಗೆ ಕೆಟ್ಟೋಗುತ್ತೆ, ನಾಲ್ಗೆಗೆ ರುಚಿ ಹೊಟ್ಟೋಗುತ್ತೆ. ನಾನಾ ಕಾರಣಕ್ಕಾಗಿ ನಾಲ್ಗೆಗೆ ರುಚಿ ಹೊಟ್ಟೋಗುತ್ತೆ. ಜ್ವರ ಬರೋದು ಒಂದು ಕಾರಣ, ಯಾಕೆ ನಮಗೆಲ್ಲ ಆಗೋದು ಅದೊಂದೇ. ಇನ್ನೂ ನಾನಾರು ಕಾರಣಗಳಿರ್ತವೆ. ವಯಸ್ಸಾದರೆ ನಾಲ್ಗೆ ರುಚಿ ಹೊಟ್ಟೋಗುತ್ತೆ, ಕೆಟ್ಟ ಕಾಯಿಲೆ ಬಂದರೆ ನಾಲ್ಗೆ ರುಚಿ ಹೊಟ್ಟೋಗುತ್ತೆ. ಅವಾಗ ಸಕ್ಕರೆ ಹಾಕಿದ್ರು ಮಣ್ಣು ಹಾಕಿದ್ರು ಒಂದೇ, ನೋಡೋಕೆ ಒಂದೇ ಥರ ಇರುತ್ತೆ ನೋಡಿ, ರುಚಿ ಗೊತ್ತಾಗಲ್ಲ, ಸಿಹಿ ಗೊತ್ತಾಗೋದೇ ಇಲ್ಲ.
ಅದರಿಂದ ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗು ನಾಲ್ಗೆ ಸರಿಗಿದೆ ನೋಡ್ಕೋ. ನಾಲ್ಗೆ ಚಿಕ್ಕ ಮಕ್ಕಳು ಊಟ ಮಾಡಲ್ಲ ಅಂತಿದ್ದಾಗ ಒಂಚೂರು ಉಪ್ಪಿನಕಾಯಿ ತೆಗೆದು ನಾಲ್ಗೆಗೆ ಹೀಗೆ ಸೋರ್ತಾರೆ. ಯಾಕೆಂದರೆ ಟೇಸ್ಟ್ ಬಡ್ಸ್ ಇದೆಯಲ್ಲ ನಾಲ್ಗೆ ಮೇಲೆ, ರುಚಿ ಕಂಡುಹಿಡಿಯೋ ಟೇಸ್ಟ್ ಬಡ್ಸು ಅವು ಹಾಳಾಗಿರುತ್ತೆ, ಅದಕ್ಕೆ ತಿಕ್ತಾರೆ. ಆಮೇಲೆ ಅದು ಊಟ ಮಾಡುತ್ತೆ. ಅದಕ್ಕೆ ರುಚಿ ಗೊತ್ತಾಯ್ತು ಇವಾಗ. ಅದಕ್ಕೆ ಮುಂಚೆ ರುಚಿ ಗೊತ್ತಾಗ್ತಿರಲಿಲ್ಲ, ಅದಕ್ಕೆ ಅದು ಊಟ ಮಾಡಲ್ಲ ಅಂತಿತ್ತು ಅಂತೆಲ್ಲ ಏನೇನೋ ಇದೆ. ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗು ಅರ್ಥ ಆಯ್ತಲ್ಲ ಈಗ. ಮತ್ತದೇ ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯೊಳಗೋ. ನಾಲ್ಗೆ ಇದ್ಬಿಟ್ರೆ ಸಾಕಾ? ಮನಸ್ಸು ಬೇಡವಾ? ಮನಸ್ಸು ಅಂದರೆ ಅದನ್ನು ಆಸ್ವಾದಿಸುವ ಗುಣ ಇರುವ ಒಂದು ಇಂದ್ರಿಯ. ಮನಸ್ಸೂ ಒಂದು ಇಂದ್ರಿಯನೇ ಅದು. ಆ ಮನಸ್ಸು ಗೊತ್ತಾಗಬೇಕು. ಒಬ್ಬೊಬ್ಬರು ಊಟ ಮಾಡ್ತಾ ಇರ್ತಾರೆ, ಯೋಚನೆ ಚಿಂತೆ ಮಾಡ್ತಾ ಇರ್ತಾರೆ. ಹೇಗಿದೆ ಊಟ? ಏನು? ಚೆನ್ನಾಗಿ. ಏನು ತಿಂದ್ರಿ? ಏನು ತಿಂತೋ ಗೊತ್ತಿಲ್ಲ. ಅದರಿಂದ ಮನಸ್ಸಿನೊಳಗು ಸವಿ ಸಕ್ಕರೆ ಎರಡು ಮನಸ್ಸಿನೊಳಗು. ಏನು ಆಯಿತಾ? ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯೊಳಗೋ. ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ನಾಲಿಗೆ ಮತ್ತು ಅದನ್ನು ಆಸ್ವಾದಿಸುವ ಮನಸ್ಸು ಎರಡನ್ನೂ ಕೊಟ್ಟು ಸಕ್ಕರೆಯ ಸವಿಯನ್ನು ಮನಗಾಣುವ ಶಕ್ತಿಯನ್ನು ಕೊಟ್ಟ ಹರಿ ದೇವರು, ಅವನು ಮುಖ್ಯ. ಎರಡನೇ ಉದಾಹರಣೆ ಆಯಿತು. ಮೂರನೇ ಉದಾಹರಣೆ ತುಂಬ ಚೆನ್ನಾಗಿದೆ. ಕುಸುಮದಲ್ಲಿ ಗಂಧವೋ, ಗಂಧದಲ್ಲಿ ಕುಸುಮವೋ. ಮಲ್ಲಿಗೆ ಹೂವು ಸುವಾಸನೆ ಬರ್ತಾಯಿದೆ. ಹೂವಿಂದ ಬರ್ತಾ ಇದೆಯಾ ಸುವಾಸನೆ, ಅಥವಾ ಹೂ ಒಳಗೆ ಇದೆಯಾ ಸುವಾಸನೆ? ಸುವಾಸನೆ ಬೇರೆ ಅಲ್ಲ, ಹೂ ಬೇರೆ ಅಲ್ಲ, ಎರಡೂ ಒಂದೇ. ಅದು ಅರ್ಥ ಆಗಬೇಕಲ್ಲ. ಕುಸುಮ ಗಂಧಗಳೆರಡು ಆಗ್ರಾಣದೊಳಗ ಈಗ ಬಂತು. ಮಲ್ಲಿಗೆ ಹೂವು ಸುವಾಸನೆ ಎರಡಕ್ಕೂ ಗೊತ್ತಾಗಬೇಕಾದ್ರೆ ಏನು ಅಂತ, ಮೂಗು ಇಂದ್ರಿಯ, ವಾಸನೆ ಕಂಡುಹಿಡಿಯೋ ಇಂದ್ರಿಯ ಇದು. ಮೂಗನ್ನ ಇಟ್ಟಿದ್ರೆ, ಮೂಗು ಕಟ್ಕೊಂಬಿಟ್ಟಿದ್ರೆ, ನೆಗಡಿ ಆಗ್ಬಿಟ್ಟಿದ್ರೆ ವಾಸನೆ ಗೊತ್ತಾಗಲ್ಲ, ಗೊತ್ತಾ? ಅದರಿಂದ ಆಗ್ಘ್ರಾಣ ಅಂದರೆ ಘ್ರಾಣೇಂದ್ರಿಯ, ವಾಸನೆ ನೋಡುವ ಇಂದ್ರಿಯ ಮೂಗು. ಅಸಮಭವ ಕಾಗಿನೆಲೆ ಆದಿಕೇಶವರಾಯ ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗ ಹರಿಗೆ. ಈಗ ಮೂರನೇ ಸಾಲ ಹೇಳಲ್ಲ, ಅಷ್ಟೊತ್ತಿಂದ ಹೇಳಿದ್ದೀನಲ್ಲ ಸಾಕು. ಮೂಗು ಮತ್ತು ಅದನ್ನು ಗ್ರಹಿಸುವ ಮನಸ್ಸು ಎಲ್ಲ ನಿಂದೆ ಅಂತ ಈ ಮೂರು ಇದನ್ನು ಕೊಡ್ತಾರೆ. ಈಗ ನಾನು ಐನ್ಸ್ಟೈನ್ ಬಗ್ಗೆ ಹೇಳ್ಬಿಟ್ಟು, ನಾನು ಇದನ್ನು ಐನ್ಸ್ಟೈನ್ಗೆ ಸಾಪೇಕ್ಷ ಸಿದ್ಧಾಂತಕ್ಕೆ ಅನ್ವಯಿಸಿ ನಾನು ಫೇಸ್ಬುಕ್ಕಲ್ಲಿ ಒಂದು ಬರವಣಿಗೆ ಬರೆದೆ. ಎಷ್ಟು ಜನ ಇಷ್ಟಪಟ್ಟರು ಅಂದರೆ ಆಶ್ಚರ್ಯ. ತುಂಬ ದೊಡ್ಡ ಸಾಹಿತಿಗಳು, ದೊಡ್ಡವರೆಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ನನಗೆ ಆಶ್ಚರ್ಯ. 15ನೇ ಶತಮಾನದ ಕನಕದಾಸರು ಬರೆದ ಒಂದು ಕೀರ್ತೆ ಈ ಮೊನ್ನೆ ಬದುಕಿದ ಐನ್ಸ್ಟೈನ್ ಅವರು ಸಾಪೇಕ್ಷ ಸಿದ್ಧಾಂತಕ್ಕೆ ಸಾಕ್ಷಿ ಆಗ್ತಾ ಇದೆಯಲ್ಲಪ್ಪ ಅಂಥೇಳಿ ಅಂತ. ಆವಾಗ ಅದನ್ನು ಅಮೆರಿಕಾದ ಒಂದು ಪತ್ರಿಕೆ, ಅಲ್ಲಿ ಕನ್ನಡ ಕೂಟ ಅಂತಿದೆ, ಕಾವೇರಿ ಕನ್ನಡ ಕೂಟ ಅಂತ ಅವರೊಂದು ಸಂಚಿಕೆ ಹೊರಡಿಸ್ತಾರೆ. ಈ ಫೇಸ್ಬುಕ್ಕಿಂದ ನೋಡಿ ಅವರು ಇದನ್ನು ತಗೊಂಡು ಅಲ್ಲಿ ಹಾಕಿದ್ದಾರೆ, ಆ ಮ್ಯಾಗ್ಝಿನಲ್ಲಿ ಹಾಕಿದ್ದಾರೆ. ಅದನ್ನು ನನಗೆ ಕಳಿಸಿದ್ರು. ನಾನು ಅವ್ರ ನಂಬರ್ ಎತ್ತನೋ ಫೋನ್ ಮಾಡ್ತೋ ಅಥವಾ ಈ ಮೆಸೇಜ್ ಕಳಿಸಿದ್ನೋ ಏನು ಕತೆ ಗೊತ್ತಿಲ್ಲ. ಲೇಖನ ಹಾಕಿದ್ದಕ್ಕೆ ಸಂತೋಷ. ಅದರ ಫೋಟೋ ನನ್ನನ್ನು ಕೇಳಬೇಕಾಗಿತ್ತು, ನೀವೇ ತೊಗೊಂಡು ಎಂಥದೋ ಒಂದು ಫೋಟೋ ಹಾಕ್ತಿರಲ್ಲ, ಅದು ಯಾವುದೋ ಒಂದು ಫೋಟೋ ತೊಗೊಂಡು ಹಾಕ್ಬಿಟ್ಟಿದ್ದಾರೆ. ಫೇಸ್ಬುಕ್ಕಲ್ಲಿ ಫೋಟೋಗಳು ಸಿಕ್ಬಿಡುತ್ತವಲ್ಲ. ಈಗ ನಾನು ಏನು ಬಂದೇನೆ, ಐನ್ಸ್ಟೈನ್ ಸಾಪೇಕ್ಷ ಸಿದ್ಧಾಂತ ಹೇಳುವಾಗ ಎರಡು ಹೇಳ್ತಾರೆ. ಒಂದು ಕ್ಷೇತ್ರ ಮತ್ತು ವಸ್ತು. ಈಗ ನಾನು ವಸ್ತು ಅಂದ್ಕೊಳ್ಳಿ, ಹಾಗೆ ನಿಮ್ಮನ್ನು ನೀವು ಅಂದ್ಕೊಳ್ಳಿ. ಈಗ ನಾನು ವಸ್ತು ಅಂದ್ಕೊಳ್ತೀನಿ. ಕ್ಷೇತ್ರ ಯಾವುದು ಅಂದರೆ ನಾನು ಕೂತಿರೋ ರೂಮೇ ವಸ್ತು ಆಗೋದಾದರೆ ಕ್ಷೇತ್ರ ಯಾವುದು? ಈ ನಮ್ಮ ಅಪಾರ್ಟ್ಮೆಂಟು ಬಿಲ್ಡಿಂಗು. ಅಪಾರ್ಟ್ಮೆಂಟೇ ಕ್ಷೇತ್ರ ಆಗೋದಾದರೆ, ವಸ್ತು ಆಗೋದಾದರೆ ಕ್ಷೇತ್ರ ಯಾವುದು? ಜಯನಗರನೇ ವಸ್ತು ಆಗೋದಾದರೆ ಕ್ಷೇತ್ರ ಯಾವುದು? ಬೆಂಗಳೂರೇ ವಸ್ತು ಆಗೋದಾದ್ರೆ ಕ್ಷೇತ್ರ ಯಾವುದು? ಕರ್ನಾಟಕನೇ ವಸ್ತು ಆಗೋದಾದ್ರೆ ಕ್ಷೇತ್ರ ಯಾವುದು? ಇಂಡಿಯಾನೇ ವಸ್ತು ಆಗೋದಾದ್ರೆ ಕ್ಷೇತ್ರ ಯಾವುದು? ಭೂಮಿ. ಅಲ್ಲಿಗೆ ನಿಲ್ಬೇಕು ನಾವು. ಇನ್ನೆಲ್ಲಿಗೆ ಹೋಗೋಣ? ಉಲ್ಟಾ ಚಿಕ್ಕದು ಮಾಡ್ಕೋತಾ ಬನ್ನಿ. ಈಗ ನನ್ನನ್ನು ವಸ್ತು ಅಂದ್ಕೊಂಡೆ ಅಲ್ಲ ನಾನು, ಈಗ ವಸ್ತುವಾಗಿದ್ದ ನಾನು ಕ್ಷೇತ್ರ ಅದೇ ಅಂದ್ಕೊಳ್ಳಿ. ಹಾಗಾದರೆ ವಸ್ತು ಯಾವುದು? ನನ್ನ ತಲೆ ಮೇಲೆ ಒಂದು ಕೂದಲಿದೆಯಲ್ಲ, ಬಿಳಿ ಕೂದಲು, ಅದೇ ವಸ್ತು. ಹೀಗೆ ನೋಡಿ ಹೇಗೆ ಇಷ್ಟು ಚೆನ್ನಾಗಿ ಅಗಲಗಲಗಲಗಲಾಗ್ತಾ ಹೋಗೋದು, ಚಿಕ್ಕದಾಗ್ತದೆ. ವಸ್ತು ಕ್ಷೇತ್ರ ಎರಡು ಪರಸ್ಪರ ಬದಲಾಗಬಲ್ಲವು. ಯಾವುದನ್ನು ವಸ್ತು ಅಂತೀವೋ ಅದೇ ಕ್ಷೇತ್ರ ಆಗುತ್ತೆ, ಯಾವುದನ್ನು ಕ್ಷೇತ್ರ ಅಂತೀವೋ ಅದೇ ವಸ್ತು ಆಗುತ್ತೆ ಎನ್ನುವಾಗಲೇ ಸಾಪೇಕ್ಷ ಸಿದ್ಧಾಂತ ಅಂತ. ಇದಕ್ಕೆ ಇನ್ನೊಂದು ಹೇಳ್ತಾರೆ ಅವರು, ಟೈಮ್ ಆ್ಯಂಡ್ ಸ್ಪೇಸ್. ಅವ್ರು ಹೇಳೋದು,
ಈಗ ನಾವು ಗಡಿಯಾರ ಕಂಡುಹಿಡಿದ್ಬಿಟ್ಟು ಅಮೇರಿಕಾದ ಯಾವುದೋ ಒಂದು ಜಾಗದಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿರುವಾಗ ಇಲ್ಲಿ ಮಧ್ಯರಾತ್ರಿ 12 ಗಂಟೆ ಆಗಿರುತ್ತೆ ಅಂತ ನಾವು ಗಡಿಯಾರನ ಅಡ್ಜಸ್ಟ್ ಮಾಡಿಬಿಟ್ಟಿದ್ವಿ. ಆದರೆ ಅವ್ರು ಹೇಳ್ತಾರೆ, ಭೂಮಿಯ ಒಂದು ಭಾಗದಲ್ಲಿ ಮಧ್ಯಾಹ್ನ 12 ಅಂತ ತಿಳ್ಕೊಂಡಿದ್ದೀರಲ್ಲ ಆ ಜಾಗದಲ್ಲಿ, ಮತ್ತು ಮಧ್ಯರಾತ್ರಿ 12 ಅಂತ ತಿಳ್ಕೊಂಡಿದ್ದೀರಲ್ಲ ಆ ಜಾಗದಲ್ಲಿ ಒಟ್ಟಿಗೆ ಒಂದು ರಾಕೆಟ್ನ ಹಾರಿಸಿ ಮನಸ್ಸಿನ ಅಲ್ಲಿಂದ ಇಲ್ಲಿಗೆ ಯಾರು ಯಾವ ವೇಗದಲ್ಲೂ ತಲುಪೋಕ್ಕೆ ಸಾಧ್ಯ ಇಲ್ಲ. ಈ ಕಡೆಯಿಂದ ರಾಕೆಟ್ ಉಡ್ಡಯನ ಆಗುವ ಅದೇ ಸಮಯಕ್ಕೆ ಮನಸ್ಸಿನ ವೇಗದಿಂದ, ಮನಸ್ಸು ಮಾತ್ರ ತುಂಬ ವೇಗ, ಮನಸ್ಸಿನ ವೇಗ ಮೀರಿಸಿದ ವೇಗ ಇಲ್ಲ, ಮನಸ್ಸಿನ ವೇಗದಿಂದ ಇನ್ನೊಂದು ಭಾಗ ಇದೆಯಲ್ಲ ಅಲ್ಲಿ ರಾಕೆಟ್ ಹಾರ್ತಾ ಇದೆಯಲ್ಲ ಅಲ್ಲಿ ಹೋದರೆ ಒಂದೋ ರಾಕೆಟ್ ಹಾರಿಬಿಟ್ಟಿರುತ್ತೆ ಅಥವಾ ಹಾರಿರಲ್ಲ ಅಂತ ಹೇಳ್ತಾರೆ. ಸಾಪೇಕ್ಷ ಸಿದ್ಧಾಂತ. ಅಪೇಕ್ಷೆ ಅವರವರಿಷ್ಟ, ಒಬ್ಬಟ್ಟೊಬ್ರಿಗಿಷ್ಟ, ಲಾಡು ಒಬ್ರಿಗಿಷ್ಟ, ಅವರವರಿಷ್ಟ, ಆ ಥರ ಸಾಪೇಕ್ಷ ಸಿದ್ಧಾಂತ. ಅದಕ್ಕೆ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ನಾವು ಏನು ಹೇಳ್ತೀವಲ್ಲ, ಕಾಲ ಮತ್ತು ದೇಶ ಅವೆರಡುವೆ ಸುಳ್ಳು ಅಂತ ಭೈರಪ್ಪ ಕೂಡ ಹೇಳಿದ್ರು. ಕಾಲ ಮತ್ತು ದೇಶ ಇರೋದಿಲ್ಲ ಅಂದರು. ಈಗ ಇಂಡಿಯಾ ಎಷ್ಟು ವಿಸ್ತಾರವಾದ ದೇಶ, ಅಗಲ ಬೇಕು ನಮ್ಗೆ, ಗುದ್ದ ಬೇಡ, ಅಗಲ. ದ್ವಾರಕೆಯ ಸಮುದ್ರ ಪಾಕಿಸ್ತಾನಕ್ಕೆ ಹತ್ತಿರ, ನಮ್ಮ ದೇಶ ಆಗಬೇಕಲ್ಲ. ಈ ಕಡೆ ಚೆನ್ನೈ ಸಮುದ್ರ, ಸೂರ್ಯ ಚೆನ್ನೈ ಸಮುದ್ರದಲ್ಲಿ ಕಾಣಿಸ್ಕೊಳ್ತಾನಲ್ಲ ಸಮುದ್ರ, ಅಲ್ಲಾಗಲೇ ಕತ್ಲಾಗ್ತಾ ಇರುವಾಗ ದ್ವಾರಕೆಯಲ್ಲಿ ಇಲ್ಲಿ 6 ಗಂಟೆ, ಸಾಯಂಕಾಲ 6 ಗಂಟೆ ಸೂರ್ಯ ಮುಳುಗೋಗ್ತಾ ಇದ್ದಾನೆ. ಪಶ್ಚಿಮ ದಿಕ್ಕಲ್ಲಿ ಸೂರ್ಯ ಮುಳುಗೋದು, ಚೆನ್ನೈಯಲ್ಲಿ ಮುಳುಗೋಲ್ಲ, ಅವನು ಹುಟ್ಟುತ್ತಾನೆ. ಈ ಕಡೆ ಬನ್ನಿ ದ್ವಾರಕೆಗೆ. ದ್ವಾರಕೆಯಲ್ಲಿ ಸೂರ್ಯ ಮುಳುಗೋ ವೇಳೆಗೆ ಚೆನ್ನೈಯಲ್ಲಿ ಕಗ್ಗತ್ಲೆ. ಚೆನ್ನೈಯಲ್ಲಿ ಕತ್ಲಾಗೋಕ್ಕೆ ಶುರುವಾಗುತ್ತಲ್ಲ ಆಗ ದ್ವಾರಕೆಯಲ್ಲಿ ಇನ್ನೂ 5 ಗಂಟೆ 4:15 ಗಂಟೆ ಬಿಸಿಲು. ಯಾಕೆಂದರೆ 40 ನಿಮಿಷ ವ್ಯತ್ಯಾಸ ಇದೆ. ಇಂಡಿಯಾದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ 40 ನಿಮಿಷ ವ್ಯತ್ಯಾಸ ಇದೆ. ಆದರೂ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಮಾಡಿಕೊಂಡು ಒಂದು ಗಡಿಯಾರವನ್ನು ಅನುಸರಿಸ್ತೀವಿ. ಆದರೆ ಎಲ್ಲ ಕಡೆಗೂ ಕತ್ಲು ಬೆಳಕು. ಅದಕ್ಕೆ ದೇಶ ಮತ್ತು ಕಾಲ ಅನ್ನುವುದು ಸಾಪೇಕ್ಷ ಅಂತ ಐನ್ಸ್ಟೈನ್ ಸಿದ್ಧಾಂತವನ್ನು ಕನಕದಾಸರ ಕೀರ್ತನೆಗೆ ಅನ್ವಯಿಸ್ಬೋದು. ಇದು ಈಗ ನನ್ನ ಸಂಶೋಧನೆ. ನಿಮಗೆ ಇಷ್ಟ ಆದರೆ, ಚೆನ್ನಾಗಿದೆ ಅನಿಸಿದ್ರೆ ಬಳಸಿ. ತುಂಬ ಜನ ಇಷ್ಟಪಟ್ಟರು, ಅದಕ್ಕೆ ನಾನು ಹೇಳಿದೆ. ಇಲ್ಲೊಂದು ಅರ್ಥ ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಾರೆ ಪೂರ್ತಿ ಪದ್ಯಕ್ಕೆ ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ, ಬರೀ ಪದ ಅರ್ಥ ಆಗ್ತದೆ. ಅವಿರತವಾದದ್ದು, ಪರಸ್ಪರ ಸಂಬಂಧವುಳ್ಳದ್ದು, ಅನಾದಿಯಾದದ್ದು, ಅವಿರತವಾದದ್ದು ಮತ್ತು ಅನಿವಾರ್ಯವಾದದ್ದು. ಆದರೆ ಯಾವುದು ಮೊದಲು, ಯಾವುದರಿಂದ ಯಾವುದು ಹುಟ್ಟಿತು ಎಂಬ ಸಮಸ್ಯೆ ಬೀಜವೃಕ್ಷ ನ್ಯಾಯದಂತೆ ಬಗೆಹರಿಸಲಾಗದ್ದು. ಆದರೆ ಇವುಗಳೆಲ್ಲ ಹುಟ್ಟಿದ್ದು ಭಗವಂತನಿಂದಲೇ ಎಂಬುದು ಮಾತ್ರ ಪರಮಸತ್ಯ. ಬದುಕಿಗೆ ಆಧಾರವಾದ ಸಮಸ್ತವು ದೇವರಿಂದಲೇ, ದೇವರೊಳಗಿನಿಂದಲೇ ಸೃಷ್ಟಿಯಾದದ್ದು ಎಂಬುದು ಇಲ್ಲಿ ದಾಸರ ನಿಲುವು. ದೈವದ ಸಾರ್ವಭೌಮ ಸಾಮರ್ಥ್ಯವನ್ನು ಇಲ್ಲಿ ದಾಸರು ಪ್ರತಿಪಾದಿಸುತ್ತಿದ್ದಾರೆ ಅಂತ. ಇದು IAS ಟೆಕ್ಸ್ಟು ನಾನು ಓದ್ತಾ ಇದ್ದಿದ್ದು, ನಾನು ಓದಿದ್ದು IAS ಟೆಕ್ಸ್ಟು. ಆದ್ದರಿಂದ ನಾವು ಇದಕ್ಕೆ ಇನ್ನು ಅದಕ್ಕೆ ಹೆಚ್ಚಿನ ಅರ್ಥವನ್ನು ನಾವು ಇಲ್ಲಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಈ ಅರ್ಥವನ್ನು ಕೊಡ್ತೆ. ಈಗ ನಿಜಗುಣ ಶಿವಯೋಗಿಯ ಒಂದು ವಚನ ನಾವು ನೋಡಬೇಕು. ಅಲ್ಲಿ ರಂಶ್ರೀ ಮುಗುಳಿಯವರು ನಿಜಗುಣ ಶಿವಯೋಗಿ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇನ್ನು ಯಾವ ಸಾಹಿತ್ಯಚರಿತ್ರೆಯಲ್ಲೂ ನನಗೇನೂ ಸಿಗಲಿಲ್ಲ, ಏನು ಅಂದರೆ ಏನೂ ಸಿಗಲಿಲ್ಲ. ನಾನೇ ಬರೆದಿರೋ ಸಾಹಿತ್ಯಚರಿತ್ರೆಯಲ್ಲಿ 2 ಸಾಲು ಸಿಗುತ್ತೆ. ಇಲ್ಲಿ ಚೆನ್ನಾಗಿ ಬರೆದಿದ್ದಾರೆ, ಅದಕ್ಕೆ ಓದ್ಬಿಡ್ತೀನಿ. ಇದು ನಾನು ಫಸ್ಟ್ ಟೈಮ್ ಓದ್ತಾ ಇರೋದು, ಇದನ್ನು ಇನ್ನೆಲ್ಲೂ ಓದಿಲ್ಲ. ನಿಜಗುಣ ಶಿವಯೋಗಿ ಕನ್ನಡ ನಾಡಿನ ಅದ್ಭುತ ವ್ಯಕ್ತಿಗಳಲ್ಲಿ ಒಬ್ಬನು. ಅಗಾಧ ವಿದ್ವತ್ತತೆಯಿಂದಲೂ ದೀರ್ಘ ತಪಶ್ಚರ್ಯೆಯಿಂದಲೂ ಜ್ಞಾನದ ತುದಿಯನ್ನೇರಿ ಕೆಳಗಿಳಿದು ಬಂದು ತರತರದ ಗದ್ಯ ಪದ್ಯಗಳಲ್ಲಿ ಕನ್ನಡ ಜನಕ್ಕೆ ತನ್ನ ಅರಿವನ್ನು ಹಂಚಿಕೊಟ್ಟವನು. ಜ್ಞಾನಿಯ ಚರಿತ್ರೆ ತಿಳಿಯದಿರುವುದೇ ಜ್ಞಾನಿಯ ಲಕ್ಷಣ. ನಿಜಗುಣದಲ್ಲಿ ಅಂದರೆ ಆತ್ಮಸ್ವರೂಪದಲ್ಲಿ ನೆಲೆ ನಿಂತ ಶಿವಯೋಗಿ ಎಂಬುದು ತಿಳಿದರೆ ಸಾಕು. ಅವನ ಗ್ರಂಥದಲ್ಲಿ ಶಂಭುಲಿಂಗ ಎಂಬ ಅಂಕಿತವಿದೆ. ಶಂಭುಲಿಂಗನ ಬೆಟ್ಟದಲ್ಲಿ ಶಂಭುಲಿಂಗೇಶ್ವರ ಗುಡಿಯೂ ನಿಜಗುಣ ಶಿವಯೋಗಿ ತಪಸ್ಸು ಮಾಡಿದ ಗವಿಯೂ ಇಂದಿಗೂ ಇರುತ್ತವೆ. ಮೊದಲು ಅರಸನಾಗಿದ್ದು ಆಮೇಲೆ ವಿರಕ್ತನಾದನೆಂದು ಹೇಳುತ್ತಾರೆ. ಇವನು ಗುರು ಚೆನ್ನ ಸದಾಶಿವಯೋಗಿ ಇರಬೇಕೆಂದು ತಿಳುವಳಿಕೆ ಇದೆ. ಗುರುವೆಂದು ಅವನು ಉಲ್ಲೇಖ ಮಾಡಿಲ್ಲವಾದ ಕಾರಣ ಸ್ಪಷ್ಟವಾದ ಆಧಾರವಿಲ್ಲ ಎಂದು ಕೆಲವರು ಅನ್ನುತ್ತಾರೆ. ಇವನ ಮತ ವಿಷಯವಾಗಿಯೂ ಚರ್ಚೆಯಾಗಿದೆ. ನಿರಾಭಾರಿ ದೇಶಿಕೋತ್ತಮ ಎನ್ನುವ ಪದಪ್ರಯೋಗ, ವೀರಶೈವ ಲಕ್ಷಣದಲ್ಲಿ ವೀರಶೈವನ ಸರ್ವೋತ್ತಮತ್ವದ ಪ್ರತಿಪಾದನೆ, ಶಿವಯೋಗ ಪಕ್ಷಪಾತ, ಶಿವಾಧಿಕ್ಯದ ವರ್ಣನೆ ಇವುಗಳಿಂದ ಇವನು ವೀರಶೈವನೆಂಬುದನ್ನು ಸ್ಥಾಪಿಸಲಾಗಿದೆ. ಷಡಕ್ಷರ ಕವಿ ಮಾಡಿದ ನಿಜಗುಣ ಸ್ತುತಿಯಿಂದಲೂ ಅದಕ್ಕೆ ಪುಷ್ಟಿ ಪಡೆಯಲಾಗಿದೆ. 63 ಪುರಾತನರ ಸ್ಮರಣೆ ಮಾಡಿದ್ದನ್ನು ನೋಡಿದರೆ ಇವನು ವೀರಶೈವನಿರಬೇಕೆಂಬುದಕ್ಕೆ ಇನ್ನೊಂದು ಆಧಾರವೂ ದೊರೆಯುತ್ತದೆ.
ಪರಮಾರ್ಥ ಪ್ರಕಾಶಿಕೆಯಲ್ಲಿ ವೀರಶೈವ ಷಟ್ಸ್ಥಲ ಮಾರ್ಗ ಸರ್ವೋತ್ಕೃಷ್ಟವೆಂದು ಹೇಳಿದ್ದನ್ನು ಇಲ್ಲಿ ನೆನೆಯಬಹುದು. ಬೇಂದ್ರೆಯವರ ಅಭಿಪ್ರಾಯದಲ್ಲಿ ಅದ್ವೈತ ವೇದಾಂತವು ಮೂಲತಃ ಶೈವವಾಗಿದ್ದರೂ ಷಣ್ಮತಗಳ ಅಂದರೆ 6 ಮತಗಳು, ಷಟ್ ಪ್ಲಸ್ ಮತ ಷಣ್ಮತ ಅನುನಾಸಿಕ ಸಂಧಿ ಆ ಸಮನ್ವಯದಿಂದ ಉಂಟಾಗಿದೆ. ಶುದ್ಧ ಶೈವವು ಹಾಗಲ್ಲ. ಆದರೂ ನಿಜಗುಣರು ಉದಾರರಾದ ತತ್ವಜ್ಞರಾದ ವಿವೇಕಿಗಳಾದ ಶೈವರೆಂಬುದು ಅವರ ಪ್ರತಿಯೊಂದು ಗ್ರಂಥದಲ್ಲಿ ಕಂಡುಬರುವುದು. ತಮಗೆ ತೋರುವಂತೆ ನಿಜಗುಣ ಶಿವಯೋಗಿ ವೀರಶೈವನೇನೋ ನಿಜ, ಆದರೆ ವೇದೋಪನಿಷತ್ತುಗಳಿಗೆ ಸಮ್ಮತವೆಂದು ಅವನಿಗೆ ತೋರಿದ ಆಗಮ ಸಮ್ಮತವಾದ ಷಟ್ಸ್ಥಲ ಸಿದ್ಧಾಂತವನ್ನು ಸಮನ್ವಯಗೊಳಿಸಿದ ವೀರಶೈವ ಯತಿ ಮತ್ತು ಜ್ಞಾನಿ. ಅವನ ಪುಸ್ತಕಗಳ ಹೆಸರು ಅದು ಯಾವುದೋ ಒಂದು ಓದಿದ್ನಲ್ಲ ಈಗ, ಅದು ಕೈವಲ್ಯ ಪದ್ಧತಿ ಅನ್ನೋದು ಇನ್ನೊಂದು. ಹೀಗೆ ಹೇಳ್ತಾರೆ. ಇನ್ನು ಬರೀ ಅವನು ಕೀರ್ತನೆಗಳಿಗೆ ಹೋಗ್ಬಿಡ್ತಾರೆ. ತುಂಬ ಕೀರ್ತನೆಗಳಿವೆ. ನೀವು ಯೂಟ್ಯೂಬಲ್ಲಿ ನಿಜಗುಣ ಶಿವಯೋಗಿ ಅಂತ ಒತ್ತಿದ್ರೆ ಸಾಕು, ಅವ್ರ ಬಗ್ಗೆ ವಿವರನೂ ಬರುತ್ತೆ. ಅವ್ರ ಕೀರ್ತನೆಗಳನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಿಮ್ಗೆ ಇಟ್ಟಿರೋ ಕೀರ್ತನೆಯನ್ನು ಸಿಕ್ಕಾಪಟ್ಟೆ ಸೊಗಸಾಗಿ ಹಾಡಿದ್ರು. ನಾನು 2 ಸಲ ಕೇಳ್ಕೊಂಡು ಬರ್ಕೊಂಡೆ. ಇದನ್ನು ಯಾಕಿಷ್ಟು ನಿಧಾನಕ್ಕೆ ಓದಿದೆ ಅಂದರೆ, ಇಲ್ಲಿ ಇದೇ ಮೊದಲನೇ ಸಲ ಓದ್ತಾ ಇದ್ದೀನಿ. ಅದರಿಂದ ನಿಧಾನಕ್ಕೆ ಕೇಳಿಸ್ಕೊಂಡು 2 ಸಲ ಕೇಳಿಸ್ಕೊಂಡು ಬರ್ಕೊಂಡು ಬಿಡ್ಬೋದು. ಇನ್ನೇನು ನಿಜಗುಣ ಶಿವಯೋಗಿ ಅಂತ ಟಿಪ್ಪಣಿ ಬರುತ್ತೆ ಅಷ್ಟೇ ತಾನೇ, ಟಿಪ್ಪಣಿ ಬರುತ್ತೆ. ಮತ್ತು ಅವನ ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ, ಇದು ಯೋಗಿ ನಿಜ ನಂದದೊಳು ನುಡಿಸುವ ವೀಣೆ ಅಂತ ಅದ್ಭುತವಾಗಿ ಹಾಡ್ತಾರೆ. ನಾನು ಹಾಡೋದು ನನ್ನ ಕೆಲಸವಲ್ಲ, ಅದರಿಂದ ಈ ಪದ್ಯ ಓದ್ತೀನಿ. ಯೋಗಿ ನಿಜಾನಂದದೊಳು ನುಡಿಸುವ ವೀಣೆ, ರಾಗ ತರದ ತರಂಗಿಣಿ ನೋಡು ರಮಣಿ ಪಲ್ಲವಿ. ಇದು ತನುವೆಂಬ ಹೊಳಲಿಗೆರಡು ದಿಟ್ಟವೆಂಬ ಕಾಯ, ತನುವಗಲದಂತಿರೆ ಏನಿದು ಕೀಲಿಸಿ, ತನುಮತವಾದ ಷೋಡಶಾಧಾರವೆಂಬ ರೆಂಬೆ ಎನಿಸುವ ಮೆಟ್ಟುಗಳ ನಾರೈದು ನೋಡಿ. ಇದು ಒಂದು ಚರಣ. ತಿಳಿದೇಳು ಮುಖ್ಯ ನಾಡಿ ಎಂಬ ತಂತಿಗಳ ನಿರ್ಮಲ ಮತಿಮನವ ಸುಧೀಂದ್ರಿಯಗಳನ್ನು ಕುಲವೆಂಬ ತಿರುಪು ಗಂಬದೊಳಗೆ ಬಂದು ನೋಡ ಮೂಡ, ಒಳಗಣ ತಾರೆ ಎಂಬ ಕರೆಯೆತ್ತಿ ನಿಂತು. ಇದು 2ನೇ ಚರಣ ಅಂತೆ. ವರ ಶಂಕರಾಭರಣವನ್ನು ಮೇಳೈಸಿ ಯೋಗ ಕರಣವೆಂಬಂಗುಳಿಯನಿಟ್ಟು ಬಾಜಿಸಿ, ಪರನಾದವೆಂಬ ಗೀತವನ್ನು ಗುರು ಶಂಭು ಲಿಂಗವರಿದಂದು ಮೆಚ್ಚಿ ಮುಕ್ತಿ ಪದವೀವ. ನನಗೆ ಅರ್ಥ ಆಗಲಿಲ್ಲ, ಕಷ್ಟ. ಇದು ವಚನಕಾರರ ಥರ ಅಲ್ಲ, ತತ್ವಪದ. ಇದು ಆ್ಯಕ್ಚುಲಿ ತತ್ವಪದ ಅಂತ ಓದಬೇಕಾಗಿತ್ತು ನಾನು. ಆದರೆ ನಿಜಗುಣ ಶಿವಯೋಗಿನೂ ಓದಿ ತತ್ವಪದನು ಯಾವಾಗ ತತ್ವಪದ ಇನ್ನೊಂದು ಕಡೆ ಇದೆ ಹೇಳೋದಿದೆ. ನಾನು ತತ್ವಪದ ಅಂತಂದರೆ ಓದಬೇಕಾದಿದೆ ಕೊನೆಯ ಘಟಕದಲ್ಲಿ. ಆದ್ದರಿಂದ ಅದನ್ನು ಬಿಟ್ಟು ಅದನ್ನು ಓದಿದೆ. ಅದೇ ಕಷ್ಟ ಆಗ್ತಾಯಿದೆ. ಈಗ ಅದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದು ಕಷ್ಟ. ಇದು ದೇಹವನ್ನು ವೀಣೆ. ಯೋಗಿ ಇದಾನಲ್ಲ, ಯೋಗಿ ನಿಜಾನಂದದಳು ನುಡಿಸುವ ವೀಣೆ. ಈ ವೀಣೆ ನಮ್ಮ ವೀಣೆ ಅಲ್ಲ, ಸಂಗೀತಗಾರ ನುಡಿಸೋ ವೀಣೆ ಅಲ್ಲ ಅದು. ಇಲ್ಲಿ ರಾಗ ಥರದ ತರಂಗಿಣಿ ನೋಡು ರಮಣಿ. ಇದೊಂಥರ ಯಾವುದೋ ಹೆಣ್ಮಗಳಿಗೆ ಹೇಳಿದ ಹಾಗೆ, ಎದುರುಗಡೆ ಇರೋ ಹೆಣ್ಮಗಳಿಗೆ, ಹೆಂಡತಿಗೆ ಅಥವಾ ಎದುರುಗಡೆ ಇರೋರಿಗೆ ಹೇಳೋ ಥರ ಬರೋದಕ್ಕೆ ಮಾಡ್ಕೊಂಡಿರೋಂಥ ತಂತ್ರ. ರಾಗ ಥರದ ತರಂಗಿಣಿ. ವೀಣೆಯಲ್ಲಿ ಬರುತ್ತಲ್ಲ ರಾಗ. ಈ ದೇಹವನ್ನು ವೀಣೆ ಅಂತ ಕರೀತಾರೆ ಅಂತ ಕಾಣುತ್ತೆ. ಯಾಕೆಂದ್ರೆ ಅರ್ಥ ಬರೋ ಹಾಗಿದೆ, ಬಟ್ ಇನ್ನೂ ಏನೇನೋ ಅರ್ಥ ಬರುತ್ತೆ. ಅದಕ್ಕಾಗಿ ಮುಂಚಿತವಾಗಿ ಹೇಳ್ತಾ ಇಲ್ಲ ನಾನು. ತನು ಎಂಬ ಹೊಳಲಿಗೆ, ಹೊಳಲು ಅಂದರೆ ಊರು, ತನು ಅಂದರೆ ದೇಹ. ತನುವೆಂಬ ಹೊಳಲಿಗೆ 2 ದಿಟ್ಟವೆಂಬ ಕಾಯಿ. ಕಾಯ 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 ಅಂದರೆ ದೇಹ. 2 ಕಾಯ ಅಂತೆ. ಏನು ಆತ್ಮ ಪರಮಾತ್ಮನ ದೇಹದಲ್ಲಿ 2 ಇವೆ ಅಂತೆ. ಆ ಆತ್ಮ ಪರಮಾತ್ಮನೇ. ಊರೊಳಗೆ 2 ಕಾಯಗಳಿವೆ ಅಂತೆ. ತನುಮಗಲದಂತಿರೆ ಕೀಲಿಸಿ, ಆದರೆ ಒಂದನ್ನೊಂದು ಬಿಟ್ಟೋಗಲ್ಲ. ದೇಹ ಆತ್ಮ ಒಂದನ್ನೊಂದು ಬಿಟ್ಟೋಗಲ್ಲ, ಕೀಲಿಸ್ಕೊಂಡಿರ್ತವೆ. ತನುಮತವಾದ ಷೋಡಶಾಧಾರವೆಂಬ ರೆಂಬೆ. ಷೋಡಶಾಧಾರ ಅಂದರೆ ಏನು ಹೇಳೋಣ? ಷೋಡಶ ಅಂದರೆ 16 ರೆಂಬೆ ಇದೆ ಅಂತ ಹೇಳೋಣ, 16 ಕಲೆಗಳು ಅಂತ ಹೇಳೋಣ. ಷೋಡಶ ಅನ್ನೋದನ್ನು ಏನೇನೇನೇನೇ ಅರ್ಥದಲ್ಲಿ ಬಳಸ್ತಾರೆ. ನಿಘಂಟು ತೆಗೆದು ನೋಡಿ, ಗೂಗಲ್ಗೆ ಹೋಗಿ ನೋಡ್ರಿ ಎಷ್ಟು ಅರ್ಥ ಇದೆ. ನಾನೇ ಕೆಳಗಡೆ ಬರೆದಿದ್ದೀನಿ, ಬಿಟ್ಬಿಡ್ತಾ ಇದ್ದೀನಿ, ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ತುಂಬ ತಿಳ್ಕೊಂಬಿಟ್ರೆ. ಅದಕ್ಕಾಗಿ ನಾನು ತನುಮತವಾದ ಷೋಡಶಾಧಾರವೆಂಬ ರೆಂಬೆ. ರೆಂಬೆ ಅಂತಿದೆಯಲ್ಲ, 16 ರೆಂಬೆ ಇರೋಲ್ವ ಮರದಲ್ಲಿ? ಬೇಕಾಷ್ಟು 32 ರೆಂಬೆ ಇರುತ್ತೆ. ಇದು ಆಲದ ಮರ, ದೊಡ್ಡ ಆಲದ ಮರಕ್ಕೆ ಹೋಗಿ ಒಂದೊಂದು ಬಿಳಲು ಒಂದೊಂದು ಬೇರಾಗ್ಬಿಡುತ್ತೆ.
ಅದರಿಂದ ಎನಿಸುವ ಮೆಟ್ಟುಗಳು ಅಂದರೆ, ಮೆಟ್ಟು ಅಂದರೆ ಚಪ್ಪಲಿ ಅಂತ ಅರ್ಥ ಮಾಡೋಕ್ಕಾಗೋದೇ ಇಲ್ಲ, ಮೆಟ್ಟಿಲು ಅಂತ ಅರ್ಥ ಮಾಡಬೇಕು. ಎನಿಸುವ ಮೆಟ್ಟಿಲುಗಳನ್ನು ಆರೈದು ನೋಡಿ ಅಂತ. ಇದು ಕಷ್ಟ ಅರ್ಥ ಮಾಡೋದು. ಒಟ್ಟಾಗಿ ನಾನು ಏನು ಹೇಳಲೇ ಆರೆ, ದೇಹವನ್ನು ಕುರಿತು ಹೇಳ್ತಾ ಇದ್ದಾನೆ, ಆತ್ಮ ಪರಮಾತ್ಮವನ್ನು ಕುರಿತು ಹೇಳ್ತಾ ಇದ್ದಾನೆ, 16 ರೆಂಬೆಗಳಿವೆ ಅಂತ ಹೇಳ್ತಾ ಇದ್ದಾನೆ, ಅದು ಮೆಟ್ಟಿಲುಗಳಿವೆ ಅಂತ ಹೇಳ್ತಾ ಇದ್ದಾನೆ, ಅಷ್ಟೇ ಸಾಕು. ತಿಳಿದೇಳು ಮುಖ್ಯ ನಾಡಿ ಎಂಬ ತಂತಿಗಳ, ಇದು ಬಂತು. ನಾಡಿ ಅಂದ್ರೇನು, ನಾಡಿ ಅಂದ್ರೇನು ಅಂತ ತಿಳ್ಕೊಳ್ಳೋಕೆ ಸುಷುಮ್ನ ನಾಡಿ ಅಂತ ಒಂದಿದೆ. ನಮ್ಮದೇನೋ ಸಹಸ್ರಾರ ಚಕ್ರ, ಮೂಲಾಧಾರ ಚಕ್ರ ಅಂತ ಅದೇನೋ ಒಂದು 7 ಚಕ್ರದ ಹೆಸರನ್ನೇನೋ ನಾವು ಅಲ್ಲಿ ಇಲ್ಲಿ ಬರೆದು ಬಾಯ್ಪಾಠ ಮಾಡ್ಕೊಂಡ್ಬಿಟ್ವಿ. ಶಿಶುನಾಳ್ ಶರೀಫ್ ಪದ್ಯ ಮಾಡಬೇಕಾಗಿ ಬಂತು. ನಾನು ಗಿರಣಿ ವಿಸ್ತಾರ ನೋಡಮ್ಮ, ಮತ್ತೆ ಎಲ್ಲೋ ಮಾಡ್ಬೇಕದನ್ನು, ಎಲ್ಲಿ ಮಾಡಬೇಕು ನೋಡಿ, ಎಲ್ಲೋ ನೆಕ್ಸ್ಟ್ ಶರೀಫ್ರದ್ದೇ ನೆಕ್ಸ್ಟ್ ನಮ್ಮದು ಘಟಕ, ಅಲ್ಲಿ ಹೇಳ್ತೀನಿ ನಾನು ಅದನ್ನು, ತಮಾಷೆಗಳನ್ನ ಇಲ್ಲಿ ಬೇಡ. ನಾಡಿ ಅಂದರೆ ಡಾಕ್ಟ್ರು ಗರ್ಭಿಣಿ ಸ್ತ್ರೀಯರನ್ನು ನೋಡೋಕೆ ಬಂದಾಗ ಮೊದಲು ಕೈ ಮಣಿ ಕಟ್ಟಿ ಇಟ್ಕೊಳ್ತಾರೆ ಮುಂಗೈ. ಇದೇನಿದು ಹೊಟ್ಟೆ ನೋಡಬೇಕಲ್ವಾ, ಹೊಟ್ಟೆಲೇನ್ರಿ ಗೊತ್ತಾಗ್ತೈತೆ ಅಲ್ಲಿ ಕೈ, ಇಲ್ಲಿ ನಾಡಿ ಇದೆಯಲ್ಲ, ಅಲ್ಲಿ ನಾಡಿ ಇದೆಯಲ್ಲ, ಟಕ 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 ಹೃದಯದ ಬಡಿತ ಈ ನಾಡಿಲಿ ಹೊಡೆಯುತ್ತೆ. 2 ಡಬ್ಬ ಕೇಳಬೇಕು, ಒಂದು ತಾಯಿದು, ಇನ್ನೊಂದು ಮಗುವಿನ ಹೃದಯದ ಬಡಿತ ಕೇಳೋಕ್ಕೆ ಶುರು ಮಾಡಿದ್ರೇ ಪ್ರೆಗ್ನೆನ್ಸಿ ಕನ್ಫರ್ಮ್ಡ್. ಮಗುವಿನ ಹೃದಯ ಬಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಅದು ಮಗು ಅನ್ನಿಸ್ಕೊಳ್ಳೋದು. ಇಲ್ಲಿ ಅಲ್ಲಿವರೆಗೂ ಅದು ಕನ್ಫರ್ಮ್ ಇಲ್ಲ ಅದು ಅಂತ. ಕನ್ಫರ್ಮ್ ಆಯಿತಾ, ಡಾಕ್ಟ್ರ್ ಹತ್ರ ಹೋಗಿ ಕನ್ಫರ್ಮ್ ಮಾಡಿಸ್ಕೋಬೇಕು. ಯಾಕೆಂದರೆ 2 ನಾಡಿ ಸಿಗುತ್ತೆ ಗರ್ಭಿಣಿ ಹೆಂಗೆ ಅದಕ್ಕೆ. ಇವಾಗ ಕಾಯಿಲೆ ಬಂದವ್ರಿಗೂ ನಾಡಿನೇ ಇಟ್ಕೋತಾರೆ. ಈ ನಾಡಿ ಬರೀ ಮುಂಗೈ ಮಣಿ ಕಟ್ಟೋದಿದೆ ಅಂತ ತಿಳ್ಕೊಂಡಿದ್ದೀರಾ? ಯಾರು ಒಬ್ಬರು ಕೇರಳಕ್ಕೆ ಹೋಗ್ಬೇಕು, ಅಲ್ಲಿ ಅದೇನು ಕಲ್ರಿ ವಿದ್ಯೆ ಅಂತಿದೆಯಂತೆ, ಅವರು ದೇಹದಲ್ಲಿ ಎಲ್ಲೆಲ್ಲೆಲ್ಲಿ ಯಾವ್ಯಾವ ನಾಡಿ ಇದೆ ಅಂತ ತಿಳ್ಕೊಂಡಿರ್ತಾರೆ, ಅದು ಹೇಳ್ಕೊಡ್ತಾರೆ. ಒಳ್ಳೇದಕ್ಕೆ ಉಪಯೋಗಿಸಿ ಅಂತಾರೆ. ಕೇಳ್ಕೊಡೋದು ಹೇಳ್ಕೊಟ್ಬಿಟ್ಟು ಒಳ್ಳೇದಕ್ಕೆ ಉಪಯೋಗಿಸಿ ಅಂದರೆ ಕೇಡಿಗೆ ಮುಂಡೆ ಮಕ್ಕಳಲ್ಲಿ ಹೋಗಿ ವಿದ್ಯೆ ಕಲ್ತು ಬಂದು ಕೆಟ್ಟದಕ್ಕೆ ಉಪಯೋಗಿಸ್ತಾರೆ. ಆ ನಾಡಿ ಹಿಡ್ಕೊಂಡು ಹೀಗೆ ತಿರ್ಚ್ಬಿಟ್ರೆ ಏನೇನೇನೇನೋ ಆಗ್ಬಿಡುತ್ತಂತೆ, ಕೈಯೇ ಬಿದ್ದೋಗುತ್ತೆ, ಕಾಲೇ ಬಿದ್ದೋಗುತ್ತೆ. ಮತ್ತು ಇನ್ಯಾವನೋ ಡಾಕ್ಟ್ರು ಬಂದು, ಅದೇ ಆ ಡಾಕ್ಟ್ರು, ಕಲರಿ ವಿದ್ಯೆ ಗೊತ್ತಿರೋ ಡಾಕ್ಟ್ರು ಬಂದು, ಇವನು ಬಲಕ್ಕೆ ತಿರ್ಚಿರ್ತಾನೆ, ಅಲ್ಲ ಅದನ್ನು ಎಡಕ್ಕೆ ತಿರ್ಚಿದ್ರೆ ಕಾಲು ಸರಿ ಹೋಗುತ್ತೆ. ಹಿಂದೂಸ್ತಾನ್ ಇಂಡಿಯನ್ ಅಂತ ಕಮಲ ಹಾಸನ್ದು ಸಿನಿಮಾ ಇದೆ. ಕಮಲ ಹಾಸನ್ಗೆ ವಿದ್ಯೆ ಗೊತ್ತಿತ್ತು, ಒಬ್ಬ ಪೊಲೀಸ್ ಆಫೀಸರ್ಗೆ ಹಾಗೆ ಮಾಡ್ತಾರೆ ಅವರು. ಆಮೇಲೆ ಇನ್ನೊಬ್ಬ ಗುರುಗಳು ಬಂದು ಅವ್ರನ್ನ ಸರಿ ಮಾಡ್ತಾರೆ. ಮತ್ತು ಪೊಲೀಸ್ ಆಫೀಸರ್ ಹೊರಡ್ತಾನೆ ಅದನ್ನು ಹುಡುಕ್ಬಿಟ್ಟು. ಆ ಥರ ಇದೆ, ಈ ಥರ ಕಥೆಗಳಿವೆ ನೋಡಿ ಇಲ್ಲಿ. ಆದ್ದರಿಂದ ತಿಳಿದೇಳು ಮುಖ್ಯ ನಾಡಿ ಎಂಬ ತಂತಿಗಳ, 7 ಅಂತನ, ತಿಳಿದೇಳು ಅಂತನ, ತಿಳ್ಕೊಂಡು ಎದ್ದೇಳು ಅಂತನ, ಅಥವಾ 7 ನಾಡಿ ಅಂತನ, ಹೇಗೆ ಅರ್ಥ ಮಾಡೋದು ಇದನ್ನು? ಬರೀ 7 ನಾಡಿ ಅಲ್ಲ, ದೇಹದಲ್ಲಿ ಎಲ್ಲೆಲ್ಲೆಲ್ಲೆಲ್ಲೋ ಅದು ತಂತಿ ಅಂತೆ. ಅಯ್ಯೋ ನಾವು ಅಷ್ಟೊತ್ತಿಂದ ನಾಡಿ ಡಾಕ್ಟ್ರು ಅಂದ್ವಲ್ಲ, ಅಯ್ಯೋ ಪೆದ್ಮುಡ್ಡತವಾದ ವೀಣೆ ತಂತಿ, ಅದು ತಂತಿ ನಿರ್ಮಲ ಮತಿಮನವ ಇಂದ್ರಿಯಗಳನ್ನು ತಂತಿ ನುಡಿಸ್ದಾಗ ನುಡಿಸು. ನಿರ್ಮಲ ಮತಿ ಮನವ, ನಿರ್ಮಲವಾದ ಮತಿ ಅಂದರೆ ಮನಸ್ಸು, ಮನವ ಮತಿಮನ ಒಟ್ಟಿಗೆ ಇಟ್ಕೊಳ್ಳಿ, ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು, ಇಂದ್ರಿಯ, ಅದಕ್ಕೆ ಇಂದ್ರಿಯ, ನಿರ್ಮಲ ಮತಿ, ಪರಿಶುದ್ಧವಾದ ಮನಸ್ಸು ಮತ್ತು ಪರಿಶುದ್ಧವಾದ ಇಂದ್ರಿಯಗಳನ್ನು ಕುಲವೆಂಬ ತಿರುಪು ಗಂಬದೊಳಗೆ ಬಂದು ನೋಡ ಮೂಡ. ಕುಲ ಅಂದರೆ ಜಾತಿ ಅಂತ ತಗೋಬಾರ್ದು, ಅವನ ಗುಂಪು ಅಂತ ತಗೋಬೇಕು. ಅಲ್ಲಿ ಬಂದು ತಿರುಪುಗಂಬ ಅಂತ ಬೇರೆ ಹೇಳ್ತಾರೆ. ಯಾವ ತಿರುಪುಗಂಬ? ಸುತ್ತ ಏನೋ ತಿರುಗ್ತಿರುತ್ತೆ ಗಾಣ, ಅದು ಮಧ್ಯದಲ್ಲಿರೋ ಕಂಬನ ತಿರುಪುಗಂಬ ಅಂತ ಕರೀತಾರೆ. ಅಲ್ಲಿ ಬಂದು ನೋಡ ಮೂಡ ಅಂತ ನಮ್ಗೆ ಹೇಳೋದು ಸರಿಯಾಗಿದೆ. ಯಾಕೆಂದರೆ ಸ್ವಾಮಿಗಳೇ ನೀವು ಏನು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ ಬಿಡ್ರಿ ಅಂತ ಅನ್ಬೇಕು ನಾವು, ಅಷ್ಟು ಆಗಿದೆ. ಅದದೇ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಒಳಗಣ ತಾರೆ ಎಂಬ ಕರೆ ಎತ್ತಿ ನಿಂತು. ಕರೆ ಅಂದರೆ ಏನು ಹೇಳೋಣ? ಕರೆ ಅಂದರೆ ದಡ ಅಂತ ಒಂದು ಅರ್ಥ ಇದೆ, ಪರದೆ. ಒಳಗಣ ತಾರೆ ಎಂಬ ಕರೆ ಎತ್ತಿ ನಿಂತು. ಒಳಗೆ ದೇಹದ ಒಳಗೆ ಒಂದು ತಾರೆ ಇದೆ. ತಾರೆ ಅಂದರೆ ನಕ್ಷತ್ರನೇ. ನಕ್ಷತ್ರ ಇರುತ್ತಾ? ಬೆಳಕು ಅಂಥೇಳಿ. ಒಳಗೊಂದು ಬೆಳಕಿದೆಯಲ್ಲ, ಅದನ್ನು ಪರದೆ ಎತ್ತಿ ನೋಡು. ವರ ಶಂಕರಾಭರಣವನ್ನು ಮೇಳೈಸಿ. ಇದೇನು ಶಂಕರಾಭರಣ ಅಂದ್ರೆ ಒಂದು ರಾಗ. ಶಂಕರಾಭರಣ ಏನು ಹಾಗಾರೆ? 2 ಅರ್ಥ ಕೊಡಬೇಕು. ಶಂಕರನು ಧರಿಸಿರುವ ಆಭರಣ ಯಾವುದು? ಹಾವು. ಕರೆ ಎತ್ತಿ ನಿಂತು ಅಂದಾಗ ಏನು ಹೇಳ್ಕೊಂಡು ಹೆಡೆ ಎತ್ತಿ ಅಂತ ಅರ್ಥ ಕೊಡಬೇಕು. 2 ಸೇರಿಕೊಂಡು ಕರಣವೆಂಬ ಅಂಗುಳಿಯನ್ನಿಟ್ಟು. ಕರಣ ಅಂದರೆ ಇಂದ್ರಿಯ, ಅಂಗುಳಿ ಅಂದರೆ ಹೆಬ್ಬೆಟ್ಟು. ಅಂಗುಳಿ ಉಂಗುರ ಹಾಕೋ ಬೆರಳ. ಹೌದು, ಉಂಗುರ ಹಾಕೋ ಬೆರಳು. ಆ ಬೆರಳಿಂದ ಬಾಜಿಸಿ ವೀಣೆ ನುಡ್ಸು. ಈಗ ನುಡ್ಸು, ವೀಣೆನ ನುಡ್ಸು, ಬಾಜಿಸಿ
ಪರನಾದ ಎಂಬ ಗೀತವನ್ನು, ಪರ ಅಂದರೆ ಪರಲೋಕದ್ದು, ನಾದ, ನಾದ ಅಂದರೆ ಸಂಗೀತ, ಈ ಲೋಕದ ಸಂಗೀತ ಬೇಡ, ಪರಲೋಕದ ಸಂಗೀತವನ್ನು ಗುರು ಶಂಭು ಲಿಂಗವನರಿದಂದು, ಗುರು ಶಂಭು ಲಿಂಗ ಅವನರಿದಂದು ಮೆಚ್ಚಿ ಮುಕ್ತಿ ಪದವಿವ, ಆಗ ನಮಗೆ ಮೋಕ್ಷವನ್ನು ಕೊಡ್ತಾನಂತೆ. ಸಾಕಪ್ಪ ಸಾಕು, ನಿಮ್ಮ ಪದ್ಯ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಮೋಕ್ಷನೇ ಬೇಡ ಅನಿಸುತ್ತೆ ಅಲ್ವೇ? ಈ ಥರ ಮಾಡಬೇಕಿಂತವಕ್ಕೆ ಏನು ಮಾಡೋದು? ನಾವು ಮಾಡೋದಾದರೂ ಅಷ್ಟೇ, ನೀವು ಮಾಡೋದಾದರೂ ಅಷ್ಟೇ. ಅದನ್ನೇ ಬರೆಯೋದು ಬಿಟ್ಟರೆ ನಮ್ಗೆ ಇನ್ನೇನ್ರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ಘಟಕದಲ್ಲಿ ಇನ್ನೊಂದಿದೆ, ನಿಜಗುಣ ಶಿವಯೋಗಿ ಅಂತ ಬೋರ್ಡಲ್ಲಿ ನಿಂತಿದೆ, ಅನುಭವ ಅನುಭವ ತಿಪ್ಪೇರುದ್ರ ಸ್ವಾಮಿಗಳ ಪುಸ್ತಕದ ಬಗ್ಗೆ ಓದಬೇಕಂತ ಒಂದು ಲೇಖನ ಇದೆ. ನೀವು ಪೂರ್ತಿ ಪುಸ್ತಕನೇ ಓದಿನ, ಅದ್ರ ಬಗ್ಗೆ ಒಂಚೂರು ಹೇಳ್ತೀನಿ ನಾನು ಅಷ್ಟೇ, ನೀವೇ ಓದಬೇಕಾದ ಲೇಖನ. ಆ ಲೇಖನ ನಂಗೆ ನೆನಪು ಇಲ್ಲ, ಅದರಲ್ಲಿ ಏನಿದೆ ಅನ್ನೋದೆಲ್ಲ ತುಂಬ ದೊಡ್ಡದು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೋಬೇಕಲ್ಲ, ಅದಕ್ಕೊಂಚೂರು ಹಿನ್ನೆಲೆ ಕೊಡ್ತೀನಿ. ತಿಪ್ಪೇರುದ್ರ ಸ್ವಾಮಿಯವರು ನಮ್ಮ ಮೇಷ್ಟ್ರು. ಅವರು ಪಂಪ ಭಾರತ ಪಾಠ ಮಾಡ್ತಿದ್ರು, ಕಾವ್ಯಮೀಮಾಂಸೆ ಪಾಠ ಮಾಡ್ತಿದ್ರು, ಫಸ್ಟ್ ಇಯರ್ ಎಮ್ ಎ ಸೆಕೆಂಡ್ ಇಯರ್ ಎಮ್ ಎನಲ್ಲಿ. ಶರಣರಲ್ಲಿ ಅನುಭವ ಸಾಹಿತ್ಯ ಅಂತ ಅವ್ರದ್ದು ಒಂದು ಪುಸ್ತಕ ಇತ್ತು. ಜೊತೆಗೆ ಚಿದಾನಂದ ಮೂರ್ತಿಯವ್ರದ್ದು ಒಂದು ಪುಸ್ತಕ ಇತ್ತು, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ. ತುಂಬ ಚಾಲನೆಯಲ್ಲಿದ್ದ ಪುಸ್ತಕ ಅದು. ಎರಡಕ್ಕೂ ಬ್ರೌನ್ ಕಲರ್ ರಟ್ಟು, ಅದು ರಟ್ಟು ಅಂದರೆ ಗೊತ್ತಲ್ಲ, ಆರ್ಡಿನರಿ ಪೇಪರ್ ಅಲ್ಲ, ತಿಕ್ ಪೇಪರ್ ರಟ್ಟಿರುತ್ತೆ, ಅದಕ್ಕೆ ಹಾರ್ಡ್ ಬೈಂಡ್ ಪುಸ್ತಕ ಅಂತಾರೆ. ಅದು ತುಂಬ ಚೆನ್ನಾಗಿದ್ದು ಎರಡು ಪುಸ್ತಕ ನೋಡೋದಕ್ಕೆ, ಯಾಕೆಂದರೆ ನಮ್ಗೆ ಅಷ್ಟೇ ಗೊತ್ತಾಗ್ತಾ ಇದ್ದಿದ್ದು. ಆದರೆ ನಾನು ಈ ಎರಡೂ ಪುಸ್ತಕನೂ ತುಂಬ ಸಲ ಓದಿದ್ದೀನಿ. ಆಗ ನನಗೆ ಅರ್ಥ ಆಗಿದೆ ಅನ್ನಿಸಿತ್ತು. ಒಂದಂತೂ ಅರ್ಥ ಆಯಿತು, ಅದನ್ನು ಹೇಳ್ತೀನಿ. ಪೂರ್ತಿ ಅರ್ಥ ಆಗದೆ ಇದ್ದಿರಬಹುದು. ಚಿದಾನಂದಮೂರ್ತಿ ಅವ್ರ ಪುಸ್ತಕ ಅಂತ ಓದಿ ಎಷ್ಟು ರೀಪ್ರಿಂಟ್ ಕಂಡಿದೆ ಗೊತ್ತಾ? ಚಿದಾನಂದಮೂರ್ತಿ ಪುಸ್ತಕ ಇಲ್ಲಿ ಬೇಡ, ನಮಗೆ ಬೇಕಾಗಿರೋದು ಶರಣರಲ್ಲಿ ಅನುಭವ ಸಾಹಿತ್ಯ. ಅದನ್ನು ಕೈಲಿ ಹಿಡ್ಕೊಂಡು ತಿರ್ಗೋದೇ ಫ್ಯಾಷನ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಯಾವಾಗಲೂ ಅದು ಕಾಣ ಕೈಲಿ ಹಿಡ್ಕೊಂಡು ತಿರುಗ್ತಾ ಇದ್ದೆ. ಇಂಥ ಗಿಮಿಕ್ಸ್ ಎಲ್ಲ ಮಾಡ್ತಾಯಿದ್ದೆ ತುಂಬ. ನಾನು ಐ.ಎ. ರಿಚರ್ಡ್ಸ್ನ ಯಾರಿಗೂ ಓದೋರು ಅರ್ಥ ಆಗ್ತಾಯಿರಲಿಲ್ಲ. ಅದರಿಂದ ಐ.ಎ. ರಿಚರ್ಡ್ಸ್ ಪುಸ್ತಕ ಇಂಗ್ಲೀಷಲ್ಲಿ ಬರೆದಿರೋದನ್ನ ಇಟ್ಕೊಂಡು ಸುಮ್ಮನೆ ಇಟ್ಕೊಂಡು ತಿರುಗ್ಬಿಡೋದು. ಯಾಕೆ ಐ.ಎ. ರಿಚರ್ಡ್ಸ್ನ ಓದಿದ್ಯಾ? ನಿಂಗೆ ಅರ್ಥ ಆಯ್ತಾ? ಇಲ್ಲ, ಅದೇ ಒಂದು ಸಂಭಾಷಣೆ. ಆ ಥರ ಎಲ್ಲ ಎಮ್ ಎ ಕ್ಲಾಸಸ್ಸಲ್ಲಿ ವಯಸ್ಸಲ್ವಾ, ಚೆನ್ನಾಗಿರುತ್ತದೆಲ್ಲ. ಹಾಗೆ ಈಗ ನಾನು ಹೇಳೋಕ್ಕೆ ಏನು ಹೊರಟೆ ಅಂತಂದರೆ, ಅನುಭವ ಇದನ್ನೇ ಪ್ರಾರಂಭದಲ್ಲೇ ಸ್ವಲ್ಪ ಹೇಳಲೇಬೇಕಾಗಿ ಬಂತು ನಾನು. ಲೌಕಿಕ ಅನುಭವ ಅಂದರೆ ಉದಾಹರಣೆ ಪಂಚೇಂದ್ರಿಯಗಳ ಅನುಭವ. ಈಗ ಮಲ್ಲಿಗೆ ಹೂವು ನಿಂಗೆ ಹೇಗೆ ಗೊತ್ತಾಯಿತು? ಎರಡು ರೀತಿಯಿಂದ ಗೊತ್ತಾಯಿತು. ಒಂದು, ಕಣ್ಣಲ್ಲಿ ನೋಡಿದೆ ನಾನು ಅದು ಮಲ್ಲಿಗೆ ಹೂವು ಅಂತ, ಸಂಪಿಗೆ ಹೂವು ಅಲ್ಲ ಅಂತ ಗೊತ್ತಾಯ್ತು ನನಗೆ. ಸಂಗೀತ ಕಿವಿಯಿಂದ ಕೇಳಿದೆ. ನೀನು ಕಣ್ಣಿಂದ ನೋಡೋಕ್ಕಾಗತ್ತಾ ಸಂಗೀತ ಹಾಡೋರನ್ನು ನೋಡ್ಬೋದು, ಕೇಳಿದ್ದು ಸಂಗೀತ ಕಿವಿಯಿಂದ. ಮೂಗು ಹೇಗೆ ಗೊತ್ತಾಯ್ತು ಇದು ಸಂಪಿಗೆ ಹೂವು ಇದು ಮಲ್ಲಿಗೆ ಹೂವು ಅಂತಂದರೆ ಮೂಗಿಂದ ಗೊತ್ತಾಯಿತು. ಇಲ್ಲದೇ ನಾನು ಎರಡನ್ನೂ ಕರೆಕ್ಟಾಗಿ ಹೇಗೆ ಹೇಳ್ತಿದ್ದೆ? ನಿನಗೆ ಹೇಗೆ ಗೊತ್ತು? ಅನುಭವದಿಂದ ಗೊತ್ತು. ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ, ಚಿಕ್ಕ ವಯಸ್ಸಿನಿಂದಲೇ ಇದನ್ನೆಲ್ಲ ನೋಡಿಕೊಂಡು ಮುಡ್ಕೊಂಡು ಕೈಲಿ ಹಿಡ್ಕೊಂಡು ಬೆಳೆದವರಲ್ವೇ ನಾವು. ಚರ್ಮ ಸ್ಪರ್ಶ ತಂಗಾಳಿ, ಗಾಳಿ ಬೀಸ್ತಾ ಇದೆ, ಚಳಿ ಆಗ್ತಾ ಇದೆ, ತುಂಬ ಸೆಕೆ, ಇದೆಲ್ಲ ಹೇಗೆ ಗೊತ್ತಾಯ್ತು? ಯಾರು ಹೊಡೆದ್ರು ಅಯ್ಯವ ಪೆಟ್ಟಾಯಿತು ಎಲ್ಲ ಹೇಗೆ ಗೊತ್ತಾಯಿತು? ಚರ್ಮದ ಸ್ಪರ್ಶದ ಅನುಭವ. ನಾಲಿಗೆ, ಈಗ ತಾನೇ ಹೇಳಿದ್ನಲ್ಲ ಊಟದ ಬಗ್ಗೆ, ರುಚಿ, ಇದು ಸಿಹಿ, ಇದು ಕಹಿ, ಇದು ಖಾರ, ಇದು ಅನುಭವ. ಅಂದರೆ ಪಂಚೇಂದ್ರಿಯಗಳ ಮೂಲಕವೇ ನಮಗೆ ಅನುಭವ ಸಾಧ್ಯ. ಈ ಪಂಚೇಂದ್ರಿಯಗಳಲ್ಲಿ ಒಂದಿಲ್ಲದೆ ಇದ್ದರೂ ಆ ಅನುಭವ ನಮಗೆ ಆಗೋದಿಲ್ಲ, ಇಷ್ಟು ಖಚಿತತೆ ಇದೆ. ಈಗ ಅನುಭವಕ್ಕೆ ಬನ್ನಿ. ಇದು ಲೌಕಿಕ, ನಾನು ಹೇಳಿದ್ದಿಷ್ಟೊತ್ತುವೆ. ಇದು ಆಧ್ಯಾತ್ಮಿಕ ಆದಾಗ ಅದು ಅನುಭವ ಆಗತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ರೀಚ್ ಮಾಡೋರು ಇದ್ದಾರೆ, ಅಥವಾ ಎತ್ಲಗೋ ಜ್ಞಾನ ಇಟ್ಕೊಂಡು ಊಟ ಏನು ಮಾಡಿದೆ ಏನು ಗೊತ್ತಾಗಲಿಲ್ಲ ಅಂತ ಹೇಳಿದ್ನಲ್ಲ, ಆ ಥರದವರು ಇದ್ದಾರೆ. ಅದಕ್ಕೆ ನಾವು ಏನು ಹೇಳಬೇಕು ಅಂತಂದರೆ, ಬೇರೊಂದು ಆಧ್ಯಾತ್ಮದ ಕಾರಣಕ್ಕೆ ಉಪಯೋಗಿಸಬಹುದು ಎನ್ನುವುದನ್ನು ಅನುಭವ. ಅಂದರೆ ಇದೇ ಕಿವಿ, ಕಣ್ಣು, ನಾಲ್ಗೆನ ಬರೀ ಊಟ ಮಾಡೋದಕ್ಕೆ, ಹೂವಿನ ವಾಸನೆ ನೋಡೋದಕ್ಕೆ ಇದರಲ್ಲೇ ಉಪಯೋಗಿಸ್ತಿದ್ದೀರಲ್ಲಪ್ಪ. ಸ್ವಲ್ಪ ಈ ಕಡೆ ಬನ್ನಿ, ದೇವ್ರ ಬಗ್ಗೆನೂ ಧ್ಯಾನ ಮಾಡಿ, ಇಲ್ಲೂ ಬಳಸಿ, ನಿಮ್ಮ ಇಂದ್ರಿಯಗಳನ್ನು ಇಲ್ಲೂ ಬಳಸಿ. ಇಲ್ಲಿ ಬಳಸಿದ್ರೆ ಏನಾಗುತ್ತೆ? ಅದು ಅನುಭವ ಆಗುತ್ತೆ. ಅನುಭವ. ಕಿವಿಯಿಂದ ಕೇಳಿದೆ, ಏನು ಕೇಳಿದೆ? ದೇವರ ಓಂಕಾರನಾದವನ್ನು ಕೇಳಿದೆ ಆಗಬೇಕು. ಕಣ್ಣಿಂದ ನೋಡಿದೆ, ಏನನ್ನು ನೋಡಿದೆ? ಸಾಕ್ಷಾತ್ ಶಂಕರನನ್ನು ನೋಡಿದೆ. ಯಾವಾಗ? ಕಣ್ಣು ಮುಚ್ಚಿದಾಗ. ಒಳಗಣ್ಣು ತೆರೆದಿರುತ್ತಲ್ಲ, ಒಳಗಣ್ಣಿಂದನೇ ನೋಡಬೇಕು. ಇನ್ನೇನು ಕಣ್ಬಿಟ್ರೆ ಏನೇನೋ ಕಾಣುತ್ತಪ್ಪ, ಒಳಗಣ್ಣಿಂದನೇ ನೋಡಬೇಕು. ಕಿವಿಗೆ ಕೇಳಿಸ್ತು ಸಂಗೀತ. ಚರ್ಮಕ್ಕೆ ನಮಗೆ
ಯಾರೋ ಬಂದು ನಿಂತ ಅನುಭವವಾಯಿತು, ಯಾರೋ ನನ್ನ ತಲೆಯ ಮೇಲೆ ಕೈ ಇಟ್ಟಂತಾಯಿತು, ಹರಸಿದಂತಾಯಿತು. ಕಣ್ಬಿಡಬಾರ್ದು, ಕಣ್ಮುಚ್ಚೇ ಇರಬೇಕು. ಕಣ್ಬಿಟ್ರೆ ಯಾರೂ ಕಾಣಲ್ಲ, ಮಾತಾಡೋಕ್ಕೆ ಆಗಲ್ಲ. ಆಮೇಲೆ ಇವೆಲ್ಲ ಅನುಭವ. ಆಮೇಲೆ ಅಮೃತಾನ್ನವನ್ನು ಉಂಡಂತಾಯಿತು. ಏನೂ ಉಂಡಿಲ್ಲ, ಏನೂ ಇಲ್ಲ, ಹಸ್ಕಂಡೆ ಸಾಯ್ತಿದ್ದೀವಿ. ಆದರೆ ಅಮೃತಾನ್ನವನ್ನು ಉಂಡಂತಾಯಿತು. ಯಾವುದು ಅದು? ಅನುಭವ. ನಾಲ್ಗೆದೊಂದು ಹೇಳಿರಲಿಲ್ಲ, ಬಿಟ್ಟಿದ್ದೆ ಅದಕ್ಕೆ. ಇದನ್ನು ಬೇರೆಯವರು ಹೇಳಿದ್ದಾರೆ. ಈ ತಿಪ್ಪೇಸ್ವಾಮಿ ಸ್ವಾಮಿ ಪುಸ್ತಕದಲ್ಲಿ ಬರೋದು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವನ್ನು ಕುನ್ನಿಗಳನ್ನೇನೆಂಬೆ ರಾಮನ. ಎಷ್ಟು ಚೆನ್ನಾಗಿ ಕಂಡುಬಿಟ್ಟ ನೋಡಿ ಅವನು. ಇಳೆ ನಿಮ್ಮ ದಾನ, ಇಳೆ ಭೂಮಿ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಅಲ್ಲಿ ಅನುಭವ ಇದೆ. ಅದನ್ನು ತಿಪ್ಪೇರುದ್ರ ಸ್ವಾಮಿಗಳು ಹೇಳ್ತಾರೆ. ನೀವು ಅವರ ಪುಸ್ತಕದ ಆ ಲೇಖನವನ್ನು ಓದಿ. ಅದು ಆ್ಯಕ್ಚುಲಿ ಟೆಕ್ಸ್ಟ್ ಕೂಡ ಅದು. ಆದ್ದರಿಂದ ಅದನ್ನು ಆಮೇಲೆ ಬಸವಣ್ಣ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಗೊತ್ತಿಲ್ವಲ್ಲ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದೆ, ಮನೆಯೊಳಗೆ ರಜ ತುಂಬಿದೆ, ಕಸಾನೆ ಗುಡಿಸಿಲ್ಲ, ಮನೇಲಿ ಯಾರು ವಾಸ ಇಲ್ಲ. ಆದರೂ ಅವ್ರು ಮತ್ತೆ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಹಾಗಾದ್ರೆ ಇವ್ರು ಹೇಳ್ತಿರೋದು ಮನೆ ಬಗ್ಗೆ ಅಲ್ಲ, ದೇಹದ ಬಗ್ಗೆ. ತನುವಿನಲ್ಲಿ ಹುಸಿ ತುಂಬಿ, ಮನದಲ್ಲಿ ವಿಷಯ ತುಂಬಿ. ಈಗ ಹೇಳ್ತಾರೆ ಮನೆಯೊಳಗೆ ಮನೆಯೊಡೆಯನಿಲ್ಲ, ಕೂಡಲ ಸಂಗಮ ದೇವ. ಅನುಭವ ಎಷ್ಟು ಸುಖ ಇದೆ ನೋಡಿ. ಆಮೇಲೆ ನಾವು ಒಬ್ಬೊಬ್ರದ್ದು ಒಂದೊಂದೇ ವಚನ ಹೇಳ್ತೀನಿ. ಅಕ್ಕ ಹೇಳ್ತಾಳೆ, ಸಂಘವೆನ್ನೆ ಸಮರಸವೆನ್ನೆ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಆಗದೆನ್ನೆ ಆಯಿತೆನ್ನೆ, ನಾನೆನ್ನೆ ನೀನೆನ್ನೆ, ಚೆನ್ನಮಲ್ಲಿಕಾರ್ಜುನನಲ್ಲಿ ಐಕ್ಯವಾದ ಬಳಿಕ ಏನೂ ಎನ್ನೆ. ಎನ್ನೆ ಅಂದರೆ ಅನ್ನಲ್ಲ, ಏನೂ ಹೇಳಲ್ಲ ನಾನು. ಆ ಲಿಂಗ ಇದೆ, ನಾನಿದ್ದೀನಿ, ಲಿಂಗೈಕ್ಯ ಹೇಳಲ್ಲ, ಸಂಘ ಸಮರಸ ಹೇಳಲ್ಲ, ಆಗದು ಆಯಿತು ಅಂತ ಹೇಳಲ್ಲ. ಯಾಕೆಂದರೆ ಚೆನ್ನಮಲ್ಲಿಕಾರ್ಜುನನೆಲ್ಲ ಲಿಂಗೈಕ್ಯವಾದ ಬಳಿಕ ಏನು ಅನ್ನಬಾರ್ದು, ಇದನ್ನೆಲ್ಲ ಹೇಳಬಾರದು. ಅದಕ್ಕೆ ತಾನೇ ಅನಿರ್ವಚನೀಯ. ವಚನ ಅಂದರೆ ಮಾತು. ವಚನೀಯ ಮಾತಿನಲ್ಲಿ ಹೇಳುವಂಥದ್ದು, ಅನಿರ್ವಚನೀಯ ಮಾತಿನಲ್ಲಿ ಹೇಳಲಾಗದ್ದು. ದೇವರ ಸಾಕ್ಷಾತ್ಕಾರದ ಅನುಭವ ಇದೆಯಲ್ಲ, ಅದನ್ನು ಮಾತಿನಲ್ಲಿ ಹೇಳೋಕ್ಕೆ ಆಗಲ್ಲ. ನಾವು ಹೇಳಲೇಬೇಕಲ್ಲ ಅಂತ ಏನೋ ಒಂದು ಹೇಳ್ತೀವಿ, ಅದು ಅನುಭವೈಕ್ಯ ವೇದ್ಯ. ಅದು ಅನುಭವದಿಂದಲೇ ತಿಳಿಯಬೇಕಾದಂಥದ್ದು ಅಂತ. ಸೊ ಈ ಘಟಕದಲ್ಲಿ ಇಟ್ಟಿರುವ ನಿಮ್ಮ ಇವುಗಳನ್ನು ಪಠ್ಯದ ಮೂಲಕ, ನಾನು ಪ್ರಶ್ನೆಗಳನ್ನು ಅಲ್ಲಲ್ಲೇ ಹೇಳಿಬಿಟ್ಟಿದ್ದೀನಿ, ಪಠ್ಯದ ಮೂಲಕ ಎಷ್ಟನ್ನು ತಲುಪಿಸಬಹುದೋ ಅಷ್ಟನ್ನು ನನ್ನ ಸಾಮರ್ಥ್ಯದ ಎಲ್ಲೆಯಲ್ಲಿ. ಯಾಕೆಂದರೆ ಇಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಇಷ್ಟೇ ಅಲ್ಲ, ಇದಕ್ಕರ್ಥ ಇದನ್ನು ಮೀರಿದ ಮಹಾಘನ ಇದೆ. ಅದನ್ನು ನಿಮ್ಮ ವಯಸ್ಸು ಬೆಳೆದಂತೆ ನಿಮ್ಮ ಅನುಭವಕ್ಕೆ ಬರುವಂಥದ್ದು. ಅದನ್ನು ಹೇಳೋಕ್ಕಾಗದೇ ಇರೋದ್ರಿಂದಲೇ ನಾನೇ ಮಿತಿ ಹಾಕ್ಕೋತಾ ಇದ್ದೀನಿ. ಈಗ ನಿಮ್ಮ ವಯಸ್ಸಿಗೂ ನನ್ನ ವಯಸ್ಸಿಗೂ ವ್ಯತ್ಯಾಸ ಇದೆ. ನಿಮ್ಮ ವಯಸ್ಸು ಬೆಳೆದಂತೆಲ್ಲ, ಹಾಗಾದರೆ ನನಗೆ ವಯಸ್ಸು ಬೆಳೆದಿದೆಯಲ್ಲ, ನಾನು ಹೇಳ್ಬೋದಲ್ಲ, ಆಗ್ತಾ ಇಲ್ವಲ್ಲ, ಹೇಳೋಕ್ಕಾಗಲ್ವಲ್ಲ. ಅದಕ್ಕೆ ಅನಿರ್ವಚನೀಯ. ಇಷ್ಟು ವಿಷಯವನ್ನು ನೀವು ತಿಳ್ಕೊಂಡ್ರೆ ನೀವು ಸದ್ಯಕ್ಕೆ ಈ ಘಟಕವನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ಅನಿಸುತ್ತೆ. ಸಾಕು.